ನಮಸ್ತೆ ಫ್ರೆಂಡ್ಸ್, ಎಲ್ರಿಗೂ NCG ಅಕಾಡೆಮಿಗೆ ಸ್ವಾಗತ. ನಾನು ನಿಮ್ಮ ತರುಣ್ ಕುಮಾರ್. ಈ ಒಂದು ಎಪಿಸೋಡಲ್ಲಿ ನಾವು KSಗೆ ಸಂಬಂಧಪಟ್ಟಂತೆ ಜಿಯೋಗ್ರಫಿ ಸಬ್ಜೆಕ್ಟ್ ಸಿಲೆಬಸ್ನ ಪೂರ್ತಿ ಅನಾಲಿಸಿಸ್ ಮಾಡ್ತಾ ಇದ್ದೀವಿ. ಮೋರ್ ಓವರ್ ಇತ್ತೀಚೆಗೆ KS ಪ್ರಿಲಿಮ್ಸ್ದು ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ. ಯಾರ್ಯಾರು KS ಪ್ರಿಲಿಮ್ಸ್ನ ಪಾಸ್ ಮಾಡ್ಕೊಂಡಿದ್ರ ಎಲ್ರಿಗೂ ಆಲ್ ದ ಬೆಸ್ಟ್. ಕಂಗ್ರ್ಯಾಚುಲೇಷನ್ಸ್. ನೆಕ್ಸ್ಟ್ ಯಾರು ಮೇನ್ಸ್ ಬರೆಯೋದಕ್ಕೆ ರೆಡಿ ಆಗ್ತಿದ್ರ, ಪ್ರಿಪೇರ್ ಆಗ್ತಿದ್ರ, ಅವ್ರಿಗೆಲ್ಲ ಆಲ್ ದ ಬೆಸ್ಟ್. ಈ ಒಂದು ಎಪಿಸೋಡಲ್ಲಿ ನಾವು ಕಂಪ್ಲೀಟ್ ಆಗಿ KS ಅಥವಾ IS ಸಂಬಂಧಪಟ್ಟಂಗೆ ಜಿಯೋಗ್ರಫಿ ಸಿಲೆಬಸ್ ಏನಿದೆ, ಅದರ ಓವರ್ ಆಲ್ ಅನಾಲಿಸಿಸ್ ಏನಿದೆ, ಒಂದು ಜಿಯೋಗ್ರಫಿ ಸಬ್ಜೆಕ್ಟ್ ಅಂತ ಬಂದಾಗ ಅದರಲ್ಲಿ ಯಾವ್ಯಾವ್ದೆಲ್ಲ ಟಾಪಿಕ್ಸ್ ಅಡಗಿದೆ ಅದನ್ನ ಸಂಕ್ಷಿಪ್ತವಾಗಿ ಅಧ್ಯಯನ ಮಾಡ್ತೀವಿ. ಜೊತೆಗೆ ಬೈ ದಿ ಎಂಡ್ ಆಫ್ ದಿ ವಿಡಿಯೋ ಬಂದಾಗ ಈವನ್ ಮೇನ್ಸ್ ಕ್ವೆಶನ್ಸ್ ಅಲ್ಲಿ ಯಾವ ತರ ಪ್ಯಾಟರ್ನ್ ಬರ್ತಾ ಇದೆ ನಮಗೆ 14, 17, 2020 ಅಂತ ಬಂದಾಗ ಯಾವ್ಯಾವ ವರ್ಷದಲ್ಲಿ ಯಾವ ಟಾಪಿಕ್ಸ್ ಮೇಲ್ಗಡೆ ಕ್ವೆಶನ್ ಯಾವ ತರ ಕೇಳಿದ್ದಾರೆ, ಇದು ಅಂದ್ರೆ ಏನಾಗುತ್ತೆ ಸಂಪೂರ್ಣವಾಗಿ ನಾವು ಅಧ್ಯಯನ ಮಾಡ್ತಾ ಹೋಗ್ತೀವಿ. ಮೊದಲನೇದಾಗಿ ನನ್ನ ಇಂಟ್ರಡಕ್ಷನ್ ತಗೊಳ್ಳೋದಾದ್ರೆ, ನಾನು ತರುಣ್ ಕುಮಾರ್. ಕಳೆದ ಆಲ್ಮೋಸ್ಟ್ 6 to 7 ಇಯರ್ಸ್ ಇಂದ ಸುಮಾರು ಒಂದು 50ರಿಂದ 60 ಬ್ಯಾಚಸ್ಗಳಿಗೆ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿರ್ತಕ್ಕಂಥ ಅನುಭವ ಇದೆ. ನಾನು ಬರೆದಿರ್ತಕ್ಕಂಥ ಬುಕ್ಸ್ ನೋಡೋದಾದ್ರೆ ಸಮಗ್ರ ಭೂಗೋಳ ಶಾಸ್ತ್ರ ಇದೆ, ಭೂಗೋಳ ಅಟ್ಲಾಸ್ ಇದೆ, ಆಮೇಲೆ ಹ್ಯಾಂಡ್ ಬುಕ್ ಆನ್ ಇಂಡಿಯನ್ ಜಿಯೋಗ್ರಫಿ ಇದೆ, ಜೊತೆಗೆ ಹ್ಯಾಂಡ್ ಬುಕ್ ಆನ್ ಕರ್ನಾಟಕ ಜಿಯೋಗ್ರಫಿ ಕೂಡ ಇದೆ. ಇವಿಷ್ಟು ಬುಕ್ಸ್ ಏನಾಗುತ್ತೆ ಆಲ್ಮೋಸ್ಟ್ ಪ್ರತಿ ಸಲ ಎಕ್ಸಾಮ್ ಬರಲಿ, ಅದು KS ಲೆವೆಲ್ಗಿರಲಿ ಅಥವಾ IS ಲೆವೆಲ್ಗಿರಲಿ ಅಥವಾ FDA SDA ಯಾವುದೇ ಎಕ್ಸಾಮ್ಸ್ ಬಂದರೂ ಕೂಡ ಆಲ್ಮೋಸ್ಟ್ 85 to 90% ಆಫ್ ದಿ ಕ್ವಶನ್ಸ್ಗೆ ಆನ್ಸರ್ ಸಿಕ್ಕಿರ್ತಕ್ಕಂಥ ಒಳ್ಳೆ ಪುಸ್ತಕ. ಈವನ್ ಸ್ಟೂಡೆಂಟ್ಸ್ ಕಡೆಯಿಂದ ಒಳ್ಳೆ ರಿವ್ಯೂ ಕೂಡ ಇದೆ. ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ. ನೀವು ಅದನ್ನ ನೋಡ್ಬೋದು. ಓಕೆ, ಇವಾಗ ಸಿಲೆಬಸ್ ನ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ನೋಡೋದಾದ್ರೆ, ಜಿಯೋಗ್ರಫಿ ಅಂತ ಬಂದಾಗ ಏನಾಗುತ್ತೆ, ಅಗೇನ್ GS 1, 2, 3, 4 4 ಪೇಪರ್ಸ್ ತಗೊಂಡಾಗ ಇದು GS 1 ಪೇಪರ್, ಜನರಲ್ ಸ್ಟಡೀಸ್ ಪೇಪರ್ 1 ಅಲ್ಲಿ ಕಾಣಿಸ್ಕೊಳ್ಳುತ್ತೆ ನಮಗೆ. ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಎರಡಲ್ಲೂ ಬರ್ತಕ್ಕಂಥ ಸಿಲೆಬಸ್ ಇದು. ಕೆಲವೊಂದು ಟಾಪಿಕ್ಸ್ ನಮಗೆ ರೂರಲ್ ಡೆವಲಪ್ಮೆಂಟ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಎಥಿಕ್ಸ್ ಅಂತ ಬಂದಾಗ ಮೇನ್ಸ್ ಅಲ್ಲಿ ಬರುತ್ತೆ. ಆದ್ರೆ ಜಿಯೋಗ್ರಫಿ ನಮಗೆ ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಎರಡಲ್ಲೂ ಬರ್ತಕ್ಕಂಥ ಸಿಲೆಬಸ್ ಆಗಿದೆ. ಹಂಗಾಗಿ ಪೇಪರ್ 1 ಅಂತ ಬಂದಾಗ ನಮಗೆ ಇಂಡಿಯನ್ ಜಿಯೋಗ್ರಫಿ ಮತ್ತೆ ವರ್ಲ್ಡ್ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ ಬಗ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಇರುತ್ತೆ. ಬಟ್ ಇಲ್ಲಿ KS ಲೆವೆಲ್ ಬಂದಾಗ ಆದಷ್ಟು ಕರ್ನಾಟಕ ಜಿಯೋಗ್ರಫಿ ಬಗ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಇರುತ್ತೆ. ಅದೇ AS ಲೆವೆಲ್ ಬಂದಾಗ ಜನರಲಿ ವರ್ಲ್ಡ್, ಫಿಸಿಕಲ್ ಮತ್ತೆ ಇಂಡಿಯನ್ ಜಿಯೋಗ್ರಫಿ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಮೇನ್ಸ್ ಅಂತ ಬಂದಾಗ ಏನಾಗುತ್ತೆ, ಪೇಪರ್ 3 ಅಲ್ಲಿ ಓಕೆ ಜನರಲ್ ಸ್ಟಡೀಸ್ ಪೇಪರ್ 2 ಮತ್ತೆ ಪೇಪರ್ 3 ಅಲ್ಲಿ ಏನಾಗುತ್ತೆ, ಇದು ಎಕನಾಮಿಕ್ ಜಿಯೋಗ್ರಫಿ ಇರ್ಬೋದು, ಅಗ್ರಿಕಲ್ಚರ್ ಜಿಯೋಗ್ರಫಿ ಇರ್ಬೋದು, ಪ್ಯೂರ್ ಫಿಸಿಕಲ್ ಜಿಯೋಗ್ರಫಿ ಇರ್ಬೋದು, ಎಲ್ಲರಲ್ಲೂ ಸೇರಿದಾಗ ಏನಾಗುತ್ತೆ ನಮಗೆ ಆಲ್ಮೋಸ್ಟ್ 6 ಯೂನಿಟ್ಸ್ ಅಲ್ಲಿ ಡಿವೈಡ್ ಮಾಡಿದ್ವಿ. ಮೇನ್ಲಿ ಪೇಪರ್ 2 ಅಲ್ಲಿ ಇದು ಕಾಣಿಸ್ಕೊಳ್ಳೋದು ನಮಗೆ. ಪೇಪರ್ 3 ಅಂತ ಆಗುತ್ತೆ, ಬಟ್ ಜನರಲ್ ಪೇಪರ್ ಅಂತ ಬಂದಾಗ ಪೇಪರ್ 2 ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಆಲ್ಮೋಸ್ಟ್ 250 ಮಾರ್ಕ್ಸ್ ಅಲ್ಲಿ ಕ್ವಶನ್ಸ್ ಬರುವಂತದ್ದು. ಅಂದ್ರೆ ಆಲ್ಮೋಸ್ಟ್ 20 ಕ್ವಶನ್ಸ್ ಇರುತ್ತೆ. ಪ್ರತಿ ಕ್ವಶನ್ಸ್ಗೂ 12.5 ಮಾರ್ಕ್ಸ್ ಅನ್ನೋ ತರ ಏನಾಗುತ್ತೆ 250 ಮಾರ್ಕ್ಸ್ ಆಗುತ್ತೆ. ಜಿಯೋಗ್ರಫಿ ಸಬ್ಜೆಕ್ಟ್ ನ ಏನಾಗುತ್ತೆ ಸುಮಾರು 6 ಯೂನಿಟ್ಗಳಲ್ಲಿ 6 ಘಟಕಗಳಲ್ಲಿ ವಿಂಗಡಣೆ ಮಾಡಲಾಗಿದೆ. ಅದರಲ್ಲಿ ಫಿಸಿಕಲ್ ಜಿಯೋಗ್ರಫಿ ಮತ್ತೆ ನ್ಯಾಚುರಲ್ ರಿಸೋರ್ಸಸ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಇರುವಂತದ್ದು. ಆಲ್ಮೋಸ್ಟ್ 20 ಕ್ವಶನ್ಸ್ ಇರುತ್ತೆ. ಪೇಪರ್ 2 ಅಂತ ಬಂದಾಗ ಪ್ರತಿ ಪೇಪರ್ ಅಲ್ಲಿ ಆಲ್ಮೋಸ್ಟ್ 20 ಕ್ವಶನ್ಸ್ ಇರುತ್ತೆ. ಅದರಲ್ಲಿ ಪೇಪರ್ 2 ಅಂತ ಬಂದಾಗಲೂ ಕೂಡ ಏನಾಗುತ್ತೆ ಸ್ಪೆಸಿಫಿಕಲ್ ನಮಗೆ 20 ಕ್ವಶನ್ಸ್ ಅಲ್ಲಿ 80 to 85 ಕ್ವಶನ್ಸ್, 80 to 85 ಮಾರ್ಕ್ಸ್ ಆಫ್ ದಿ ಮಾರ್ಕ್ಸ್ ಅಲಾಟೆಡ್. 250 ಮಾರ್ಕ್ಸ್ ಅಲ್ಲಿ 85 ಮಾರ್ಕ್ಸ್ ಅಂದ್ರೆ ಆಲ್ಮೋಸ್ಟ್ 20 ಕ್ವಶನ್ಸ್ ಅಲ್ಲಿ 7ರಿಂದ 8 ಕ್ವಶನ್ಸ್ ಏನಾಗುತ್ತೆ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಿರುತ್ತೆ. KS ಸಿಲೆಬಸ್ ಅಂತ ಬಂದಾಗ ಏನಾಗುತ್ತೆ ಕೋರ್ ಸಬ್ಜೆಕ್ಟ್ಸ್ ಅಂತ ಹೇಳ್ತೀವಿ. ಯಾವುದು ಪಾಲಿಟಿ, ಹಿಸ್ಟ್ರಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಸೈನ್ಸ್ ಅಂಡ್ ಟೆಕ್ನಾಲಜಿ. 5 ಕೋರ್ ಸಬ್ಜೆಕ್ಟ್ಸ್ ಅಲ್ಲಿ ಜಿಯೋಗ್ರಫಿ ಕೂಡ ಒಂದಿದೆ. ಯಾಕಂದ್ರೆ ಔಟ್ ಆಫ್ 100 ಕ್ವಶನ್ಸ್ ಅಲ್ಲಿ ಮಿನಿಮಮ್ 20-25 ಅಥವಾ ರಫ್ಲಿ ಕೆಲವೊಂದ್ಸಲ 30 ಕ್ವಶನ್ಸ್ ವರ್ಗು ಏನಾಗುತ್ತೆ ಅಪಿಯರ್ ಆಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಈ ತರ ಟಾಪಿಕ್ಸ್ ಗಳಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಓದ್ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಸಿಲೆಬಸ್ ಡೀಟೇಲ್ಸ್ ಅಂತ ಬಂದಾಗ ನೋಡಿ, ನಾವು ಜಿಯೋಗ್ರಫಿನ 6 ಯೂನಿಟ್ಸ್ ಅಲ್ಲಿ ಡಿವೈಡ್ ಮಾಡಿದ್ರೆ ಅಂತ ಹೇಳಿದ್ವಿ ಸಿಲೆಬಸ್ ಅಲ್ಲಿ. ಮೊದಲನೇ ಯೂನಿಟ್ ಬಂದಾಗ ಏನಾಗುತ್ತೆ ನಮಗೆ ಘಟಕ 1 ಜಿಯೋಗ್ರಫಿ ಆಫ್ ದಿ ವರ್ಲ್ಡ್. ಪ್ರಪಂಚ ಭೌಗೋಳಿಕತೆ ಅಂತ ಹೇಳ್ತೀವಿ. ಇಲ್ಲಿ ಲಿಥೋಸ್ಫಿಯರ್ ಬಗ್ಗೆ, ಫಿಸಿಕಲ್ ಜಿಯೋಗ್ರಫಿಲಿ ಏನಾಗುತ್ತೆ ಲಿಥೋಸ್ಫಿಯರ್ ಅಂದ್ರೆ ಶಿಲಾಗೋಳದ ಬಗ್ಗೆ ಹೆಚ್ಚು ಅಧ್ಯಯನ ಮಾಡೋದು. ಲಿಥೋಸ್ಫಿಯರ್ ಸ್ಟಡಿ ಅಬೌಟ್ ದಿ ಹಾರ್ಡ್ ಸಾಲಿಡ್ ಸರ್ಫೇಸ್ ಆನ್ ದಿ ಅರ್ತ್. ಇಲ್ಲಿ ಬಂದಾಗ ಪ್ಲೇಸ್ ಆಫ್ ಅರ್ತ್ ಇಂದ ಸೋಲಾರ್ ಸಿಸ್ಟಮ್. ಫಸ್ಟ್ ಏನಾಗುತ್ತೆ ಬೇಸಿಕಲಿ ಬ್ರಾಂಚಸ್ ಆಫ್ ದಿ ಜಿಯೋಗ್ರಫಿ ತಗೊಂಡಾಗ ಕಾಸ್ಮಾಲಜಿ ಬಗ್ಗೆ ಸ್ಟಡಿ ಮಾಡ್ತೀವಿ. ಅಲ್ಲೇನಾಗುತ್ತೆ ಸೋಲಾರ್ ಸಿಸ್ಟಮ್, ಸ್ಟಾರ್ಸ್ ಅಂದ್ರೆ ಏನು, ಗ್ರೂಪ್ ಆಫ್ ಸ್ಟಾರ್ಸ್ ಗೆ ಗ್ಯಾಲಕ್ಸಿ ಅಂತ ಕರಿತೀವಿ. ಅದರಲ್ಲಿ ಸ್ಟಾರ್ಸ್ ಬಂದಾಗ ಎಷ್ಟು % ಆಫ್ ದಿ ಸ್ಟಾರ್ಸ್ ಗೆ ಸೋಲಾರ್ ಸಿಸ್ಟಮ್ ಇದೆ, ಪ್ಲಾನೆಟ್ಸ್ ಗಳಿದಾವೆ. ನಮ್ಮ ಅರ್ಥ ಬಂದಾಗ ಯಾವ ಸೋಲಾರ್ ಸಿಸ್ಟಮ್ ಅಲ್ಲಿ ಇದೆ, ಅಥವಾ ಯಾವ ಮಿಲ್ಕಿ ವೇ ಗ್ಯಾಲಕ್ಸಿ ಇದೀವಿ, ಇಲ್ಲಿ ಯಾವ ಲೊಕೇಶನ್ ಅಲ್ಲಿ ಇದೀವಿ, ಸ್ಟಾರ್ಸ್ ಅಂದ್ರೆ ಏನು, ಗ್ರಹಗಳು ಎಷ್ಟಿದಾವೆ, ಗ್ರಹಗಳಿಗೆ ಡೆಫಿನೇಷನ್ ಏನು. ಪ್ರತಿಯೊಂದು ಇಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ನೆಕ್ಸ್ಟ್ ಶಿಲೆಗಳಂತ ಬಂದಾಗ ರಾಕ್ಸ್ ಅಂತ ಹೇಳ್ತೀವಿ. ಸ್ಟಡಿ ಅಬೌಟ್ ರಾಕ್ಸ್ ಇಸ್ ಕಾಲ್ಡ್ ಪೆಟ್ರಾಲಜಿ. ಹೌದಾ?
ಸೊ ರಾಕ್ಸ್ ಅಂತ ಬಂದಾಗ ಯಾವ ತರ ಬೇಸಿಕ್ ಟೈಪ್ಸ್ ಆಫ್ ರಾಕ್ ಸಿಗುತ್ತೆ. ಬೇಸಿಕ್ ರಾಕ್ ಸೈಕಲ್ ಎಲ್ಲಿಂದ ಶುರುವಾಗುತ್ತೆ ನಮಗೆ, ಶಿಲಾಚಕ್ರ ಅಂತ ಬಂದಾಗ ಜ್ವಾಲಾಮುಖಿ ಸ್ಫೋಟ ಆಗೋದ್ರಿಂದ ಲಾವಾರಸ ಬರುತ್ತೆ, ಅದರಿಂದ ರಾಕ್ ಸೈಕಲ್ ಬಿಗಿನಿಂಗ್ ಆಗುತ್ತೆ. ಸೊ ಆ ತರ ಬಂದಾಗ ಬೇಸಿಕಲಿ ಇಂಟ್ರೂಸಿವ್ ಮತ್ತು ಎಕ್ಸ್ಟ್ರೂಸಿವ್ ರಾಕ್ಸ್ ಅಂತ ಹೇಳ್ತೀವಿ. ಇಂಟ್ರೂಸಿವ್ ರಾಕ್ಸ್ ಅಂದ್ರೆ ಭೂಮಿಯ ಒಳಗಡೆ ಸಿಗ್ತಕ್ಕಂಥ ಶಿಲೆಗಳು, ಅದೇ ಎಕ್ಸ್ಟ್ರೂಸಿವ್ ರಾಕ್ಸ್ ಅಂದ್ರೆ ಭೂಮಿಯ ಮೇಲ್ಗಡೆ ಸಿಗ್ತಕ್ಕಂಥ ಶಿಲೆಗಳು. ಮತ್ತೆ ಎಕ್ಸ್ಟ್ರೂಸಿವ್ ರಾಕ್ಸ್ ಬಂದಾಗ ಇಲ್ಲಿ 3 ರೀತಿ ಹೇಳ್ತೀವಿ: ಸೆಡಿಮೆಂಟರಿ, ಇಗ್ನಿಯಸ್, ಮೆಟಮಾರ್ಫಿಕ್ ರಾಕ್ಸ್ ಅಂತ. ಅಗ್ನಿಶಿಲೆಗಳು, ಮತ್ತೆ ರೂಪಾಂತರ ಶಿಲೆಗಳು, ಮತ್ತೆ ಪದರ ಶಿಲೆಗಳು ಅಂತ ಹೇಳ್ತೀವಿ. ಇವುಗಳ ಬೇಸಿಕ್ ಫೀಚರ್ಸ್ ಏನಿದೆ, ಸೊ ಇದನ್ನೆಲ್ಲ ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್ ಅರ್ತ್ ಕ್ವೇಕ್ಸ್ ಅಥವಾ ಭೂಕಂಪನಗಳು. ಸೊ ಭೂಕಂಪನ ಅನ್ನೋದು ಒನ್ ಆಫ್ ದಿ ನ್ಯಾಚುರಲ್ ಕ್ಯಾಲಮಿಟಿ, ಹೌದಾ? ಸೊ ಒನ್ ಆಫ್ ದಿ ನ್ಯಾಚುರಲ್ ಕ್ಯಾಲಮಿಟಿ ಆಗಿದೆ. ಸೊ ಇದು ಯಾವ ತರ ಕ್ರಿಯೇಟ್ ಆಗುತ್ತೆ, ಅರ್ತ್ ಕ್ವೇಕ್ಸ್ ಗೆ ನಮಗೆ ರೀಸನ್ಸ್ ಏನು, ಪ್ಲೇಟ್ ಟೆಕ್ಟೋನಿಕ್ ಮೂವ್ಮೆಂಟ್ಸ್ ಅಂತ ಸ್ಟಡಿ ಮಾಡ್ತೀವಿ. ಆ ಪ್ಲೇಟ್ ಟೆಕ್ಟೋನಿಕ್ಸ್ ಅಂದ್ರೆ ಏನು, ಆ ಮೂವ್ಮೆಂಟ್ ಆಗೋದ್ರಲ್ಲಿ ಏನ್ ಕಾಣಿಸ್ಕೊಳುತ್ತೆ, ಕನ್ವರ್ಜೆಂಟ್ ಬೌಂಡ್ರಿ, ಡೈವರ್ಜೆಂಟ್ ಬೌಂಡ್ರಿ, ಟ್ರಾನ್ಸ್ಫಾರ್ಮ್ ಬೌಂಡ್ರಿ ಅಂತ ಹೇಳ್ತೀವಿ. ಒಗ್ಗೂಡುತ್ತಿರುವ ಭೂಫಲಕಗಳು, ಪ್ರತ್ಯೇಕವಾಗುತ್ತಿರುವ ಭೂಫಲಕಗಳು ಅಥವಾ ಸಮಾನಾಂತರ ಭೂಫಲಕಗಳು ಅಂತ ಹೇಳ್ತೀವಿ. ಸೊ ಆತರ ಚಲಿಸೋದ್ರಿಂದ ಭೂಕಂಪನ ಯಾಕೆ ಆಗುತ್ತೆ. ಆಮೇಲೆ ಭೂಕಂಪನ ಬಂದಾಗ ಅಲೆಗಳು ಕಾಣಿಸ್ಕೊಳ್ಳುತ್ತೆ, ಪ್ರೈಮರಿ ವೇವ್ಸ್, ಸೆಕೆಂಡರಿ ವೇವ್ಸ್ ಅಂತ ಹೇಳ್ತೀವಿ. ಸರ್ಫೇಸ್ ವೇವ್ಸ್ ಅಲ್ಲಿ ಎಲ್ ವೇವ್ಸ್, ಎಸ್ ವೇವ್ಸ್ ಅಂತ ಹೇಳ್ತೀವಿ, ಆರ್ ವೇವ್ಸ್ ಅಂತ. ಇವೆಲ್ಲ ಯಾವ ತರ ಕ್ರಿಯೇಟ್ ಆಗುತ್ತೆ. ಆಮೇಲೆ ಅರ್ತ್ ಕ್ವೇಕ್ಸ್ ನ ಮೆಜರ್ ಮಾಡೋದಕ್ಕೆ ಇರ್ತಕ್ಕಂಥ ಇನ್ಸ್ಟ್ರೂಮೆಂಟ್ಸ್ ಯಾವುದು, ರಿಕ್ಟರ್ ಸ್ಕೇಲ್, ಮರ್ಕ್ಯಾಲಿ ಇಂಟೆನ್ಸಿಟಿ ಸ್ಕೇಲ್ ಅಂತ ಹೇಳ್ತೀವಿ. ಅವೆಲ್ಲ ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್ ಜ್ವಾಲಾಮುಖಿ. ಸೊ ಅಗೇನ್ ಇದು ಕೂಡ ಏನಾಗುತ್ತೆ, ಒನ್ ಆಫ್ ದಿ ನ್ಯಾಚುರಲ್ ಕ್ಯಾಲಮಿಟಿ, ಹೌದಾ? ಪ್ರಕೃತಿ ವಿಕೋಪಗಳಲ್ಲಿ ಒಂದಾಗಿದೆ. ಸೊ ಜ್ವಾಲಾಮುಖಿ ಅಂದ್ರೆ ಏನು, ಜ್ವಾಲಾಮುಖಿ ಆಗೋದಕ್ಕೆ ಏನ್ ಪ್ರಮುಖ ಕಾರಣ, ಅದ್ರ ಕೂಡ ಏನಾಗುತ್ತೆ ನಮಗೆ ಭೂಫಲಕಗಳ ಚಲನತೆ. ಮೂವ್ಮೆಂಟ್ ಆಫ್ ದಿ ಪ್ಲೇಟ್ ಟೆಕ್ಟೋನಿಕ್ಸ್ ಇಸ್ ದ ಪ್ರೈಮ್ ರೀಸನ್ ಫಾರ್ ದಿ ವಾಲ್ಕನಿಕ್ ಎರಪ್ಷನ್. ಆಮೇಲೆ ಭೂಮಿ ಮೇಲೆ ಜ್ವಾಲಾಮುಖಿಗಳ ಹಂಚಿಕೆ ಎಲ್ಲಾಗಿದೆ, ಎಲ್ಲ ಕಡೆ ನಮಗೆ ಜ್ವಾಲಾಮುಖಿಗಳು ಕಾಣಿಸ್ಕೊಳಲ್ಲ. ಸಪೋಸ್ ಇವಾಗ ದಕ್ಷಿಣ ಭಾರತ ಬಂದಾಗ ಅಥವಾ ಇಂಡಿಯಾ ಬಂದಾಗ ಏನಾಗುತ್ತೆ, ಜ್ವಾಲಾಮುಖಿಗಳು ತುಂಬಾನೇ ಕಡಿಮೆ. ಅದೇ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಅಂತ ಬಂದಾಗ ಕೆಲವೊಂದಿಷ್ಟು ವಾಲ್ಕನಿಕ್ ಎರಪ್ಷನ್ಸ್ ಆಗಿದೆ. ಬ್ಯಾರನ್ ಐಲ್ಯಾಂಡ್, ಆಮೇಲೆ ನಾರ್ಕೊಂಡಮ್ ಐಲ್ಯಾಂಡ್ಸ್ ಅಂತ ಹೇಳ್ತೀವಿ, ಇವೆಲ್ಲ ವಾಲ್ಕನಿಕ್ ಎರಪ್ಷನ್ಸ್ ಇಂದ ಆಗಿದೆ. ಸೊ ಹಂಗೆ ಭೂಮಿ ಮೇಲೆ ಎಲ್ಲೆಲ್ಲಿ ಜ್ವಾಲಾಮುಖಿಗಳು ಸ್ಫೋಟ ಆಗಿದೆ, ಪೆಸಿಫಿಕ್ ರಿಂಗ್ ಆಫ್ ಫೈರ್ ಅಂತ ಹೇಳ್ತೀವಿ, ಪೆಸಿಫಿಕ್ ಅಗ್ನಿವೃತ್ತ ಅಂತ. ಪೆಸಿಫಿಕ್ ಓಷನ್ ಸುತ್ತಮುತ್ತ ನನಗೆ ಭೂಮಿ ಮೇಲೆ ಇರ್ತಕ್ಕಂಥ 70% ವಾಲ್ಕನಿಕ್ ಎರಪ್ಷನ್ಸ್ ಅಲ್ಲೇ ಕಾಣಿಸ್ಕೊಳುತ್ತೆ. ಸೊ ಆ ತರ. ನೆಕ್ಸ್ಟ್ ಪ್ಲೇಟ್ ಟೆಕ್ಟೋನಿಕ್ಸ್ ಅಂದ್ರೆ ಏನು, ಕನ್ನಡದಲ್ಲಿ ಭೂಫಲಕಗಳು ಅಂತ ಹೇಳ್ತೀವಿ. ಭೂಫಲಕಗಳಂದ್ರೆ ಏನು, ಭೂಮಿ ಮೇಲೆ ಇರ್ತಕ್ಕಂಥ ಭೂಕವಚ ಭಾಗ, ನಾವೇನು ಕ್ರಸ್ಟ್ ಅಂತ ಕರಿತೀವಲ್ಲ, ಅದು ಅನೇಕ ಪೀಸಸ್ ಗಳಾಗಿ ಸಪರೇಟ್ ಆಗಿದೆ, ಅನೇಕ ತುಂಡುಗಳಾಗಿ ಬೇರ್ಪಟ್ಟಿದೆ. ಅದನ್ನ ನಾವು ಟೆಕ್ನಿಕಲಿ ಏನಂತ ಕರಿತೀವಿ, ಪ್ಲೇಟ್ ಟೆಕ್ಟೋನಿಕ್ಸ್. ಸೊ ಪ್ಲೇಟ್ ಟೆಕ್ಟೋನಿಕ್ಸ್ ಆರ್ ದಿ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ದಿ ಅರ್ತ್ ಕ್ರಸ್ಟ್. ಸೊ ಅರ್ತ್ ಕ್ರಸ್ಟ್ ಇಸ್ ದ ಅಪ್ಪರ್ ಪಾರ್ಟ್ ಆಫ್ ದಿ ಲಿಥೋಸ್ಫಿಯರ್ ಅಂತ ಹೇಳ್ತೀವಿ. ಸೊ ಭೂಫಲಕಗಳು ಯಾವ ತರ ಚಲಿಸ್ತಾ ಇದಾವೆ, ಸೊ ಇಲ್ಲಿ ಕನ್ವರ್ಜೆಂಟ್ ಬೌಂಡ್ರಿ, ಡೈವರ್ಜೆಂಟ್ ಬೌಂಡ್ರಿ, ಮತ್ತೆ ಟ್ರಾನ್ಸ್ಫಾರ್ಮ್ ಬೌಂಡ್ರಿ ಅಂತ ಹೇಳ್ತೀವಿ. ಅಕ್ಕಪಕ್ಕದಲ್ಲಿ ಏನಾಗುತ್ತೆ, ಒಂದಕ್ಕೊಂದು ಕೂಡ್ಕೋಬಹುದು, ಅಥವಾ ಭೂಫಲಕಗಳು ಸಪರೇಟ್ ಆಗ್ಬೋದು, ಅಥವಾ ಸಮಾನಾಂತರದಲ್ಲಿ ಚಲಿಸಬಹುದು. ಸೊ ಆತರ ಬಂದಾಗ ಆ ಭೂಫಲಕಗಳು ಒಂದಕ್ಕೊಂದು ಸೇರೋದ್ರಿಂದ, ಬೇರ್ಪಡೋದ್ರಿಂದ ಏನು ಭೂಸ್ವರೂಪಗಳು ಕಾಣಿಸ್ಕೊಳುತ್ತೆ. ಸಪೋಸ್ ಇವಾಗ ನಮಗೆ ಇಂಡಿಯಾ ಅಂತ ಬಂದಾಗ ಏನಾಗುತ್ತೆ, ಹಿಮಾಲಯ ಪರ್ವತಗಳು ಕಾಣಿಸ್ಕೊಳುತ್ತೆ. ಆ ಹಿಮಾಲಯ ಪರ್ವತಗಳು ಯಾಕೆ ನಿರ್ಮಾಣ ಆದವು, ಇಂಡಿಯನ್ ಪ್ಲೇಟ್, ಯುರೇಷಿಯನ್ ಪ್ಲೇಟ್ ಒಂದಕ್ಕೊಂದು ಕೂಡ್ಕೊಂಡಿದ್ರಿಂದ ಅಲ್ಲಿ ಆ ಭೂಕವಚ ಭಾಗ ಏನಾಗುತ್ತೆ, ಮಡಿಕೆ ಆಗಿದೆ. ಸೊ ಆ ತರ ಪ್ರಪಂಚದಲ್ಲಿ ಎಲ್ಲೆಲ್ಲಿ ನಮಗೆ ಮಡಿಕೆ ಪರ್ವತಗಳು ಕಾಣಿಸ್ಕೊಳ್ಳುತ್ತೆ, ಎಲ್ಲಿ ಸ್ತರಭಂಗ ಪರ್ವತಗಳು ಕಾಣಿಸ್ಕೊಳ್ಳುತ್ತೆ, ಇದಕ್ಕೆಲ್ಲದಕ್ಕೂ ಕಾರಣ ಭೂಫಲಕಗಳು. ಭೂಫಲಕಗಳಲ್ಲಿ ವಿಧಗಳು ಏನಿದೆ, ಮೇಜರ್ ಪ್ಲೇಟ್ಸ್, ಮೈನರ್ ಪ್ಲೇಟ್ಸ್ ಅಂತ ಹೇಳ್ತೀವಿ. ದೊಡ್ಡ ಭೂಫಲಕ, ಕಿರು ಭೂಫಲಕ ಅಂತ. ಆಮೇಲೆ ಬೇಸ್ಡ್ ಆನ್ ದಿ ವಾಟರ್ ಮತ್ತೆ ಲ್ಯಾಂಡ್ ಪೋರ್ಷನ್ ಮೇಲೆ, ಅದ್ರ ಮೇಲೆ ಒಂದು ಭೂಫಲಕದ ಮೇಲೆ ನೀರಿನ ಭಾಗ ಜಾಸ್ತಿ ಇದೆ ಅಥವಾ ಭೂ ಪ್ರದೇಶ ಜಾಸ್ತಿ ಇದೆ, ಅದರ ಬೇಸಿಸ್ ಮೇಲೆ ಕಾಂಟಿನೆಂಟಲ್ ಪ್ಲೇಟ್ ಮತ್ತೆ ಓಷನಿಕ್ ಪ್ಲೇಟ್ಸ್ ಅಂತ ಹೇಳ್ತೀವಿ. ಸಾಗರೀಯ ಭೂಫಲಕ, ಖಂಡಾವರಣ ಭೂಫಲಕ. ಸೊ ಅದನ್ನೆಲ್ಲ ಸ್ಟಡಿ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಸವೆತದ ಚಕ್ರಗಳು, ಏಜೆಂಟ್ಸ್ ಆಫ್ ಎರೋಷನ್ ಅಥವಾ ವೆದರಿಂಗ್ ಅಂತ ಸ್ಟಡಿ ಮಾಡ್ತೀವಿ. ಸೊ ವೆದರಿಂಗ್ ಅಂದ್ರೆ ಶೀತಲೀಕರಣ ಅಂತ ಹೇಳ್ತೀವಿ. ವೆದರಿಂಗ್ ಅಂದ್ರೆ ಶೀತಲೀಕರಣ. ಸೊ ಏನಿದೆ ಶೀತಲೀಕರಣ ಅಂದ್ರೆ ಮೆಕ್ಯಾನಿಕಲ್ ಡಿಸ್ಇಂಟಿಗ್ರೇಷನ್ ಅಂಡ್ ಕೆಮಿಕಲ್ ಡಿಕಂಪೋಸಿಷನ್ ಆಫ್ ದಿ ರಾಕ್ ಪಾರ್ಟಿಕಲ್ಸ್. ಒಂದು ಶಿಲೆ ಇರೋದು ಯಾಂತ್ರಿಕವಾಗಿ ಒಡೆಯೋದು, ರಾಸಾಯನಿಕವಾಗಿ ಕೊಳೆಯುವಂತ ಪ್ರಕ್ರಿಯೆಗೆ ನಾವು ವೆದರಿಂಗ್ ಅಂತ ಕರಿತೀವಿ. ಸೊ ಆ ವೆದರಿಂಗ್ ಆಗ್ಬೇಕಾದ್ರೆ ಯಾವ್ಯಾವ ಕರ್ತೃಗಳಿದಾವೆ. ಸಪೋಸ್ ಇವಾಗ ಒಂದು ಮಳೆ ನಿರಂತರವಾಗಿ ಬೀಳೋದ್ರಿಂದ ಏನಾಗುತ್ತೆ, ಒಂದು ಬಂಡೆ ಒಡೆದು ಪುಡಿ ಆಗುತ್ತೆ. ಅದೇ ರೀತಿ ಅತಿ ಹೆಚ್ಚು ಉಷ್ಣಾಂಶ ಬಿದ್ದಾಗ, ಬಿಸಿಲು ಬಂದಾಗ್ಲೂ ಕೂಡ ಏನಾಗುತ್ತೆ, ಒಂದು ಬಂಡೆ ಒಡೆದು ಪುಡಿ ಆಗುತ್ತೆ. ಅದೇ ರೀತಿ ನದಿಗಳು ಹರಿದೋಗ್ತಿರ್ಬೇಕಾದ್ರೆ ಏನಾಗುತ್ತೆ, ಅವು ಶಿಲೆಗಳನ್ನ, ಬಂಡೆಗಳನ್ನ ಒಡೆದು ಪುಡಿ ಮಾಡ್ತವೆ. ಈವನ್ ಮಾರುತಗಳು ಕೂಡ ಏನಾಗುತ್ತೆ, ಬಂಡೆಗಳನ್ನ ಒಡೆದು ಪುಡಿ ಮಾಡ್ತವೆ. ಇವನ್ನೆಲ್ಲ ನಾವು ನಗ್ನೀಕರಣದ ಕರ್ತೃಗಳು ಅಂತ ಕರಿತೀವಿ. ಓಕೆ. ಸೊ ನೆಕ್ಸ್ಟ್ ಯೂನಿಟ್ ಬಂದಾಗ ಏನಾಗುತ್ತೆ, ಲಿಥೋಸ್ಫಿಯರ್ ಮುಗಿದ್ಮೇಲೆ ನಾವಿಲ್ಲಿ ಅಟ್ಮಾಸ್ಫಿಯರ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಹೌದಾ? ಯೂನಿಟ್ 1 ಎರಡನೇ ಭಾಗದಲ್ಲಿ ನಾವೇನು ಸ್ಟಡಿ ಮಾಡ್ತೀವಿ, ಅಟ್ಮಾಸ್ಫಿಯರ್ ಅಂದ್ರೆ ಕನ್ನಡದಲ್ಲಿ ವಾಯುಮಂಡಲ ಅಥವಾ ವಾಯುಗೋಳ ಅಂತ ಹೇಳ್ತೀವಿ. ಏನಿದು ವಾಯುಗೋಳ ಅಂದ್ರೆ, ವಾಯುಗೋಳ ಅಂದ್ರೆ ಗ್ಯಾಸಿಯಸ್ ಎನ್ವಲಪ್ ಸರೌಂಡಿಂಗ್ ದ ಅರ್ತ್. ಭೂಮಿ ಮೇಲೆ ಇರ್ತಕ್ಕಂಥ ಅನಿಲಗಳ ಹೊದಿಕೆಯನ್ನು ಏನಂತ ಕರಿತೀವಿ ನಾವು, ವಾಯುಗೋಳ ಅಂತ ಕರಿತೀವಿ. ಭೂಮಿ ಮೇಲೆ ಈ ವಾಯುಗೋಳ ಯಾವ ತರ ರಚನೆ ಆಯ್ತು, ವಾಯುಗೋಳ ರಚನೆ ಆಗೋದಕ್ಕೆ ಕಾರಣ ಏನು, ವಾಯುಗೋಳದಲ್ಲಿ ಇರ್ತಕ್ಕಂಥ ಅನಿಲಗಳು, ಗ್ಯಾಸಸ್ ಯಾವ್ಯಾವ ಇದಾವೆ,
ಸೊ ನೈಟ್ರೋಜನ್, ಆಕ್ಸಿಜನ್, ಅರ್ಗಾನ್, ಕಾರ್ಬನ್ ಡೈಆಕ್ಸೈಡ್ ಈ ತರ ಎಲ್ಲ ಅನಿಗಳು ನಮಗೆ ತುಂಬಾ ಜಾಸ್ತಿ ಇದೆ. ಅದರಲ್ಲಿ ಈ ನೈಟ್ರೋಜನ್ ಯಾಕೆ ಜಾಸ್ತಿ ಇದೆ? ಇದರಲ್ಲಿ ಲೈಫ್ ಸೇವಿಂಗ್ ಗ್ಯಾಸಸ್ ಅಂತ ಬಂದಾಗ ಆಕ್ಸಿಜನ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಇವೆರಡು ಲೈಫ್ ಸೇವಿಂಗ್ ಗ್ಯಾಸಸ್ ಅಂತ ಕರಿತೀವಿ. ಭೂಮಿ ಮೇಲೆ ವಾಯುಮಂಡಲದಲ್ಲಿ ಎಷ್ಟು ಪದರಗಳಿದೆ? ಪರಿವರ್ತನಾ ಮಂಡಲ, ಸಮೋಷ್ಣ ಮಂಡಲ, ಮಧ್ಯಂತರ ಮಂಡಲ, ಉಷ್ಣತಾ ಮಂಡಲ ಮತ್ತೆ ಬಾಹ್ಯ ಮಂಡಲ ಅಂತ ಹೇಳ್ತೀವಿ. ಈ ಪದರಗಳೆಲ್ಲ ಯಾವ ತರ ರಚನೆ ಆಗಿದೆ, ಅವುಗಳ ಎತ್ತರ ಏನು, ಅಲ್ಲಿ ಉಷ್ಣಾಂಶ ಮತ್ತೆ ವಾಯುಭಾರ ಯಾವ ತರ ವ್ಯತ್ಯಾಸ ಬರುತ್ತೆ, ಆಮೇಲೆ ಒತ್ತಡ ಪಟ್ಟಿಗಳಂತ ಹೇಳ್ತೀವಿ ಭೂಮಿ ಮೇಲ್ಗಡೆ, ಆ ಒತ್ತಡ ಪಟ್ಟಿಗಳು ಯಾವ ತರ ಇದಾವೆ, ಆಮೇಲೆ ನಮಗೆ ಮಾನ್ಸೂನ್ ಮಾರುತಗಳು ಬರುತ್ತೆ. ಅದೇ ತರ ಭೂಮಿ ಮೇಲ್ಗಡೆ ನಿರಂತರ ಮಾರುತಗಳಿದಾವೆ, ಪೂರ್ವ ಮಾರುತಗಳು, ಪಶ್ಚಿಮ ಮಾರುತಗಳು ಅಂತ ಹೇಳ್ತೀವಿ. ಸೊ ಹಂಗಾಗಿ ಈ ಮಾರುತಗಳು ಬೀಸೋ ದಿಕ್ಕು ಯಾವಾಗ ಬದಲಾಗುತ್ತೆ? ನಮಗೆ ಜೂನ್ ತಿಂಗಳು ಬಂದಾಗಲೇ ಯಾಕೆ ಮಳೆ ಆಗುತ್ತೆ? ಅದೇ ಚಳಿಗಾಲ ಬಂದಾಗ ಯಾಕೆ ಹಿಂಗಾರು ಮಳೆ ಬರುತ್ತೆ? ಬೇಸಿಗೆ ಬಂದಾಗ ಕೂಡ ಕೆಲವೊಂದ್ಸಲ ಮಳೆ ಆಗುತ್ತೆ. ಆಮೇಲೆ ರಿಲೇಟಿವ್ ಹ್ಯೂಮಿಡಿಟಿ ಅಂತ ಹೇಳ್ತೀವಿ, ಸಾಪೇಕ್ಷ ಆರ್ದ್ರತೆ. ಬೇಸಿಗೆ ಬಂದಾಗ ಏನಾಗುತ್ತೆ? ದೇಹ ವಿಪರೀತ ಬೆವರುತ್ತಾ ಇರುತ್ತೆ. ಅದೇ ಚಳಿಗಾಲ ಬಂದಾಗ ಮೈ ಮೇಲೆ ಇರ್ತಕ್ಕಂಥ ತೇವಾಂಶ ಕೂಡ ಒಣಗಿ ಏನಾಗುತ್ತೆ, ನಮಗೆ ಸ್ಕಿನ್ ಡ್ರೈ ಅನ್ಸುತ್ತೆ, ಚರ್ಮ ಒಣಗಿರೋ ತರ ಕಾಣಿಸುತ್ತೆ. ಇದಕ್ಕೆಲ್ಲ ಕಾರಣಗಳೇನು? ಆಮೇಲೆ ಭೂಮಿ ಮೇಲೆ ನಮಗೆ ಹಸಿರು ಮನೆ ಪರಿಣಾಮ ಅಂತ ಹೇಳ್ತೀವಿ. ಭೂಮಿ ಮೇಲೆ ಉಷ್ಣಾಂಶ ನೋಡಿ, ರಾತ್ರಿ ಆಗ್ಲಿ ಹಗಲಾಗ್ಲಿ ಯಾವತ್ತೂ ಉಷ್ಣಾಂಶ ನಮಗೆ ಸ್ಥಿರವಾಗಿ ಪಾಸಿಟಿವ್ ಆಗಿರುತ್ತೆ. ಈ ಜಾಗತಿಕ ತಾಪಮಾನ ಅಂದ್ರೆ ಏನು, ಅಥವಾ ಹಸಿರು ಮನೆ ಪರಿಣಾಮ ಅಂದ್ರೆ ಏನು, ಈ ಹಸಿರು ಮನೆ ಅನಿಲಗಳಂದ್ರೆ ಏನು, ಇದು ಯಾಕೆ ಜಾಸ್ತಿ ಆಗ್ತಿದೆ? ಆಮೇಲೆ ಓಝೋನ್ ಪದರದ ಸವಕಳಿ ಅಂತ ಹೇಳ್ತೀವಿ. ಓಝೋನ್ ಪದರ ಎಲ್ಲಿದೆ, ಅದರ ದಪ್ಪ ಎಷ್ಟು, ಅದರಿಂದ ನಮಗೇನು ಉಪಯೋಗ ಇದೆ, ಅದ್ ಯಾಕೆ ಹಾಳಾಗ್ತಿದೆ, ಸೊ ಕ್ಲೋರೋಫ್ಲೋರೋ ಕಾರ್ಬನ್ಸ್ ಅಂದ್ರೆ ಏನು. ಸೊ ಈ ತರದ್ದು ಪ್ರತಿಯೊಂದು ಏನಾಗುತ್ತೆ, ನಾವು ವಾಯುಮಂಡಲದಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಆಮೇಲೆ ಎಲಿಮೆಂಟ್ಸ್ ಆಫ್ ಕ್ಲೈಮೇಟ್ ಅಂತ ಬಂದಾಗ ವೆದರ್ ನೋಡಿ. ಸೊ ಕ್ಲೈಮೇಟ್ ವೆದರ್, ವಾತಾವರಣ ಮತ್ತೆ ಹವಾಮಾನ ಅಥವಾ ವಾಯುಗುಣ ಅಂತ ಜನರಲ್ ಆಗಿ ಪದ ಬಳಸ್ತಾ ಇರ್ತೀವಿ. ಈ ವೆದರ್ ಮತ್ತೆ ಕ್ಲೈಮೇಟ್ಗೆ ಸಾಕಷ್ಟು ವ್ಯತ್ಯಾಸ ಇದೆ. ಸೊ ವೆದರ್ ಅಂತ ಬಂದಾಗ ಏನಾಗುತ್ತೆ, ಒಂದು ವಾತಾವರಣದಲ್ಲಿ ಅಥವಾ ಅಟ್ಮಾಸ್ಫಿಯರ್ ಬಂದಾಗ ಪ್ಯಾರಾಮೀಟರ್ಸ್ ಇದಾವೆ. ಏನು ಉಷ್ಣಾಂಶ ಇರ್ಬೋದು, ಮಳೆ ಇರ್ಬೋದು, ಮಾರುತಗಳು ಮತ್ತೆ ವಾಯುಭಾರ. ಇವು ಒಂದು ಪ್ರದೇಶದಲ್ಲಿ ದಿನನಿತ್ಯ ಅಥವಾ ಪದೇ ಪದೇ ಚೇಂಜ್ ಆಗ್ತಾ ಇದ್ರೆ, ಬದಲಾವಣೆ ಆಗ್ತಿದ್ರೆ ನಾವು ಅದನ್ನ ವಾತಾವರಣ ಅಂತ ಕರಿತೀವಿ. ಒಂದ್ ದಿವಸ ಮಳೆ ಬೀಳ್ತಾ ಇರುತ್ತೆ, ಇನ್ನೊಂದ್ ದಿವಸ ಸಡನ್ ಆಗಿ ಗಾಳಿ ಬೀಸ್ತಾ ಇರುತ್ತೆ, ಇನ್ನೊಂದ್ ದಿವಸ ತಗೊಂಡಾಗ ಪೂರ್ತಿ ಬರೀ ಬಿಸಿಲೇ ಇರುತ್ತೆ. ಸೊ ಈ ತರ ಇದ್ದಾಗ ರೈನಿ ಡೇ, ಸನ್ನಿ ಡೇ, ವಿಂಡಿ ಡೇ ಈ ತರ ಹೇಳ್ತೀವಲ್ಲ, ಇದು ನಮಗೆ ವಾತಾವರಣ ಪದೇ ಪದೇ ಚೇಂಜ್ ಆಗ್ತಿರೋದು. ಅದೇ ಒಂದು ಪ್ರದೇಶದ ವಾತಾವರಣನ ಸರಾಸರಿ ನಾವು 30ರಿಂದ 35 ವರ್ಷ 40 ವರ್ಷವರೆಗೂ ಸರಾಸರಿ ತಗೊಂಡು ಹೇಳಿದಾಗ ಅದನ್ನ ನಾವು ವಾಯುಗುಣ, ಕ್ಲೈಮೇಟ್ ಅಂತ ಕರಿತೀವಿ. ಸಪೋಸ್ ಇವಾಗ ಇಂಡಿಯಾ ಬಂದಾಗ ಏನಾಗುತ್ತೆ, ನಾವು ಇದನ್ನ ಟ್ರಾಪಿಕಲ್ ಮಾನ್ಸೂನ್ ಟೈಪ್ ಆಫ್ ಕ್ಲೈಮೇಟ್, ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣ ಅಂತ ಕರಿತೀವಿ. ಆ ಮಾನ್ಸೂನ್ ಮಾದರಿ ಅಂದ್ರೇನು, ಆ ಉಷ್ಣವಲಯ ಅಂದ್ರೇನು, ಟ್ರಾಪಿಕ್ ಆಫ್ ಕ್ಯಾನ್ಸರ್, ಕರ್ಕಟಕ ಸಂಕ್ರಾಂತಿ ವೃತ್ತ ಏನಾಗುತ್ತೆ ನಮ್ಮ ಭಾರತದಲ್ಲಿ ಮಧ್ಯ ಭಾಗದಲ್ಲಿ ಹಾದೋಗುತ್ತೆ. ಹಂಗಾಗಿ ಅದರ ದಕ್ಷಿಣ ಭಾಗದಲ್ಲಿ ಇರೋದು ಅಥವಾ ಕರ್ಕಟಕ ಸಂಕ್ರಾಂತಿ ವೃತ್ತದ ಕೆಳಭಾಗದಲ್ಲಿ ಇರೋದು ನಾವು ಉಷ್ಣವಲಯ ಅಂತ ಕರಿತೀವಿ. ಅದರ ಮೇಲ್ಭಾಗದಲ್ಲಿ ಇರೋದನ್ನ ಸಮಶೀತೋಷ್ಣ ವಲಯ ಅಂತ ಕರಿಬೇಕು. ಬಟ್ ಹಿಮಾಲಯ ಪರ್ವತಗಳು ಇರೋದ್ರಿಂದ ಏನಾಗುತ್ತೆ, ನಮಗೆ ಉಷ್ಣಾಂಶ ಅಷ್ಟೊಂದು ಕಡಿಮೆ ಆಗಲ್ಲ, ಅದಕ್ಕೆ ನಾವು ಅದನ್ನ ಉಪ ಉಷ್ಣವಲಯ ಅಂತ ಕರಿತೀವಿ. ಸೊ ಈ ತರ ಭಾರತ ಬಂದಾಗ ಏನಾಗುತ್ತೆ, ವರ್ಷದ 12 ತಿಂಗಳು ನಮಗೆ 8 ತಿಂಗಳು ಏನಾಗುತ್ತೆ, ಆಲ್ಮೋಸ್ಟ್ ಬಿಸಿಲೇ ಜಾಸ್ತಿ ಇರುತ್ತೆ. ಇನ್ನು 4 ತಿಂಗಳಲ್ಲಿ ಮಾತ್ರ ಮಳೆ ಆಗುತ್ತೆ. ಆ ಮಳೆ ಕೂಡ ಯಾವ್ದ್ರಿಂದ, ಋತುಮಾನಕ್ಕೆ ದಿಕ್ಕನ್ನ ಬದಲಾಯಿಸ್ತಕ್ಕಂಥ ಮಾರುತಗಳಿಂದ. ಅವನ್ನೇ ನಾವು ಮಾನ್ಸೂನ್ ವಿಂಡ್ಸ್ ಅಂತ ಕರಿತೀವಿ. ಸೊ ನಮಗೆ ನೈಋತ್ಯ ಮಾನ್ಸೂನ್ ಇದೆ ಮತ್ತೆ ಈಶಾನ್ಯ ಮಾನ್ಸೂನ್ ಇದೆ. ಸೊ ಈ ತರ ಮಾರುತಗಳು ಯಾವ ತರ ಬೀಸುತ್ತೆ. ಆಮೇಲೆ ಪ್ರಪಂಚದಲ್ಲಿರ್ತಕ್ಕಂಥ ಕೆಲವೊಂದು ವಾಯುಗುಣ ವಲಯಗಳಿದಾವೆ, ಹೌದಾ. ಇವಾಗ ಈಕ್ವೇಟರ್ ಹತ್ರ ಬಂದಾಗ ಏನಾಗುತ್ತೆ, ನಮಗೆ ವರ್ಷ ಪೂರ್ತಿ ಒಂದೇ ರೀತಿ ಸೀಸನ್ ಇರುತ್ತೆ. ಸೀಸನ್ಲೆಸ್ ಕ್ಲೈಮೇಟ್ ಅಂತ ಬಂದ್ರೆ ಅದು ಈಕ್ವೇಟರ್ ಅಂತ ಹೇಳ್ಬೋದು. ಋತುಮಾನಗಳು ಇಲ್ದಿರ್ತಕ್ಕಂಥ ಪ್ರದೇಶ ಅಂತ ಬಂದಾಗ ನಮಗೆ ಅದ್ಯಾವುದು ಹಾಟ್ ವೆಟ್ ಈಕ್ವಿಟೋರಿಯಲ್ ಟೈಪ್ ಆಫ್ ಕ್ಲೈಮೇಟ್ ಅಂತ ಕರಿತೀವಿ. ಯಾಕೆ? ಅಲ್ಲಿ ನಮಗೆ ವರ್ಷ ಪೂರ್ತಿ ಏನಾಗುತ್ತೆ, 12 ಗಂಟೆ ಹಗಲು 12 ಗಂಟೆ ರಾತ್ರಿ ಇರುತ್ತೆ. ಬೆಳಿಗ್ಗೆಯಿಂದ 12-1 ಗಂಟೆವರೆಗೂ ಹೆವಿ ಬಿಸಿಲು ಇರುತ್ತೆ. 2ರಿಂದ 4 ಗಂಟೆವರೆಗೂ ಪೂರ್ತಿ ಕ್ಲೌಡ್ ಫಾರ್ಮೇಶನ್ ಆಗಿ ದಟ್ಟವಾದ ಮೋಡ ನಿರ್ಮಾಣ ಆಗುತ್ತೆ. ಕರೆಕ್ಟಾಗಿ 4ರಿಂದ 6 ಗಂಟೆವರೆಗೂ ಮಳೆ ಬರ್ತಾ ಇರುತ್ತೆ. ಸೊ ಅದನ್ನ 4 o'clock ರೈನ್ಫಾಲ್ ಅಥವಾ ಟೀ ಟೈಮ್ ರೈನ್ಫಾಲ್ ಅಂತ ಕರಿತೀವಿ. ಸನ್ಸೆಟ್ ಆದ ತಕ್ಷಣ ಕರೆಕ್ಟಾಗಿ 6 ಗಂಟೆ ಮೇಲೆ ವಿಪರೀತ ಚಳಿ ಅನ್ಸುತ್ತೆ. ಸೊ ಈ ತರ ಬೆಳಿಗ್ಗೆಯಿಂದ ನಮಗೆ ಬಿಸಿಲು, ಮಧ್ಯಾಹ್ನ ಸಂಜೆ ಆಗ್ತಿದ್ದಂಗೆ ಮಳೆಗಾಲ, ರಾತ್ರಿ ಅಷ್ಟೊತ್ತಿಗೆ ಚಳಿಗಾಲ ಅನ್ನಿಸ್ತಾ ಇರುತ್ತೆ. ಬಟ್ ಅದನ್ನ ಚಳಿಗಾಲ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಒಂದು ಸೀಸನ್ ಅಂತ ಕರಿಬೇಕಂದ್ರೆ ಅಟ್ಲೀಸ್ಟ್ ಅದು 1 ತಿಂಗಳು 2 ತಿಂಗಳವರೆಗೂ ಇರಬೇಕು. ಬಟ್ ಪ್ರತಿ ದಿವಸ ಇದೇ ಸಿಚುವೇಶನ್ ಪರಿಸ್ಥಿತಿ ಇರುತ್ತೆ. ಸೊ ಹಂಗಾಗಿ ಅದನ್ನ ನಾವು ಹಾಟ್ ವೆಟ್ ಈಕ್ವಿಟೋರಿಯಲ್ ಟೈಪ್ ಆಫ್ ಕ್ಲೈಮೇಟ್ ಅಂತ ಕರಿತೀವಿ. ಉಷ್ಣಾಂಶ ಮತ್ತೆ ತೇವಾಂಶ ಭರಿತ ಸಮಭಾಜಕ ವೃತ್ತದ ವಾಯುಗುಣ. ಅಲ್ಲೇನಾಗುತ್ತೆ, ನಮಗೆ ಜೀವಿಗಳು ವಾಸಿಸೋಕೆ ಯೋಗ್ಯವಾಗಿಲ್ಲ. ಆಮೇಲೆ ಚೈನಾ ಟೈಪ್ ಆಫ್ ಕ್ಲೈಮೇಟ್ ಅಂತ ಹೇಳ್ತೀವಿ. ಆಮೇಲೆ ಬ್ರಿಟಿಷ್ ಟೈಪ್ ಆಫ್ ಕ್ಲೈಮೇಟ್ ಅಂತ ಹೇಳ್ತೀವಿ. ಮೆಡಿಟರೇನಿಯನ್ ಟೈಪ್ ಆಫ್ ಕ್ಲೈಮೇಟ್ ಅಂತ ಕರಿತೀವಿ. ನೋಡಿ, ಮೆಡಿಟರೇನಿಯನ್ ಟೈಪ್ ಆಫ್ ಕ್ಲೈಮೇಟ್ ಅಂತ ಬಂದಾಗ ಅಲ್ಲಿ ನಮಗೆ ದ್ರಾಕ್ಷಿ ಬೆಳೆಯೋದಕ್ಕೆ ತುಂಬಾ ಸೂಕ್ತ. ಅದು ಅದ್ರ ಸ್ಪೆಷಾಲಿಟಿ ಬಂದಾಗ ನೋಡಿ, ಎಲ್ಲಾ ಕ್ಲೈಮೇಟ್ಸ್ ಅಲ್ಲಿ ನಮಗೆ ಬೇಸಿಗೆಲ್ ಮಳೆ ಬರುತ್ತೆ. ಆದ್ರೆ ಮೆಡಿಟರೇನಿಯನ್ ಟೈಪ್ ಆಫ್ ಕ್ಲೈಮೇಟ್ ಬಂದಾಗ ಚಳಿಗಾಲದಲ್ಲಿ ಮಳೆ ಆಗುತ್ತೆ, ಬೇಸಿಗೆಲ್ ಒಣ ಹವೆ ಇರುತ್ತೆ. ಸೊ ಇದಕ್ಕೆಲ್ಲ ಏನ್ ಕಾರಣ? ಸೊ ಪ್ರತಿಯೊಂದು ಏನಾಗುತ್ತೆ, ನಾವಿಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ ಅಟ್ಮಾಸ್ಫಿಯರ್ ಅಲ್ಲಿ. ಓಕೆ,
ಸೊ ನೆಕ್ಸ್ಟ್ ಬಂದಾಗ ಸೊ ಹೈಡ್ರೋಸ್ಫಿಯರ್ ಜಲಗೋಳ. ಸೊ ಭೂಮಿ ಮೇಲೆ ಇರ್ತಕ್ಕಂಥ 3 ಪ್ರಮುಖ ಗೋಳಗಳಲ್ಲಿ ಶಿಲಾಗೋಳ, ವಾಯುಗೋಳ ಆದ್ಮೇಲೆ ನೆಕ್ಸ್ಟ್ ಬರೋದು ನಮಗೆ ಜಲಗೋಳ ಅಥವಾ ಹೈಡ್ರೋಸ್ಫಿಯರ್ ಅಂತ ಕರಿತೀವಿ. ಹೈಡ್ರೋಸ್ಫಿಯರ್ ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ವಾಟರ್ ಕವರ್ಡ್ ಪೋರ್ಷನ್ಸ್ ಅಂತ ಅರ್ಥ. ಭೂಮಿ ಮೇಲೆ ಇರ್ತಕ್ಕಂಥ ಜಲಾವೃತ ಭಾಗವನ್ನು ನಾವು ಜಲಗೋಳ ಅಂತ ಕರಿತೀವಿ. ಆ ಜಲಗೋಳವನ್ನು ಏನ್ ಮಾಡಿದ್ವಿ ನಾವು 5 ಪ್ರಮುಖ ಸಾಗರಗಳಾಗಿ ವಿಂಗಡಣೆ ಮಾಡಿದ್ವಿ. ಪೆಸಿಫಿಕ್ ಓಷನ್ ಇದೆ, ಅಟ್ಲಾಂಟಿಕ್ ಓಷನ್ ಇದೆ, ಇಂಡಿಯನ್ ಓಷನ್ ಇದೆ, ಸದರನ್ ಓಷನ್ ಇದೆ, ಕೊನೆಗೆ ಆರ್ಕ್ಟಿಕ್ ಓಷನ್ ಇದೆ. ಸೊ ಈ ಸಾಗರಗಳ ರಚನೆ ಆಗಿದ್ದು ಯಾಕೆ? ಸಾಗರಗಳಲ್ಲಿ ಉಪ್ಪಿನಾಂಶ ಸೆಲಿನಿಟಿ ಬಗ್ಗೆ ಮಾತಾಡ್ತೀವಿ, ಓಷನ್ ಸೆಲಿನಿಟಿ ಅಂತ. ಸೊ ಸಾಗರ ನೀರು ಉಪ್ಪಾಗಿರೋದಕ್ಕೆ ಕಾರಣ ಏನು? ಸೊ ಉಪ್ಪಿನಾಂಶ ನಿರ್ಧಾರ ಆಗೋದಕ್ಕೆ ಏನೇನು ಕಾರಣಗಳಿದಾವೆ? ವಿಚ್ ಫ್ಯಾಕ್ಟರ್ಸ್ ಡಿಸೈಡ್ ದಿ ಸೆಲಿನಿಟಿ ಆಫ್ ದಿ ಓಷನ್ ವಾಟರ್. ನೆಕ್ಸ್ಟ್ ಸಾಗರದ ನೀರು ಮೂವ್ಮೆಂಟ್ ಆಗ್ತಾ ಇರುತ್ತೆ, ಹೌದಾ? ಮೂವ್ಮೆಂಟ್ ಆಫ್ ದಿ ಓಷನ್ ವಾಟರ್ ಅಂತ ಹೇಳ್ತೀವಿ. ಇಲ್ಲಿ ಸಾಗರದ ನೀರೇನಾಗುತ್ತೆ, ನಮಗೆ ದೊಡ್ಡ ಪ್ರಮಾಣದಲ್ಲಿ ಚಲನಿಸ್ತಾ ಇರುತ್ತೆ, ಮತ್ತೆ ಸೂಕ್ಷ್ಮ ಪ್ರಮಾಣದಲ್ಲಿ, ಸಣ್ಣ ಪ್ರಮಾಣದಲ್ಲಿ ಕೂಡ ಚಲಿಸ್ತಾ ಇರುತ್ತೆ. ಆತರ ಬಂದಾಗ ದಿನನಿತ್ಯ ಏನಾಗುತ್ತೆ, ಆ ಸಾಗರದ ನೀರಿನ ಮೇಲೆ ಗಾಳಿ ತುಂಬಾ, ಭಾರತಗಳು ತುಂಬಾ ವೇಗವಾಗಿ ಚಲಿಸೋದ್ರಿಂದ ನಮಗೆ ಅಲೆಗಳು ಕ್ರಿಯೇಟ್ ಆಗುತ್ತೆ. ವೇವ್ಸ್ ಆರ್ ಕ್ರಿಯೇಟೆಡ್ ಡ್ಯೂ ಟು ಫ್ರಿಕ್ಷನ್ ಬಿಟ್ವೀನ್ ದ ವಿಂಡ್ ಅಂಡ್ ದಿ ಓಷನ್ ವಾಟರ್. ನೆಕ್ಸ್ಟ್ ಬಂದಾಗ ನಮಗೆ ಟೈಡ್ಸ್, ಉಬ್ಬರವಿಳಿತಗಳು ಕ್ರಿಯೇಟ್ ಆಗುತ್ತೆ. ಟೈಡ್ಸ್ ಕ್ರಿಯೇಟ್ ಆಗೋದಕ್ಕೆ ಮೇನ್ ರೀಸನ್ ಬಂದಾಗ ನಮಗೆ ಸನ್, ಮೂನ್ ಮತ್ತೆ ಅರ್ತ್ ಗ್ರಾವಿಟಿಯಿಂದ. ಅದು ಕೂಡ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಬಂದಾಗ ಏನಾಗುತ್ತೆ, ನಮಗೆ ಸನ್, ಮೂನು, ಅರ್ತ್ 3 ಒಂದೇ ಸ್ಟ್ರೈಟ್ ಲೈನ್ ಅಲ್ಲಿ ಇರೋದ್ರಿಂದ ಏನಾಗುತ್ತೆ, ಸೊ ನಮಗೆ ಮತ್ತು ಉಬ್ಬರವಿಳಿತಗಳು ಓಷನ್ಸ್ ಅಲ್ಲಿ ಟೈಡ್ಸ್ ಏನಾಗುತ್ತೆ ತುಂಬಾ ಗ್ರೇಟ್ ಹೈಟ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಅವನ್ನ ನಾವು ಸ್ಪ್ರಿಂಗ್ ಟೈಡ್ಸ್, ಗರಿಷ್ಠ ಭರತ ಅಂತ ಕರಿತೀವಿ. ಅದೇ ರೀತಿ ಫಸ್ಟ್ ಕ್ವಾರ್ಟರ್ ಮತ್ತೆ ಥರ್ಡ್ ಕ್ವಾರ್ಟರ್ ಆಫ್ ದಿ ಮೂನ್ ಬಂದಾಗ ಏನಾಗುತ್ತೆ, ಸೂರ್ಯ, ಚಂದ್ರ ಮತ್ತೆ ಭೂಮಿ ಏನಾಗುತ್ತೆ ಈ ತರ ಟ್ರಯಾಂಗಲ್ ಶೇಪ್ ಅಲ್ಲಿ ಕಾಣಿಸ್ಕೊಳ್ತವೆ. ಸೊ ಅವಾಗ ಏನಾಗುತ್ತೆ, ಗ್ರಾವಿಟಿ ಆಪೋಸಿಟ್ ಅಲ್ಲಿ ಅಟ್ರಾಕ್ಟ್ ಆಗೋದ್ರಿಂದ ಏನಾಗುತ್ತೆ, ಟೈಡ್ಸ್ ಹೈಟ್ ನಮಗೆ ಕಡಿಮೆ ಇರುತ್ತೆ. ಸೊ ನಾವು ಅದನ್ನ ನೀಪ್ ಟೈಡ್ಸ್, ಕನಿಷ್ಠ ಭರತ ಅಂತ ಕರಿತೀವಿ. ಓಕೆ, ಸೊ ಸ್ಪ್ರಿಂಗ್ ಟೈಡ್ಸ್, ನೀಪ್ ಟೈಡ್ಸ್ ಅಂತ ಹೇಳೋದು, ಹೌದಾ? ಸ್ಪ್ರಿಂಗ್ ಟೈಡ್ಸ್ ಮತ್ತೆ ನೀಪ್ ಟೈಡ್ಸ್ ಇದೆಲ್ಲ ಆಗೋದು ನಮಗೆ ನ್ಯೂ ಮೂನ್ ಮತ್ತೆ ಫುಲ್ ಮೂನ್ ಅಲ್ಲಿ. ಅದೇ ಫಸ್ಟ್ ಕ್ವಾರ್ಟರ್ ಮತ್ತೆ ಥರ್ಡ್ ಕ್ವಾರ್ಟರ್ ಬಂದಾಗ ಏನಾಗುತ್ತೆ, ಇಲ್ಲಿ ನಮಗೆ ಡೀಪ್ ಟೈಡ್ಸ್ ಕ್ರಿಯೇಟ್ ಆಗುತ್ತೆ. ಯಾಕಂದ್ರೆ ಸನ್ನು, ಮೂನು, ಅರ್ತ್ ನಮಗೆ ಸನ್ನು, ಮೂನು, ಅರ್ತ್ 3 ಸ್ಟ್ರೈಟ್ ಲೈನ್ ಅಲ್ಲಿ ಕಾಣಿಸ್ಕೊಳ್ಳೋದು ಅಮಾವಾಸ್ಯೆ ದಿವಸ ಮತ್ತೆ ಹುಣ್ಣಿಮೆ ದಿವಸ. ಅದೇ ನೆಕ್ಸ್ಟ್ ಡೀಪ್ ಟೈಡ್ಸ್ ಬಂದಾಗ ಏನಾಗುತ್ತೆ, ಅರ್ತ್ ಇಲ್ಲಿರುತ್ತೆ, ಸೊ ಒಂದ್ ಕಡೆ ಸನ್ ಇರುತ್ತೆ, ಆದ್ರೆ ಮೂನ್ ಏನಾಗುತ್ತೆ ಇಲ್ಲಿ ಇರುತ್ತೆ ಅಥವಾ ಇಲ್ಲಿರುತ್ತೆ ಕೆಳಗಡೆ. ಸೊ ಹಂಗಾಗಿ ಏನಾಗುತ್ತೆ, ಗ್ರಾವಿಟಿ ಸನ್ನು ಮೂನ್ ಏನಾಗುತ್ತೆ ಭೂಮಿ ಮೇಲ್ಗಡೆ ಆಪೋಸಿಟ್ ಆಗಿ ಅಟ್ರಾಕ್ಟ್ ಆಗ್ತಿರುತ್ತೆ. ಸೊ ಮೂನ್ ಈ ಕಡೆ ಹೇಳಿದ್ರೆ ಸನ್ ಈ ಕಡೆ ಎಳಿತಿರುತ್ತೆ. ಸೊ ಹಂಗಾಗಿ ಏನಾಗುತ್ತೆ, ನಮಗೆ ಟೈಡ್ಸ್ ಹೈಟ್ ಕಡಿಮೆ ಇರುತ್ತೆ. ಸೊ ಈ ತರದ್ದೆಲ್ಲ ಟೈಡ್ಸ್ ಕ್ರಿಯೇಟ್ ಆಗೋದ್ರಿಂದ ಭೂಮಿ ಮೇಲೆ ಏನೇನು ಡಿಫ್ರೆನ್ಸ್ ಕ್ರಿಯೇಟ್ ಆಗುತ್ತೆ, ಅದರಿಂದ ನಾವು ಟೈಡಲ್ ಎನರ್ಜಿ ಯಾವ ತರ ಬಳಸ್ಕೋಬಹುದು, ಸೊ ಇದನ್ನೆಲ್ಲ ನಾವು ನೋಡ್ಬೋದು. ಸೊ ನೆಕ್ಸ್ಟ್ ಬಂದಾಗ ಓಷನ್ಸ್ ಅಲ್ಲಿ ನಮಗೆ ಇರ್ತಕ್ಕಂಥ ಓಷನ್ ಕರೆಂಟ್ಸ್ ಗಳಂದ್ರೇನು, ಸಾಗರ ಪ್ರವಾಹಗಳಂತ ಕರಿತೀವಿ. ಮಾಸ್ ಮೂವ್ಮೆಂಟ್ ಆಫ್ ದಿ ಓಷನ್ ವಾಟರ್ ಇನ್ ಸ್ಪೆಸಿಫಿಕ್ ಡೈರೆಕ್ಷನ್. ಸಾಗರದ ನೀರು ಒಂದು ಬೃಹತ್ ಪ್ರಮಾಣದಲ್ಲಿ ನಿರ್ದಿಷ್ಟ ದಿಕ್ಕಲ್ಲಿ ಚಲಿಸೋದು ನಾವು ಸಾಗರ ಪ್ರವಾಹಗಳಂತ ಕರಿತೀವಿ. ಈ ಸಾಗರ ಪ್ರವಾಹಗಳು ಯಾವ ತರ ಇದಾವೆ, ಉಷ್ಣಾಂಶದ ಆಧಾರದ ಮೇಲೆ ಇವನ್ನ 2 ರೀತಿ ಹೇಳ್ತೀವಿ. ಒಂದು ಉಷ್ಣ ಸಾಗರ ಪ್ರವಾಹ, ಇನ್ನೊಂದು ಶೀತ ಸಾಗರ ಪ್ರವಾಹ, ವಾರ್ಮ್ ಓಷನ್ ಕರೆಂಟ್ ಅಂಡ್ ಕೋಲ್ಡ್ ಓಷನ್ ಕರೆಂಟ್. ಅಗೇನ್ ಭೂಮಿಯ ಉಷ್ಣವಲಯ ಭಾಗ ಬಂದಾಗ ಸಮಭಾಜಕ ವೃತ್ತದ ಬಳಿ ಏನಾಗುತ್ತೆ, ಉಷ್ಣಾಂಶ ಜಾಸ್ತಿ ಇರೋದಕ್ಕೆಲ್ಲ ನಮಗೆ ವಾರ್ಮ್ ಓಷನ್ ಕರೆಂಟ್ಸ್ ಕಾಣಿಸ್ಕೊಳ್ಳುತ್ತೆ. ಅದೇ ಧ್ರುವ ಪ್ರದೇಶಗಳ ಬಳಿ ಬಂದಾಗ ನಿಯರ್ ದ ಪೋಲ್ಸ್ ಏನಾಗುತ್ತೆ, ವಾಟರ್ ಕೋಲ್ಡ್ ಆಗಿರುತ್ತೆ. ಸೊ ಹಂಗಾಗಿ ಅವನ್ನ ಕೋಲ್ಡ್ ಓಷನ್ ಕರೆಂಟ್ಸ್ ಅಂತ ಕರಿತೀವಿ. ಇನ್ಬಿಟ್ರೆ ನಮಗೆ ಓಷನ್ ಡೆಪಾಸಿಟ್ಸ್ ಅಂತ ಬಂದಾಗ ಇಲ್ಲಿ ನೋಡಿ, ಓಷನ್ಸ್ ಅಲ್ಲಿ ಏನಾಗುತ್ತೆ, ನಮಗೆ ಸಾಕಷ್ಟು ಮಿನರಲ್ ರಿಸೋರ್ಸಸ್ ಸಿಗುತ್ತೆ. ಅದು ಕಾಂಟಿನೆಂಟಲ್ ಶೆಲ್ಫ್ ಏರಿಯಾ ಇರ್ಬೋದು. ಸಪೋಸ್ ಇವಾಗ ಲ್ಯಾಂಡ್ ಪೋರ್ಷನ್ ಈ ತರದ್ದೇ ಓಷನ್ಸ್ ಒಳಗಡೆ ಇಲ್ಲಿ ಎಂಟರ್ ಆಗ್ತಾ ಇದ್ದೀವಿ. ಇಲ್ಲಿ ಬಂದಾಗ ಕಾಂಟಿನೆಂಟಲ್ ಶೆಲ್ಫ್ ಏರಿಯಾ ಇರ್ಬೋದು, ನೆಕ್ಸ್ಟ್ ಕಾಂಟಿನೆಂಟಲ್ ಸ್ಲೋಪ್ ಇರ್ಬೋದು, ಅಥವಾ ಅಬಿಸಲ್ ಪ್ಲೇನ್ ಏರಿಯಾ, ಮೈದಾನ ಪ್ರದೇಶ ಅಂತ ಕರಿತೀವಿ. ಇಲ್ಲಿ ಬಂದಾಗಲೂ ಕೂಡ ಏನಾಗುತ್ತೆ, ವಾಲ್ಕೆನಿಕ್ ಎರಪ್ಷನ್ಸ್ ಆಗಿದ್ರಿಂದ ನಮಗೆ ಸಾಕಷ್ಟು ಖನಿಜ ನಿಕ್ಷೇಪಗಳು ಸಿಗುತ್ತೆ. ಆತರ ಬಂದಾಗ ಪೆಸಿಫಿಕ್ ಓಷನ್ ಸುತ್ತಮುತ್ತ ಬಂದ ನಮಗೆ ವಾಲ್ಕೆನಿಕ್ ಎರಪ್ಷನ್ಸ್ ಪದೇ ಪದೇ ಆಗಿರೋದಕ್ಕೆ ಸಲ್ಫರ್, ಐರನ್ ಕಂಟೆಂಟ್, ಸಿಲಿಕಾ ಎಲ್ಲ ತುಂಬಾ ಜಾಸ್ತಿ ಸಿಗುತ್ತೆ. ಸೊ ಈ ತರ ಮಿನರಲ್ ಡೆಪಾಸಿಟ್ಸ್ ನಮಗೆ ಓಷನ್ಸ್ ಇಂದ ಏನೇನ್ ಸಿಗ್ತಾ ಇದೆ. ಆಮೇಲೆ ಇಲ್ಲಿ ಅನ್ಕ್ಲೋಸ್ ಅಂತ ಮಾತಾಡ್ತೀವಿ. ಏನಿದು ಅನ್ಕ್ಲೋಸ್ ಅಂದ್ರೆ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆಫ್ ಲಾ ಆನ್ ದ ಸಿ, ಅಂದ್ರೆ ವಿಶ್ವಸಂಸ್ಥೆ ಸಾಗರಗಳ ಮೇಲೆ ಇರ್ತಕ್ಕಂಥ ಹಕ್ಕುಗಳನ್ನ ಚಲಾಯಿಸೋದಕ್ಕೆ ಯಾವ ಯಾವ ದೇಶಗಳಿಗೆ ನಮಗೆ ಕರಾವಳಿ ಪ್ರದೇಶ ಇದೆಯಲ್ಲ, ಸಪೋಸ್ ಇವಾಗ ಭಾರತ ಮತ್ತೆ ಶ್ರೀಲಂಕಾ ಬಂದಾಗ ಇಲ್ಲಿ ಇಂಡಿಯನ್ ಓಷನ್ ಅಲ್ಲಿ, ಅರೇಬಿಯನ್ ಸಿ ಅಲ್ಲಿ ಕೆಳಗಡೆ ಬೇ ಆಫ್ ಬೆಂಗಾಲ್ ಬಂದಾಗ ಅಲ್ಲಿ ಎಷ್ಟರ ಮಟ್ಟಿಗೆ ಅವು ಗಡಿಯನ್ನ ಹಂಚಿಕೆ ಹೊಂದ್ಕೊಂಡಿದ್ದಾವೆ, ಎಲ್ಲಿವರೆಗೂ ತಮ್ಮನ್ನ ಹಕ್ಕನ್ನು ಸಾಧಿಸ್ತವೆ. ಆತರ ಬಂದಾಗ ನೋಡಿ ಟೆರಿಟೋರಿಯಲ್ ಲಿಮಿಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕಾಂಟಿಗ್ಯೂಯಸ್ ಝೋನ್, ಸಮೀಪ ವಲಯ ಅಂತ ಹೇಳ್ತೀವಿ. ಆಮೇಲೆ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್, ಪ್ರತ್ಯೇಕ ಆರ್ಥಿಕ ವಲಯ ಅಂತ. ಈ ತರ ಪ್ರತಿಯೊಂದು ದೇಶ ಯಾವ್ಯಾವ್ದು ಕರಾವಳಿ ಪ್ರದೇಶ ಹೊಂದಿದೆಯಲ್ಲ ಅವಕ್ಕೆಲ್ಲ ಈ ತರ ರೈಟ್ಸ್ ಇರುತ್ತೆ. ಸೊ ಆತರ ಬಂದಾಗ ನೋಡ್ಬೋದು, ಪ್ರತಿ ಸಲ ನ್ಯೂಸ್ ಅಲ್ಲಿ ಇರುತ್ತೆ, ಯಾವುದು
ಚೀನಾ ಮತ್ತೆ ತೈವಾನ್ ಇರ್ಬೋದು, ಚೀನಾ ಮತ್ತೆ ಜಪಾನ್ ಇರ್ಬೋದು, ಅಥವಾ ಚೀನಾ ಮತ್ತೆ ಫಿಲಿಪೈನ್ಸ್ ಮಧ್ಯೆ ಏನಾಗುತ್ತೆ ಈ ತರ ಬೌಂಡ್ರಿ ಲಿಮಿಟ್ಗೋಸ್ಕರ ಏನಾಗುತ್ತೆ ಓಷನ್ಸ್ ಅಲ್ಲಿ ಗಡಿ ಮಿತಿಗೋಸ್ಕರ ಏನಾಗುತ್ತೆ ಯಾವಾಗ್ಲೂ ವಿವಾದ ಉಂಟಾಗ್ತಿರುತ್ತೆ. ಸೊ ಈ ತರದನ್ನ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಇದೆಲ್ಲ ಜಿಯೋ ಪೊಲಿಟಿಕ್ಸ್ ಅಲ್ಲಿ ಕೂಡ ಬರುತ್ತೆ. ಸೊ ನೆಕ್ಸ್ಟ್ ಬಂದಾಗ ಯೂನಿಟ್ 2 ಅಲ್ಲಿ ಏನಾಗುತ್ತೆ ನಮಗೆ ಬೇಸಿಕಲಿ ಫಿಸಿಯೋಗ್ರಫಿ ಆಫ್ ದಿ ಕಾಂಟಿನೆಂಟ್ಸ್ ಅಂಡ್ ಡೆಮೋಗ್ರಫಿಕ್ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಖಂಡಗಳ ಭೌತಶಾಸ್ತ್ರ ಮತ್ತು ಜನಸಂಖ್ಯಾ ವಿತರಣಾ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಬೇಸಿಕಲಿ ಬಂದಾಗ ಏನಾಗುತ್ತೆ ನೋಡಿ, ಮೌಂಟೇನ್ಸ್ ಪರ್ವತಗಳಂತ ಕರಿತೀವಿ. ಸೊ ಪರ್ವತಗಳಂದ್ರೆ ಏನು? ಯಾವುದೇ ಒಂದು ಭೂಪ್ರದೇಶ ಸಮುದ್ರ ಮಟ್ಟದಿಂದ ಕನಿಷ್ಠ 610 ಮೀಟರ್ ಎತ್ತರದಲ್ಲಿ ಇದ್ರೆ ಏನಾಗುತ್ತೆ ಅದು ನಾವು ಪರ್ವತ ಅಂತ ಕರಿತೀವಿ. ಆಮೇಲೆ ಅದರ ಎರಡು ಬದಿ ಏನಾಗಿರ್ಬೇಕು? ಚೂಪಾದ ಇಳಿಜಾರನ್ನ ಹೊಂದಿರಬೇಕು. ಈ ತರ ಪರ್ವತಗಳಂದ್ರೆ ಏನು? ಪರ್ವತಗಳು ಯಾವ ತರ ರಚನೆ ಆಗ್ತವೆ, ಅದರಲ್ಲಿ ಟೈಪ್ಸ್ ಏನಿದೆ, ಪರ್ವತಗಳ ವಿಧಗಳು ಬಂದಾಗ ಫೋಲ್ಡೆಡ್ ಮೌಂಟೇನ್ಸ್ ಅಂತ ಹೇಳ್ತೀವಿ, ಮಡಿಕೆ ಪರ್ವತಗಳು, ಜ್ವಾಲಾಮುಖಿ ಸ್ಫೋಟ ಆಗೋದ್ರಿಂದ ಕೂಡ ನಮಗೆ ಮೌಂಟೇನ್ಸ್ ಆಗುತ್ತೆ, ಅವನ್ನ ಜ್ವಾಲಾಮುಖಿ ಪರ್ವತಗಳಂತ ಕರಿತೀವಿ. ಆಮೇಲೆ ಸ್ತರಭಂಗ ಪರ್ವತಗಳು, ಫಾಲ್ಟ್ ಅಥವಾ ಬ್ಲಾಕ್ ಮೌಂಟೇನ್ಸ್ ಅಂತ ಹೇಳ್ತೀವಿ. ಎರಡು ಭೂಫಲಕಗಳು ವಿರುದ್ಧ ದಿಕ್ಕಲ್ಲಿ ಚಲಿಸೋದ್ರಿಂದ ಏನಾಗುತ್ತೆ ಆ ಒಂದು ಮಧ್ಯಭಾಗ ಇರೋದು ಕುಸಿದು ಬಿದ್ದು ಏನಾಗುತ್ತೆ ಈ ತರ ನಮಗೆ ಸ್ತರಭಂಗ ಪರ್ವತಗಳಾಗತ್ತೆ. ಸೊ ಈ ತರದಿಂದ ನೋಡಿದಾಗ ಎರಡು ಕಡೆಯಿಂದ ಏನಾಗುತ್ತೆ ಇವು ಮೌಂಟೇನ್ಸ್ ತರ ಕಾಣುತ್ತೆ. ಬೆಸ್ಟ್ ಎಕ್ಸಾಂಪಲ್ ಬಂದಾಗ ನಮಗೆ ವಿಂಧ್ಯ ಮತ್ತೆ ಸಾತ್ಪುರ, ಪಶ್ಚಿಮ ಘಟ್ಟಗಳು, ಇವೆಲ್ಲ ಬ್ಲಾಕ್ ಮೌಂಟೇನ್ಸ್ಗೆ ಎಕ್ಸಾಂಪಲ್. ಅದೇ ರೀತಿ ಫೋಲ್ಡೆಡ್ ಮೌಂಟೇನ್ಸ್ ಬಂದಾಗ ಹಿಮಾಲಯ ಮೌಂಟೇನ್ಸ್, ರಾಕಿ ಮೌಂಟೇನ್ಸ್ ಎಲ್ಲ ಎಕ್ಸಾಂಪಲ್ ಆಗುತ್ತೆ. ಇನ್ನ ಜ್ವಾಲಾಮುಖಿ ಪರ್ವತ ಬಂದಾಗ ನೋಡಿ ಮೌಂಟ್ ವೆಸುವಿಯಸ್, ಹೌದಾ, ಯುರೋಪ್ ಅಲ್ಲಿ ಇಟಲಿ ಭಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ. ಮೌಂಟ್ ಎಟ್ನಾ ಅಂತ ಇದೆ. ಇವೆಲ್ಲ ಜ್ವಾಲಾಮುಖಿಯಿಂದ ಆಗ್ತಕ್ಕಂಥ ಪರ್ವತಗಳು. ನೆಕ್ಸ್ಟ್ ರಿವರ್ಸ್ ಅಂದ್ರೆ ಏನು? ನದಿ ಅಂದ್ರೆ ಏನು? ನದಿಗಳ ಉಗಮ ಏನು ಅಂತ ಗೊತ್ತಿದೆ. ಸೊ ನದಿ ಅಂದ್ರೆ ಏನು? ಸ್ಟಡಿ ಅಬೌಟ್ ರಿವರ್ಸ್ಗೆ ನಾವು ಓಟೋಮಾಲಜಿ ಅಥವಾ ನದಿ ಶಾಸ್ತ್ರ ಅಂತ ಕರಿತೀವಿ. ಬೇಸಿಕಲಿ ಗೊತ್ತಿರುತ್ತೆ ನದಿ ಅಂದ್ರೆ ಅದು ಉಗಮ ಆಗೋದು ಎಲ್ಲಿಂದ? ಸಾಮಾನ್ಯವಾಗಿ ನಮಗೆ ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ ಉಗಮ ಆಗುತ್ತೆ. ಸೊ ಅಲ್ಲಿ ಬಂದಾಗ ನಮಗೆ ಒಂದು ಹಿಮ ಕರಗಿದ ನೀರಿರ್ಬೋದು ಅಥವಾ ತೇವಾಂಶ ಭರಿತ ಮಾರುತಗಳು ಆ ಪರ್ವತಗಳಿಗೆ ಡಿಕ್ಕಿ ಹೊಡೆಯೋದ್ರಿಂದ ಏನಾಗುತ್ತೆ ಮಳೆ ಬರುತ್ತೆ. ಸೊ ಆ ತರ ಬಂದಾಗ ನಮಗೆ ಪಶ್ಚಿಮ ಘಟ್ಟಗಳಲ್ಲಿ ಏನಾಗುತ್ತೆ ನೈಋತ್ಯ ಮಾನ್ಸೂನ್ಗೆ ಏನಾಗುತ್ತೆ ಇವು ಬಂದು ನಮ್ಮ ಪಶ್ಚಿಮ ಘಟ್ಟಗಳಿಗೆ ಡಿಕ್ಕಿ ಹೊಡಿತವೆ. ಹಾಗಾಗಿ ಇಲ್ಲಿ ವೆಸ್ಟರ್ನ್ ಘಾಟ್ಸ್ಗೆ ಏನಾಗುತ್ತೆ ಅತಿ ಹೆಚ್ಚು ಮಳೆ ಬರೋದ್ರಿಂದ ಅಲ್ಲಿ ನಮಗೆ ನದಿಗಳು ಉಗಮಾಗಿ ಬರೋದು. ಗೋದಾವರಿ, ಕೃಷ್ಣ, ಕಾವೇರಿ ಎಲ್ಲ ಈ ತರ ನದಿಗಳು ಉಗಮಾಗಿ ಬರುತ್ತೆ. ಸೊ ಆ ತರ ನದಿಗಳು ಉಗಮಾಗಿ ಬರೋದ್ರಿಂದ ಆ ನದಿಯ ಪಾತ್ರ ಯಾವ ತರ ಇರುತ್ತೆ? ನದಿಗಳು ಯಾವ ತರ ಸಾಗರ ಸಮುದ್ರ ಸೇರ್ತವೆ? ಅವು ಮುಖಜ ಭೂಮಿ ಸೃಷ್ಟಿ ಮಾಡ್ತವ ಅಥವಾ ಅಳಿವೆಗಳನ್ನ ಸೃಷ್ಟಿ ಮಾಡ್ತವ? ಆ ನದಿಗಳು ಹರಿದು ಬರ್ತಿರ್ಬೇಕಾದ್ರೆ ಯಾಕೆ ಪ್ರವಾಹ ಉಂಟು ಮಾಡ್ತವೆ? ಆ ನದಿಗಳಿಗೆ ಅಣೆಕಟ್ಟು ಕಟ್ಟಿಬಿಟ್ಟು ನಾವು ಆ ಒಂದು ವಾಟರ್ ಶೆಡ್ ತರ ಜಲನಯನ ಪ್ರದೇಶವನ್ನ ಯಾವ ರೀತಿ ಬಳಕೆ ಮಾಡ್ಕೊಳ್ತೀವಿ? ಸೊ ಇದನ್ನೆಲ್ಲ ಏನಾಗುತ್ತೆ ರಿವರ್ಸ್ ಅಲ್ಲಿ ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್ ಬಂದಾಗ ಅರಣ್ಯಗಳು, ಫಾರೆಸ್ಟ್ ಅಂತ ಹೇಳ್ತೀವಿ ಅಥವಾ ಕಾಡುಗಳು. ಸೊ ಮಳೆ ಪ್ರಮಾಣ ಜಾಸ್ತಿ ಇದ್ದಷ್ಟು ನಮಗೆ ಮೋರ್ ದನ್ 250 ಸೆಂಟಿಮೀಟರ್ಸ್ ಪರ್ ಇಯರ್ ರೈನ್ಫಾಲ್ ಇದ್ದಾಗ ಏನಾಗುತ್ತೆ ಅಲ್ಲಿ ಯಾವಾಗ್ಲೂ ಮರಗಳು ತುಂಬಾ ಹಸಿರಾಗಿರ್ತವೆ. ಅವನ್ನ ನಾವೇನಂತ ಕರಿತೀವಿ? ಎವರ್ ಗ್ರೀನ್ ಫಾರೆಸ್ಟ್, ನಿತ್ಯ ಹರಿದ್ವರ್ಣದ ಅರಣ್ಯಗಳಂತ ಕರಿತೀವಿ. ಅದೇ ಮಳೆ ಪ್ರಮಾಣ ನಮಗೆ 200 ಸೆಂಟಿಮೀಟರ್ಗಿಂತ ಕಡಿಮೆ ಇದ್ದು 100 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಇದ್ದಾಗ ಏನಾಗುತ್ತೆ ಅಲ್ಲಿ ನಮಗೆ ಡೆಸಿಡಿಯಸ್ ಫಾರೆಸ್ಟ್, ಎಲೆ ಎದುರುವ ಅರಣ್ಯಗಳು ಕಾಣಿಸ್ಕೊಳ್ಳುತ್ತೆ. ಇದ್ರಲ್ಲಿ ಮತ್ತೆ ಎರಡು ರೀತಿ ಬರುತ್ತೆ, ತೇವಾಂಶಯುತ ಎಲೆ ಎದುರುವ ಅರಣ್ಯ ಮತ್ತೆ ಒಣ ಎಲೆ ಎದುರುವ ಅರಣ್ಯ. ಅದೇ ಮಳೆ ಪ್ರಮಾಣ ನಮಗೆ 70 ಸೆಂಟಿಮೀಟರ್ಗಿಂತ ಕಡಿಮೆ ಇದ್ದಾಗ ಏನಾಗುತ್ತೆ ಅಲ್ಲಿ ನಮಗೆ ಥಾರ್ನಿ ಫಾರೆಸ್ಟ್ ಶುರುವಾಗುತ್ತೆ. ಅಂದ್ರೆ ಏನಾಗುತ್ತೆ ಅಲ್ಲಿ ನಮಗೆ ಸವನ್ನ ಹುಲ್ಲುಗಾವಲು ಕೂಡ ಕಾಣಿಸ್ಕೋಬಾರ್ದು. ಅಥವಾ ಇನ್ನು ಕೆಲವೊಂದ್ ಕಡೆ ಏನಾಗುತ್ತೆ ಪೂರ್ತಿ ಮುಳ್ಳಿನ ಅರಣ್ಯಗಳು, ಅಂದ್ರೆ ಎಲೆಗಳು ಉದುರಿಸೋದೇ ಇರೋದಿಲ್ಲ, ಆ ಮರಗಳಲ್ಲಿ ಇರ್ತಕ್ಕಂಥ ಎಲೆಗಳು ಏನಾಗುತ್ತೆ ಮುಳ್ಳಾಗಿ ಬದಲಾಗಿರ್ತವೆ. ಸೊ ಆ ತರ ಬಂದಾಗ ನಮಗೆ ಶುಷ್ಕ ಪ್ರದೇಶಗಳಲ್ಲಿ ಪಂಜಾಬ್, ಹರಿಯಾಣ ಭಾಗ ಇರ್ಬೋದು, ನಮ್ಮ ಕರ್ನಾಟಕದಲ್ಲಿ ಉತ್ತರ ಭಾಗ ರಾಯಚೂರು, ಬಳ್ಳಾರಿ, ಕೊಪ್ಪಳ ಇಂಥ ಜಿಲ್ಲೆಗಳಲ್ಲಿ ಏನಾಗುತ್ತೆ ನಮಗೆ ಪೂರ್ತಿ ಮುಳ್ಳಿನ ಅರಣ್ಯಗಳು ಕಾಣಿಸ್ಕೊಳ್ಳುತ್ತೆ. ಸೊ ಇವನ್ನ ಝೀರೋ ಫೈಟ್ಸ್ ಅಂತ ಕೂಡ ಕರಿತೀವಿ. ಇನ್ನು ಬಂದಾಗ ಕರಾವಳಿ ಪ್ರದೇಶ ಬಂದಾಗ ನಮಗೆ ಇಲ್ಲಿ ಮ್ಯಾಂಗ್ರೋವ್ ಅರಣ್ಯಗಳು ಕಾಣಿಸ್ಕೊಳ್ಳುತ್ತೆ. ಆ ಮ್ಯಾಂಗ್ರೋವ್ ಅರಣ್ಯಗಳ ವಿಶೇಷತೆ ಏನು? ಪ್ರಪಂಚದಲ್ಲಿ ಅತಿ ಹೆಚ್ಚು ಮ್ಯಾಂಗ್ರೋವ್ ಅರಣ್ಯ ಪ್ರದೇಶ ಎಲ್ಲಿ ಕಾಣಿಸ್ಕೊಳ್ಳುತ್ತೆ? ನಮ್ಮ ಇಂಡಿಯಾ ಬಂದಾಗ ಸುಂದರ್ಬನ್ ಪ್ರದೇಶ, ಅಲ್ಲಿ ಅತಿ ಹೆಚ್ಚು ಮ್ಯಾಂಗ್ರೋವ್ ಅರಣ್ಯಗಳು ಕಾಣಿಸ್ಕೊಳ್ಳುತ್ತೆ. ಜುಲೈ 26 ಬಂದಾಗ ನಾವು ಅದನ್ನ ಮ್ಯಾಂಗ್ರೋವ್ ಫಾರೆಸ್ಟ್ ಕನ್ಸರ್ವೇಷನ್ ಡೇ ಅಂತ ಹೇಳ್ತೀವಿ. ಇವು ಕರಾವಳಿ ಪ್ರದೇಶದಲ್ಲಿ ನಮಗೆ ಯಾವ ರೀತಿ ಯೂಸ್ಫುಲ್ ಆಗಿದೆ ಇದನ್ನೆಲ್ಲ ಸ್ಟಡಿ ಮಾಡ್ತೀವಿ. ಆಮೇಲೆ ಒಂದು ಪ್ರದೇಶನ ಅರಣ್ಯ ಅಂತ ಕರಿಬೇಕಂದ್ರೆ ಎಷ್ಟು ಕನಿಷ್ಠ ಏರಿಯಾ ಇರಬೇಕು? ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅಥವಾ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್, ಇವೆಲ್ಲ ಕೊಟ್ಟಿರ್ತಕ್ಕಂಥ ಡೆಫಿನೇಷನ್ ಏನು? ಸೊ ಇದನ್ನೆಲ್ಲ ಸ್ಟಡಿ ಮಾಡ್ತಾ ಹೋಗ್ತೀವಿ. ಆಮೇಲೆ ಹುಲ್ಲುಗಾವಲು. ಸೊ ಆಗ್ಲೇ ಹೇಳ್ದಂಗೆ ಮಳೆ ಪ್ರಮಾಣ ಜಾಸ್ತಿ ಇದ್ದಾಗ ನಮಗೆ ಅರಣ್ಯಗಳು ಕಾಣಿಸ್ಕೊಳ್ಳುತ್ತೆ. ಅದೇ ಮಳೆ ಪ್ರಮಾಣ ನಮಗೆ 70 ಸೆಂಟಿಮೀಟರ್ಗಿಂತ ಕಡಿಮೆ ಇದ್ರೆ, ಒಂದು ವರ್ಷದಲ್ಲಿ 70 ಸೆಂಟಿಮೀಟರ್ಗಿಂತ ಕಡಿಮೆ ಇದ್ದಾಗ ಏನಾಗುತ್ತೆ ನಮಗೆ ಅಲ್ಲಿ ಸ್ವಲ್ಪ ಹುಲ್ಲುಗಾವಲು ಕಾಣಿಸ್ಕೊಳ್ಳುತ್ತೆ. ಅದೇ ಮಳೆ ಪ್ರಮಾಣ ನಮಗೆ 50 ಸೆಂಟಿಮೀಟರ್ಗಿಂತ ಕಡಿಮೆ ಇದ್ದಾಗ ಏನಾಗುತ್ತೆ ಅಲ್ಲಿ ನಮಗೆ ಮರುಭೂಮಿಗಳು ಕಾಣಿಸ್ಕೊಳ್ಳುತ್ತೆ. ಸೊ ಮರುಭೂಮಿ ಅಂದ್ರೆ ಏನು? ಮರುಭೂಮಿಗಳಂದ್ರೆ ಇದೊಂದು ಭೂಸ್ವರೂಪ ಅಲ್ಲ, ಅದು ಒಂದು ರೀತಿ ವಾಯುಗುಣ. ಯಾವ ಪ್ರದೇಶದಲ್ಲಿ ನಮಗೆ ಜೀವಿಗಳು ವಾಸಿಸಲು ಯೋಗ್ಯವಲ್ಲದ ಪ್ರದೇಶ,
ಆ ತರದ ನಾವೇನಂತ ಕರಿತೀವಿ, ಮರುಭೂಮಿಗಳಂತ ಕರಿತೀವಿ. ಸೊ ಮರುಭೂಮಿಗಳಂದ್ರೆ ಬಂದಾಗ ನಮಗೆ ಅಲ್ಲಿ ಜೀವಿಗಳು ವಾಸಕ್ಕೆ ಬೇಕಾದಂತ ಅತ್ಯವಶ್ಯಕ ಮೂಲಭೂತ ಸೌಕರ್ಯಗಳು ಸಿಗೋದಿಲ್ಲ. ಬೇಸಿಕಲ್ ನಮಗೆ ಏನಾಗುತ್ತೆ, ಉಷ್ಣಾಂಶ ಕಡಿಮೆ ಇತ್ತು, ಮಳೆ ಬರ್ತಿರ್ಬೇಕು, ನೀರಿರ್ಬೇಕು. ಸೊ ತಾರ್ ಮರುಭೂಮಿ ತಗೊಳ್ಳೋಣ, ಏನಾಗತ್ತಲ್ಲ ನಮಗೆ ಉಷ್ಣಾಂಶ ವಿಪರೀತ ಜಾಸ್ತಿ ಇರುತ್ತೆ, ಮಳೆ ಪ್ರಮಾಣ ಬಂದಾಗ ಬರೀ 30-40 ಸೆಂಟಿಮೀಟರ್ ಮಾತ್ರ ಇರುತ್ತೆ ಒಂದು ವರ್ಷಕ್ಕೆ. ಸೊ ಉಷ್ಣಾಂಶ ಜಾಸ್ತಿ ಇರೋದಕ್ಕೆ ಏನಾಗುತ್ತೆ, ಇರೋ ಬರೋ ನೀರೆಲ್ಲ ಎವಾಪ್ರೇಷನ್ ಆಗೋಗುತ್ತೆ. ಸೊ ನೀರಿಲ್ಲ ಅಂದ್ರೆ ನಾವ್ ಯಾಕೆ ಬದುಕಕ್ಕಾಗತ್ತೆ? ಸೊ ಆಗಲ್ಲ. ಅದೇ ರೀತಿ ಶೀತ ಮರುಭೂಮಿಗಳಂತ ಕೂಡ ಹೇಳ್ತೀವಿ. ಉಷ್ಣಾಂಶ ಪೂರ್ತಿ ಕಡಿಮೆ ಇರುತ್ತೆ, ಇರೋ ಬರೋ ನೀರೆಲ್ಲ ಪೂರ್ತಿ ಹೆಪ್ಪುಗಟ್ಟಿರುತ್ತೆ. ಆತರ ಬಂದಾಗ ಅಂಟಾರ್ಟಿಕಾ ಖಂಡ, ನಮ್ಮ ಲಡಾಖ್ ಭಾಗ, ಇವೆಲ್ಲ ಏನಾಗುತ್ತೆ, ಪೂರ್ತಿ ಹಿಮನದಿಗಳಿಂದ ಆವರಿಸ್ಕೊಂಡಿದೆ. ಉಷ್ಣಾಂಶ ನಮಗೆ 0, -20, 30, 40 ಡಿಗ್ರಿವರೆಗೂ ಹೋಗುತ್ತೆ. ಸೊ ಇಂಥ ಕಡೆ ಎಲ್ಲ ಜೀವನ ಮಾಡಕ್ಕಾಗಲ್ಲ. ಸೊ ಹಂಗಾಗಿ ಜೀವಿಗಳು ವಾಸಿಸಲು ಯೋಗ್ಯವಲ್ಲದ ಪ್ರದೇಶವನ್ನ ನಾವೇನಂತ ಕರಿತೀವಿ, ಡೆಸರ್ಟ್ಸ್, ಮರುಭೂಮಿಗಳಂತ ಕರಿತೀವಿ. ಈ ಮರುಭೂಮಿಗಳು ಸೃಷ್ಟಿಯಾಗೋದಕ್ಕೆ ಬೇರೆ ಏನೇನೆಲ್ಲ ಕಾರಣಗಳಿದೆ. ಅಟಕಾಮ ಮರುಭೂಮಿ ಎಲ್ಲಿದೆ, ಸಹರಾ ಮರುಭೂಮಿ ಎಲ್ಲಿದೆ. ಸೊ ಸೂಕ್ಷ್ಮ ಗಮನಿಸಿದ್ರೆ ಏನಾಗುತ್ತೆ, ಭೂಮಿ ಮೇಲ್ಗಡೆ 30 ಡಿಗ್ರಿ ಉತ್ತರ ಮತ್ತೆ ದಕ್ಷಿಣ ಅಕ್ಷಾಂಶಗಳಲ್ಲಿ, ಅದರಲ್ಲೂ ಖಂಡಗಳ ಪಶ್ಚಿಮ ಭಾಗದಲ್ಲಿ ಏನಾಗುತ್ತೆ, ನಮಗೆ ಮರುಭೂಮಿಗಳು ಕಾಣಿಸ್ಕೊಳ್ಳುತ್ತೆ, ಉಷ್ಣ ಮರುಭೂಮಿಗಳು. ಇದನ್ನ IS ಮೇನ್ಸ್ ಅಲ್ಲಿ ಕೇಳಿರುವಂತದ್ದು. ಮೋಸ್ಟ್ ಆಫ್ ದಿ ಡೆಸರ್ಟ್ಸ್, ಹಾಟ್ ಡೆಸರ್ಟ್ಸ್ ಆನ್ ದಿ ಅರ್ತ್ ಆರ್ ಲೊಕೇಟೆಡ್ ಇನ್ ದ 30 ಡಿಗ್ರಿ ನಾರ್ತ್ ಅಂಡ್ ಸೌತ್ ಲ್ಯಾಟಿಟ್ಯೂಡ್ಸ್ ಇನ್ ಬೋತ್ ದ ಹೆಮಿಸ್ಫಿಯರ್, ದಟ್ ಆನ್ ದಿ ವೆಸ್ಟರ್ನ್ ಮಾರ್ಜಿನ್ ಆಫ್ ದಿ ಕಾಂಟಿನೆಂಟ್ಸ್ ಅಂತ ಹೇಳ್ತಾರೆ. ಸೊ ಈ ಮರುಭೂಮಿಗಳು ರಚನೆ ಆಗೋದಕ್ಕೆ ಯಾವ್ಯಾವೆಲ್ಲ ಅಂಶಗಳು ಕಾರಣ ಇದೆ. ಆಮೇಲೆ ಮರುಭೂಮಿ ಜೊತೆಗೆ ಇವತ್ತು ಡೆಸರ್ಟಿಫಿಕೇಶನ್, ಮರುಭೂಮೀಕರಣ ಅಂತ ಮಾತಾಡ್ತಾ ಇದ್ದೀವಿ. ಡೆಸರ್ಟಿಫಿಕೇಶನ್, ಮರುಭೂಮಿ ಒಂದ್ ರೀತಿ ಆದ್ರೆ ಮರುಭೂಮೀಕರಣ ಕೂಡ ಆಗ್ತಾ ಇದೆ. ಅಂದ್ರೆ ಫಲವತ್ತಾದ ಭೂಪ್ರದೇಶ ನಾವೇನ್ ಮಾಡ್ತಿದ್ದೀವಿ, ಬಿಕಾಸ್ ಆಫ್ ದಿ ಬ್ಯಾಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ವಿ ಆರ್ ಲೂಸಿಂಗ್ ದ ಫರ್ಟೈಲ್ ಲ್ಯಾಂಡ್. ಸೊ ಅದು ಕೂಡ ಮರುಭೂಮೀಕರಣ. ಆಮೇಲೆ ಒಂದು ಮರುಭೂಮಿಲಿ ಇರ್ತಕ್ಕಂಥ ಪ್ರದೇಶದಲ್ಲಿ ಮಾರುತಗಳು ಜೋರಾಗಿ ಬೀಸೋದ್ರಿಂದ ಏನಾಗುತ್ತೆ, ಇಲ್ಲಿರ್ತಕ್ಕಂಥ ಮರಳಿನ ಕಣಗಳನ್ನ ತಗೊಂಬಂದ್ ಏನಾಗುತ್ತೆ, ಈ ಮರುಭೂಮಿ ಏನಾಗುತ್ತೆ ಎಲ್ಲ ದಿಕ್ಕಲ್ಲೂ ಇವು ವಿಸ್ತರಿಸ್ತಾ ಹೋಗ್ತವೆ. ಸೊ ಇದನ್ನ ಡೆಸರ್ಟಿಫಿಕೇಶನ್ ಅಂತ ಕರಿತೀವಿ. ಯಾಕೆ, ಮರುಭೂಮಿಲಿ ಇರ್ತಕ್ಕಂಥ ಮಣ್ಣು ಪೂರ್ತಿ ಉಪ್ಪಾಗಿರುತ್ತೆ, ಅದ್ರಲ್ಲಿ ಯಾವುದೇ ಪೋಷಕಾಂಶ ಇರೋದಿಲ್ಲ, ನ್ಯೂಟ್ರಿಯೆಂಟ್ಸ್ ಇರೋದಿಲ್ಲ. ಆ ತರ ಮಣ್ಣು ಏನಾಗುತ್ತೆ, ಆ ಮರುಭೂಮಿಯ ಸುತ್ತಮುತ್ತ ಹೊರಭಾಗದಲ್ಲಿ ಇರ್ತಕ್ಕಂಥ ಫಲವತ್ತಾದ ಭೂಮಿ ಮೇಲೆ ಬಿದ್ದರೂ ಕೂಡ ಏನಾಗುತ್ತೆ, ಅದು ಕೂಡ ಉಪ್ಪಾಗಿ ಹೋಗುತ್ತೆ. ಸೊ ಅಂತ ಮಣ್ಣು ಬಂಜರು ಭೂಮಿ ಆಗುತ್ತೆ. ಅದನ್ನ ನಾವೇನಂತ ಕರಿತೀವಿ, ಡೆಸರ್ಟಿಫಿಕೇಶನ್. ಇನ್ನು ಬ್ಯಾಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಅಂತ ಬಂದಾಗ ನಮಗೆ ಪಂಜಾಬ್ ಮತ್ತೆ ಹರಿಯಾಣ ರಾಜ್ಯಗಳಲ್ಲಿ ಏನಾಗುತ್ತೆ, ಅತಿಯಾದ ಗ್ರೀನ್ ರೆವಲ್ಯೂಷನ್ ಇಂದ ಫರ್ಟಿಲೈಸರ್ಸ್ ಜಾಸ್ತಿ ಹಾಕಿ ಇವತ್ತು ಮಣ್ಣೇನಾಗುತ್ತೆ, ಫಲವತ್ತತೆ ಕಳ್ಕೊಂಡಿದೆ. ಸೊ ಅದನ್ನು ಕೂಡ ನಾವೇನಂತ ಕರಿತೀವಿ, ಮರುಭೂಮೀಕರಣ. ಸೊ ಇದನ್ನ ಯಾವ ರೀತಿ ನಾವು ಸಮಸ್ಯೆ ಬಗೆಹರಿಸ್ಕೋಬಹುದು, ಸೊ ಇದನ್ನೆಲ್ಲ ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಬಂದಾಗ ಹ್ಯೂಮನ್ ರೇಸಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಸೊ ಮಾನವ ಜನಾಂಗಗಳು. ಸೊ ಮಾನವ ಅಂದ್ರೆ ಒಂದಾಗುತ್ತೆ ಹೋಮೋಸೇಪಿಯನ್ಸ್ ಅಂತ ಹೇಳ್ತೀವಿ. ಆದ್ರೆ ಭೂಮಿ ಮೇಲೆ ಇರ್ತಕ್ಕಂಥ ಮನುಷ್ಯರು ನೋಡಿದಾಗ ಏನಾಗುತ್ತೆ, ಪ್ರಾದೇಶಿಕವಾಗಿ ಬೇರೆ ಬೇರೆ ರೀತಿ ಕಾಣಿಸ್ಕೊಳ್ತೀವಿ. ಸೊ ಹ್ಯೂಮನ್ ರೇಸಸ್ ನ ಸ್ಟಡಿ ಮಾಡ್ಬೇಕಂದ್ರೆ 2 ಗುಣಲಕ್ಷಣ. ಒಂದು ಫಿನೋಟಿಪಿಕ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ತೀವಿ, ದೈಹಿಕ ಗುಣಲಕ್ಷಣಗಳು. ಇನ್ನೊಂದು ಜಿನೋಟಿಪಿಕ್ ಕ್ಯಾರೆಕ್ಟರ್ಸ್, ಅನುವಂಶೀಯ ಗುಣಲಕ್ಷಣಗಳು. ಸೊ ಮುಖ ನೋಡ್ಕೊಂಡಾಗ ಮೊದಲನೇದಾಗಿ ಚರ್ಮದ ಬಣ್ಣ ಯಾವ ತರ ಇದೆ, ಕಣ್ಣಿನ ಲಕ್ಷಣ ಯಾವ ತರ ಇದೆ, ಮುಖ ಅಗಲ ಇದೆಯೋ ಚಿಕ್ಕದಾಗಿದೆಯೋ, ಕೂದಲು ಯಾವ ತರ ಇದೆ. ಸೊ ಈ ತರ ಬೇಸಿಸ್ ಮೇಲೆ ದೈಹಿಕವಾಗಿ ನಮಗೆ ಕಾಣಿಸತಕ್ಕಂಥ ಗುಣಲಕ್ಷಣ ಮೇಲೆ ಹೇಳೋದನ್ನ ಫಿನೋಟಿಪಿಕ್ ಅಂತ ಕರಿತೀವಿ. ಆದ್ರೆ ಜಿನೋಟಿಪಿಕ್ ಅಂತ ಬಂದಾಗ ರಕ್ತದ ಮೂಲಕ, ಅನುವಂಶೀಯ ಗುಣಲಕ್ಷಣ, ಜೀನ್ಸ್ ಯಾವ ತರ ಇದೆ, ಬ್ಲಡ್ ಗ್ರೂಪ್ ಯಾವ ತರ ಇದೆ. ಸೊ ಇದನ್ನೆಲ್ಲ ಸ್ಟಡಿ ಮಾಡೋದು ನಾವು ಇದ್ರ ಬೇಸಿಸ್ ಮೇಲೆ ಏನಾಗುತ್ತೆ, ರೇಸಸ್ ಅಂತ ಹೇಳ್ತೀವಿ. ಆತರ ಬಂದಾಗ ಆಫ್ರಿಕಾದಲ್ಲಿ ನೀಗ್ರೋ ರೇಸ್ ಇರ್ಬೋದು, ಚೈನಾ ಭಾಗ ಬಂದಾಗ ನಮಗೆ ಮಂಗೋಲೈಡ್ ರೇಸ್ ಇರ್ಬೋದು, ಯುರೋಪಿಯನ್ ಭಾಗ ಬಂದಾಗ ಕಾಕಸೈಡ್ ರೇಸ್ ಅಂತ ಹೇಳ್ತೀವಿ. ಅದೇ ರೀತಿ ಆಸ್ಟ್ರೇಲಿಯಾ ಬಂದಾಗ ಆಸ್ಟ್ರೋಲಾಯ್ಡ್ ರೇಸ್ ಅಂತ ಹೇಳ್ತೀವಿ. ಜನಾಂಗಗಳು ಇವೆಲ್ಲ ಯಾವ ತರ ಇದಾವೆ, ಇದನ್ನೆಲ್ಲ ಸ್ಟಡಿ ಮಾಡ್ತೀವಿ. ಸ್ಟಡಿ ಅಬೌಟ್ ರೇಸಸ್ ಇಸ್ ಕಾಲ್ಡ್ ಎಥ್ನಾಲಜಿ, ಜನಾಂಗ ಶಾಸ್ತ್ರ ಅಂತ ಕರಿತೀವಿ. ಆಮೇಲೆ ಗ್ಲೋಬಲಿ ನೋಡಿದಾಗ ನಮಗೆ ಈ ಒಂದು ರೇಷಿಯಲ್ ಕ್ಲಾಸಿಫಿಕೇಶನ್ ಮೇಲೆ ಡಿಸ್ಕ್ರಿಮಿನೇಷನ್ ಆಗಿದೆ. ಇವಾಗ ಆಫ್ರಿಕಾ ಭಾಗ ಬಂದಾಗ ಅಲ್ಲಿರ್ತಕ್ಕಂಥ ಕಪ್ಪು ಬಣ್ಣದವ್ರನ್ನ ಏನ್ ಮಾಡಿದ್ರು, ಯುರೋಪಿಯನ್ ಕಂಟ್ರೀಸ್ ಕಾಲನೀಸ್ ಮಾಡ್ಕೊಂಡಾಗ ಅವರೆಲ್ಲ ತುಂಬಾ ಕೀಳಾಗಿ ಕಾಣ್ತಾ ಇದ್ರು. ಇದನ್ನ ಜನಾಂಗೀಯ ನಿಂದನೆ, ಅಪಾರ್ಥೈಡ್ ಅಂತ ಕೂಡ ಕರಿತೀವಿ. ಇದು ನಮ್ಮ ಗಾಂಧೀಜಿಯವರು ಕೂಡ ಅನುಭವಿಸಿದ್ದಾರೆ. ಸೊ ನೆಲ್ಸನ್ ಮಂಡೇಲಾ ಅವರು ಬೆಸ್ಟ್ ಎಕ್ಸಾಂಪಲ್. ರೇಷಿಯಲ್ ಡಿಸ್ಕ್ರಿಮಿನೇಷನ್ಗೋಸ್ಕರ ಸುಮಾರು 40 ವರ್ಷ ಗಂಟಲೆ ಜೈಲಲ್ಲಿ ಇದ್ರು. ಸೊ ಇದು ಜಿಯೋ ಪೊಲಿಟಿಕ್ಸ್ ಅಲ್ಲಿ ಯಾವ ತರ ನಮಗೆ ಅಫೆಕ್ಟ್ ಆಗಿದೆ, ಸೊ ಇದನ್ನ ಕೂಡ ಸ್ಟಡಿ ಮಾಡ್ತೀವಿ. ಆಮೇಲೆ ಈ ರೇಸಸ್ ಬೇಲೆ ಏನಾಗುತ್ತೆ, ಕೆಲವೊಂದಿಷ್ಟು ಬುಡಕಟ್ಟುಗಳಿದಾವೆ. ಸೋಷಿಯಲ್ ಮೀನ್ ಸ್ಟ್ರೀಮ್ ಅಲ್ಲಿ ಇರ್ತಕ್ಕಂಥ ಜನಗಳು ಒಂದ್ ಕಡೆ ಇದ್ರೆ ಕೆಲವೊಂದಿಷ್ಟು ಬುಡಕಟ್ಟುಗಳಿದಾವೆ. ಸಪೋಸ್ ಇವಾಗ ಕಾಲಹಾರಿ ಮರುಭೂಮಿ ಅಂತ ಹೇಳ್ತೀವಿ, ದಕ್ಷಿಣ ಆಫ್ರಿಕಾ ಬಂದಾಗ ಅಲ್ಲಿ ನಮಗೆ ಬುಷ್ಮನ್ ಅಂತ ಟ್ರೈಬ್ ಸಿಗ್ತಾರೆ. ಆಮೇಲೆ ಐನು ಅಂತ ಟ್ರೈಬ್ ಬರ್ತಾರೆ, ಅವರು ಜಪಾನ್ ಅಲ್ಲಿ ಕಾಣಿಸ್ಕೊಳ್ತಾರೆ. ಸೊ ಈ ತರ ಭೂಮಿ ಮೇಲ್ಗಡೆ ನಮಗೆ ಎಲ್ಲೆಲ್ಲಿ ಯಾವ ತರ ಮಾನವ ಜನಾಂಗ ಇದೆ, ಅಲ್ಲಿ ಉಪ ಪಂಗಡವಾಗಿ ನಮಗೆ ಬುಡಕಟ್ಟು ಸಮುದಾಯಗಳು ಯಾವ ತರ ಸಿಗುತ್ತೆ ಅದನ್ನೆಲ್ಲ ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್ ನೋಡಿ, ಪಾಪ್ಯುಲೇಷನ್ ಚೇಂಜ್, ಜನಸಂಖ್ಯೆ ಬದಲಾವಣೆ ಅಂತ ಹೇಳ್ತೀವಿ.
ಸೊ ಜನಸಂಖ್ಯೆ ಅನ್ನೋದು ಏನಾಗುತ್ತೆ ಇಲ್ಲಿ ನಮಗೆ ಬರ್ತ್ ರೇಟು ಡೆತ್ ರೇಟು ಎರಡರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಕಡೆ ಜನನ ದರ, ಇನ್ನೊಂದು ಕಡೆ ಮರಣ ದರ. ಜನನ ದರ ಮರಣ ದರ ಎರಡು ಈಕ್ವಲ್ ಆಗಿದ್ರೆ ಏನಾಗುತ್ತೆ ನಮಗೆ ಜನಸಂಖ್ಯೆ ನ್ಯೂಟ್ರಲ್ ಆಗಿರುತ್ತೆ. 10 ಜನ ಹುಟ್ಟುತ್ತಿದ್ರೆ 10 ಜನ ಸಾಯ್ತಾ ಇದ್ದಾರೆ, ಅವಾಗ ಜನಸಂಖ್ಯೆ ನಮಗೆ ನ್ಯೂಟ್ರಲ್ ಆಗಿರುತ್ತೆ. ಅದೇ ಹುಟ್ಟೋರ್ ಸಂಖ್ಯೆ ಜಾಸ್ತಿ ಇದ್ದು ಸಾಯೋರ್ ಸಂಖ್ಯೆ ಕಡಿಮೆ ಆದ್ರೆ ಜನಸಂಖ್ಯೆ ಜಾಸ್ತಿ ಆಗುತ್ತೆ, ಪಾಪ್ಯುಲೇಷನ್ ಗ್ರೋತ್ ಆಗುತ್ತೆ. ಅದೇ ಹುಟ್ಟೋರ್ ಸಂಖ್ಯೆ ಕಡಿಮೆ ಆಗಿ ಸಾಯೋರ್ ಸಂಖ್ಯೆ ಜಾಸ್ತಿ ಆದ್ರೆ ಮತ್ತೆ ಜನಸಂಖ್ಯೆ ಏನಾಗುತ್ತೆ ನಮಗೆ ಕಡಿಮೆ ಆಗುತ್ತೆ. ಅದೇ ಒಂದು ಸ್ಥಳದಲ್ಲಿ ಹುಟ್ಟೋರ್ ಸಂಖ್ಯೆ ಬರ್ತ್ ರೇಟು ಡೆತ್ ರೇಟು ಎರಡು ಈಕ್ವಲ್ ಆಗಿದೆ, ಅವಾಗ ಮತ್ತೆ ಜನಸಂಖ್ಯೆ ಜಾಸ್ತಿ ಆಗ್ತಿದೆ ಅಂದ್ರೆ ಏನರ್ಥ, ಅಲ್ಲಿಗೆ ಬೇರೆ ಕಡೆಯಿಂದ ಜನ ಏನಾಗುತ್ತೆ ವಲಸೆ ಬರ್ತಿರ್ತಾರೆ. ಅದನ್ನ ಮೈಗ್ರೇಷನ್ ಅಂತ ಕರಿತೀವಿ. ಅದೇ ರೀತಿ ಬರ್ತ್ ರೇಟು ಡೆತ್ ರೇಟು ಎರಡು ಈಕ್ವಲ್ ಆಗಿದ್ರು ಕೂಡ ಜನಸಂಖ್ಯೆ ನಮಗೆ ಕಡಿಮೆ ಆಗ್ತಿದೆ ಅಂದ್ರೆ ಏನರ್ಥ, ಜನ ಆ ಪ್ರದೇಶದಿಂದ ಬೇರೆ ಕಡೆ ವಲಸೆ ಹೋಗ್ತಿದಾರೆ ಅಂತ ಅರ್ಥ. ಸೊ ಅದನ್ನ ಎಮಿಗ್ರೇಷನ್ ಅಂತ ಕರಿತೀವಿ. ಸಪೋಸ್ ಇವಾಗ ನಮಗೆ ಭಾರತೀಯರು ಬೇರೆ ದೇಶಕ್ಕೆ ಅಮೆರಿಕದಲ್ಲಿದ್ದಾರೆ, ಅವ್ರಿಗೆ ಏನಂತ ಕರಿತೀವಿ ನಾವು, ವಲಸೆ ಹೋದವರು, ಎಮಿಗ್ರೆಂಟ್ಸ್ ಅಂತ ಕರಿತೀವಿ. ಅದೇ ಅವ್ರಿಗೆ ಅಮೆರಿಕದವ್ರಿಗೆ ನಮ್ಮ ಇಂಡಿಯನ್ಸ್ ಇಮಿಗ್ರೆಂಟ್ಸ್, ವಲಸೆ ಬಂದವರು. ಸೊ ಈ ತರ ಕರಿತೀವಿ. ಸೊ ಮೈಗ್ರೇಷನ್ ಆಗೋದಕ್ಕೆ ಕಾಸಸ್ ಏನು, ಅದರಿಂದ ನಮಗೆ ಡೆಮೋಗ್ರಫಿ ಯಾವ ತರ ಚೇಂಜ್ ಆಗುತ್ತೆ ನೋಡಿ. ಡಿಸ್ಟ್ರಿಬ್ಯೂಷನ್ ಅಂಡ್ ಡೆಮೋಗ್ರಫಿಕ್ ಟ್ರಾನ್ಸಿಷನ್, ಜನಸಂಖ್ಯೆ ಯಾವ ತರ ವಿತರಣೆ ಆಗಿದೆ, ಜೊತೆಗೆ ಜನಸಂಖ್ಯೆ ಪರಿವರ್ತನೆ ಅಂದ್ರೆ ಪ್ರತಿ 10 ವರ್ಷಗಳಿಗೊಮ್ಮೆ ನಾವು ಸೆನ್ಸಸ್ ಜನಗಣತಿ ಮಾಡ್ತೀವಿ. ಸೊ ಈ ತರ ಜನಗಣತಿ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಜನಸಂಖ್ಯೆ ಯಾವ ತರ ಬದಲಾವಣೆ ಆಗ್ತಿದೆ, ಪಾಪ್ಯುಲೇಷನ್ ಅಲ್ಲಿ ನಮಗೆ ವಯಸ್ಕರು ಜಾಸ್ತಿ ಇದಾರ, ಮಹಿಳೆಯರ ಸಂಖ್ಯೆ ಜಾಸ್ತಿ ಆಗಿದೆಯಾ, ಪುರುಷರ ಸಂಖ್ಯೆ ಜಾಸ್ತಿ ಆಗಿದೆಯಾ, ಸೆಕ್ಸ್ ರೇಷಿಯೋ ಅಂತ ಹೇಳ್ತೀವಿ. ಪಾಪ್ಯುಲೇಷನ್ ಸೆಕ್ಸ್ ರೇಷಿಯೋ ಅಂದ್ರೆ ಲಿಂಗಾನುಪಾತ ಅಂತ. ಆಮೇಲೆ ಪಾಪ್ಯುಲೇಷನ್ ಡೆನ್ಸಿಟಿ ಅಂತ ಹೇಳ್ತೀವಿ, ಅಂದ್ರೆ ಒಂದು ಚದರ ಕಿಲೋಮೀಟರ್ ಭಾಗ ಬಂದಾಗ ನಮಗೆ ಇದರಲ್ಲಿ ಎಷ್ಟು ಜನ ಇದಾರಲ್ಲ ಇದನ್ನ ನಾವು ಪಾಪ್ಯುಲೇಷನ್ ಡೆನ್ಸಿಟಿ, ಜನಸಂಖ್ಯಾ ಸಾಂದ್ರತೆ ಅಥವಾ ಜನಸಾಂದ್ರತೆ ಅಂತ ಹೇಳ್ತೀವಿ. ಆತರ ಬಂದಾಗ ನೋಡಿ, ಡೆಲ್ಲಿ ಅಂತ ಬಂದಾಗ ನಮಗೆ ಅತಿ ಹೆಚ್ಚು ಪಾಪ್ಯುಲೇಷನ್ ಡೆನ್ಸಿಟಿ, ಯೂನಿಯನ್ ಟೆರಿಟರಿ ಬಂದಾಗ ಸುಮಾರು 11,000 ಜನ ಕಾಣಿಸ್ಕೊಳ್ತಾರೆ. ಅದೇ ಉತ್ತರ ಪ್ರದೇಶ, ಬಿಹಾರ ಅಂತ ರಾಜ್ಯಗಳು ಬಂದಾಗ ಏನಾಗುತ್ತೆ, ಸುಮಾರು 1,000 ಜನ ಕಾಣಿಸ್ಕೊಳ್ತಾರೆ ಪರ್ ಸ್ಕ್ವೇರ್ ಕಿಲೋಮೀಟರ್ ಏರಿಯಾ ಬಂದಾಗ. ಅದೇ ಅರುಣಾಚಲ ಪ್ರದೇಶ ಅಂತ ರಾಜ್ಯ ಬಂದಾಗ ಬರೀ 11 ಜನ ಕಾಣಿಸ್ಕೊಳ್ತಾರೆ 1 ಸ್ಕ್ವೇರ್ ಕಿಲೋಮೀಟರ್ ಏರಿಯಾದಲ್ಲಿ. ಯಾಕೆ, ಅರುಣಾಚಲ ಪ್ರದೇಶ ಗುಡ್ಡಗಾಡು ಪ್ರದೇಶ, ಆದ್ರೆ ಉತ್ತರ ಪ್ರದೇಶ ಬಿಹಾರ ಬಂದಾಗ ಪೂರ್ತಿ ಮೈದಾನ ಪ್ರದೇಶ, ಮೆಕ್ಕಲು ಮಣ್ಣಿದೆ, ಗಂಗಾ ನದಿ ಹರಿದೋಗುತ್ತೆ. ಸೊ ಜಲ ಸಂಪನ್ಮೂಲ ಫಲವತ್ತಾದ ಮಣ್ಣಿರೋದಾಗ ಏನಾಗುತ್ತೆ, ಅಗ್ರಿಕಲ್ಚರ್ ಮಾಡೋದಕ್ಕೆ ಅಲ್ಲಿ ಜನ ಒಂದೇ ಕಡೆ ತುಂಬಾ ಜಾಸ್ತಿ ಕಾಣಿಸ್ಕೊಳ್ತಾರೆ. ಅದೇ ರೀತಿ ಡೆಲ್ಲಿ ಬಂದಾಗ ನೋಡಿ, ಪೂರ್ತಿ ಮೆಟ್ರೋಪಾಲಿಟನ್ ಸಿಟಿ, ಸುತ್ತಮುತ್ತ ಎಲ್ಲ ಇಂಡಸ್ಟ್ರಿಗಳಿದ್ದಾವೆ. ಸೊ ಹಂಗಾಗಿ ಕೈಗಾರಿಕೆಗಳು ಜಾಸ್ತಿ ಇರೋದಕ್ಕೆ ಏನಾಗುತ್ತೆ, ಜನ ಅಲ್ಲಿ ಕೆಲಸ ಮಾಡೋದಕ್ಕೆ ಒಂದೇ ಕಡೆ ಸೇರ್ಕೊಂಡಿರ್ತಾರೆ. ಮೋರವರ್ ನಮಗೆ ಕಮರ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಕೂಡ ಜಾಸ್ತಿ ಇದಾವೆ. ಇವಾಗ ಬೆಂಗಳೂರು ಬಂದಾಗ ಏನಾಗುತ್ತೆ, ಜನಸಂಖ್ಯೆ ಯಾಕೆ ಜಾಸ್ತಿ, ಇಡೀ ಕರ್ನಾಟಕ ಬಂದಾಗ ಇಲ್ಲಿ ನಮಗೆ ಕಮರ್ಷಿಯಲ್ ಆಕ್ಟಿವಿಟೀಸು, ಇಂಡಸ್ಟ್ರೀಸು, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸು, ಹೆಲ್ತ್, ಹಾಸ್ಪಿಟಲ್, ಪ್ರತಿಯೊಂದು ಎಲ್ಲ ಮೂಲಭೂತ ಸೌಕರ್ಯಗಳು ಒಂದೇ ಕಡೆ ಜಾಸ್ತಿ ಸಿಕ್ಕಾಗ ಜನ ಏನಾಗುತ್ತೆ ಅಲ್ಲಿ ಒಂದೇ ಕಡೆ ಕಾಣಿಸ್ಕೊಳ್ತಾರೆ. ಸೊ ಇದು ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ಬಂದಾಗ ಪಾಪ್ಯುಲೇಷನ್ ಡೆನ್ಸಿಟಿ ಗೊತ್ತಾಯ್ತು, ಸೆಕ್ಸ್ ರೇಷಿಯೋ ಗೊತ್ತಾಯ್ತು. ನೆಕ್ಸ್ಟ್ ಕ್ವಾಲಿಟಿ ಆಫ್ ದಿ ಲೈಫ್, ಬದುಕೋದು ಮುಖ್ಯ ಅಲ್ಲ. ಸೊ ಮನುಷ್ಯ ಅಂತ ಬಂದಾಗ ಇಲ್ಲಿ ಜೀವನದ ಗುಣಮಟ್ಟ ಕೂಡ ಚೆನ್ನಾಗಿರ್ಬೇಕು. ಅಂದ್ರೆ ಅವರಿಗೆ ಬೇಸಿಕ್ ಸೋಶಿಯೋ ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಚೆನ್ನಾಗಿ ಸಿಕ್ಕಿದ್ಯಾ, ರೈಟ್ ಟು ಲೈಫ್ ಅನ್ನೋದು ನಮಗೆ ಫಂಡಮೆಂಟಲ್ ರೈಟ್, ಮೂಲಭೂತ ಹಕ್ಕಾಗಿದೆ. ಬರೀ ಯಾವುದೇ ರೀತಿ ಬದುಕೋಕ್ಕಾಗಲ್ಲ. ಒಬ್ಬ ಮನುಷ್ಯ ಬದುಕ್ತಾನಂದ್ರೆ ಅವನಿಗೆ ಘನತೆ, ಗೌರವ ಎಲ್ಲ ಇರಬೇಕು. 3 ಹೊತ್ತು ಊಟ ಬೇಕು, ರೈಟ್ ಟು ಫುಡ್ ಇದೆ, ರೈಟ್ ಟು ಶೆಲ್ಟರ್ ಇದೆ. ಆಮೇಲೆ ಏನಾಗುತ್ತೆ, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಲ್ಲಿ ಅವನಿಗೆ ಪ್ರತಿಯೊಬ್ಬ BPL ಕ್ಯಾಟಗರಿ ಇರೋರಿಗೆ ಏನಾಗುತ್ತೆ, ಸರ್ಕಾರ ಆಹಾರ ಪೂರೈಕೆ ಮಾಡುತ್ತೆ. ಮನೆ ಇಲ್ದವ್ರಿಗೆ ಏನಾಗುತ್ತೆ, ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಈ ತರ ಸ್ಕೀಮ್ಸ್ ಗಳಲ್ಲಿ ಅವರಿಗೆ ಮನೆ ಕಟ್ಕೊಡುತ್ತೆ. ಆಮೇಲೆ ರೈಟ್ ಟು ಪೊಲ್ಯೂಷನ್ ಫ್ರೀ ಎನ್ವಿರಾನ್ಮೆಂಟ್ ಕೂಡ ಇದೆ. ನಮಗೆ ವಾಯು ಮಾಲಿನ್ಯ ಎಲ್ಲ ಆಗ್ಬಾರ್ದು. ಪರಿಸರ ಮಾಲಿನ್ಯ ಮಾಡ್ತಾ ಇದೀವಿ, ಬಟ್ ಹಂಗಂತ ನಮಗೆ ರೈಟ್ ಟು ಲೈಫ್ ನಾವು ಕಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಉಸಿರಾಡ ಗಾಳಿನ ವಿಷವಾಗಿದ್ರೆ, ಕುಡಿಯೋ ನೀರು ವಿಷವಾಗಿದ್ರೆ ಏನ್ ಮಾಡಕ್ಕಾಗತ್ತೆ. ಹಂಗಾಗಿ ರೈಟ್ ಟು ಪೊಲ್ಯೂಷನ್ ಫ್ರೀ ಎನ್ವಿರಾನ್ಮೆಂಟ್ ಇದೆ, ರೈಟ್ ಟು ಪೊಲ್ಯೂಷನ್ ಏರ್ ಇದೆ, ರೈಟ್ ಟು ಪೊಲ್ಯೂಷನ್ ವಾಟರ್ ಕೂಡ ಇದೆ. ಹಂಗಾಗಿ ಏನಾಗುತ್ತೆ, ಅವನ್ನೆಲ್ಲ ಸರ್ಕಾರ ಯಾವ ರೀತಿ ನಿಭಾಯಿಸ್ತಾ ಇದೆ. ಅದಕ್ಕೋಸ್ಕರ ನೋಡಿ, ಗಂಗಾ ನದಿನ ನಾವು ಮಾಲಿನ್ಯ ಮಾಡಿದೀವಿ, ನಮಾಮಿ ಗಂಗೆ ಮಿಷನ್ ತಗೊಂಡ್ಬಂದಿದ್ದೀವಿ. ಆಮೇಲೆ ರೈಟ್ ಟು ಲೈಫ್ ಇರೋದಕ್ಕೆ ಏನಾಗುತ್ತೆ, ಪ್ರತಿಯೊಬ್ಬರಿಗೆ ನಮಗೆ ಆಹಾರವನ್ನ ಪೂರೈಕೆ ಮಾಡ್ತೀವಿ. ಯಾವುದೇ ಒಬ್ಬ ವ್ಯಕ್ತಿ ಕೂಡ ನಮಗೆ ಆಹಾರ ಇಲ್ಲದೆ ಹಸುವಿನಿಂದ ಬಳಲಿ ಸಾಯಬಾರ್ದು ಅಂತ ಏನ್ ಮಾಡಿದ್ವಿ, ಫುಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಲ್ಲಿ ನಾವು ಪ್ರತಿಯೊಬ್ಬರಿಗೂ ಆಹಾರ ಪೂರೈಕೆ ಮಾಡ್ತಿದ್ದೀವಿ. ಇವನ್ ನಮ್ಮ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಲ್ಲಿ ಕೂಡ ಏನಾಗಿದೆ, ನೋ ಪಾವರ್ಟಿ ಮತ್ತೆ ಝೀರೋ ಹಂಗರ್, ಇವೆಲ್ಲ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಲ್ಲಿ ಕೂಡ ಬರುತ್ತೆ. ಅಂದ್ರೆ ಅಭಿವೃದ್ಧಿ ಬರೀ ಎಲ್ಲರೂ ಕೆಲವೊಬ್ರು ಮಾತ್ರ ಆದ್ರೆ ಸಾಲದು. ಭೂಮಿ ಮೇಲೆ ಇರ್ತಕ್ಕಂಥ ಅಥವಾ ಒಂದು ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ಆ ಅಭಿವೃದ್ಧಿಯ ಫಲಗಳು ಸಿಗಬೇಕು. ಅದಕ್ಕೆ ಸಸ್ಟೈನಬಲ್ ಡೆವಲಪ್ಮೆಂಟ್. ಬರೀ ನಾವು ಮಾತ್ರ ಡೆವಲಪ್ಮೆಂಟ್ ಆಗ್ಬಿಟ್ಟು ಈಗಿನ ಕಾಲಘಟ್ಟದಲ್ಲಿ, ಈಗಿನ ಜನರೇಷನ್ ಅಲ್ಲಿ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲ ಸಂಪನ್ಮೂಲಗಳನ್ನ ಬಳಸ್ಕೊಂಡ್ಬಿಟ್ಟು ನಾವು ಮಾತ್ರ ಡೆವಲಪ್ ಆಗಿ ಪೊಲ್ಯೂಷನ್ ನ ಮಾಡ್ಬಿಟ್ಟು ಹೋಗೋದಿಲ್ಲ.
ನಮ್ಮ ಪೂರ್ವಿಕರು ಹೆಂಗೆ ನಮಗೆ ಭೂಮಿನ ಒಳ್ಳೆ ರೀತಿಯಲ್ಲಿ ಸುಸ್ಥಿರವಾಗಿ ಶುದ್ಧವಾದ ರೀತಿಯಲ್ಲಿ ಬದುಕೋಕೆ ಯೋಗ್ಯವಾದ ರೀತಿಯಲ್ಲಿ ನಮಗೆ ಕೊಟ್ಟೋಗಿದ್ರಲ್ಲ, ಅದೇ ರೀತಿ ನಮ್ಮ ಮುಂದಿನ ಪೀಳಿಗೆ ಕೂಡ ಏನ್ ಮಾಡ್ಬೇಕು ನಾವು, ಇಡೀ ಭೂಮಿನ ಜಾಗತಿಕ ತಾಪಮಾನ ಆಗದೆ ಎಲ್ಲ ಸಂಪನ್ಮೂಲಗಳನ್ನ ಉಳಿಸ್ಬಿಟ್ಟು ಅವ್ರಿಗೆ ಕೂಡ ನಾವು ಬಿಟ್ಟು ಹೋಗ್ಬೇಕು. ಸೊ ಅದನ್ನ ನಾವು ಸುಸ್ಥಿರ ಅಭಿವೃದ್ಧಿಗಳಲ್ಲಿ ಸ್ಟಡಿ ಮಾಡ್ತೀವಿ. ಅದು ಕೂಡ ಕ್ವಾಲಿಟಿ ಆಫ್ ದಿ ಲೈಫ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಬಂದಾಗ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಹೇಳ್ತೀವಿ, ಜೀವನದ ಜೀವಿತಾವಧಿ. ಅಂದ್ರೆ ಇವತ್ತು ಭೂಮಿ ಮೇಲೆ ಒಬ್ಬ ಮನುಷ್ಯ ಹುಟ್ಟಿದಾಗ ಏನಾಗುತ್ತೆ, ಒಂದು ವರ್ಷ ಹುಟ್ಟಿದಾಗಿಂದ ಹಿಡಿದು ಸುಮಾರು 100 ವರ್ಷದವರೆಗೂ ಬದುಕಬಹುದು. 30 ವರ್ಷಕ್ಕೂ ಸಾಯ್ಬೋದು, 40 ವರ್ಷಕ್ಕೂ ಸಾಯ್ಬೋದು, 60 ವರ್ಷಕ್ಕೂ ಸಾಯ್ಬೋದು, ಅಥವಾ 120 ವರ್ಷನೂ ಬದುಕಿರ್ಬೋದು. ಆ ತರ ಕೂಡ ಉದಾಹರಣೆಗಳಿದಾವೆ. ಆದ್ರೆ ಒಬ್ಬ ಮನುಷ್ಯ ಸರಾಸರಿಯಾಗಿ ಎಷ್ಟು ವರ್ಷ ಬದುಕ್ತಾನೆ? ಇವಾಗ ಇಂಡಿಯಾದಲ್ಲಿ ಬಂದಾಗ ಏನಾಗುತ್ತೆ, ನಮಗೆ ಸುಮಾರು 69 ಇಂದ 70 ವರ್ಷ ನಮಗೆ ಆವರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇದೆ. ಈ ಆವರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಕೆಲವೊಂದು ದೇಶಗಳಲ್ಲಿ ಬಂದಾಗ, ಈ ನೆದರ್ಲ್ಯಾಂಡ್, ಸ್ವೀಡನ್, ಡೆನ್ಮಾರ್ಕ್, ಹಾಲೆಂಡ್, ಈ ತರ ಟೆಂಪರೇಟ್ ಝೋನ್ಸ್ ಅಲ್ಲಿ ಇರ್ತಕ್ಕಂಥ ಕಂಟ್ರೀಸ್ ಬಂದಾಗ ನಮಗೆ ತುಂಬಾ ಜಾಸ್ತಿ ಇದೆ. 70, 80, 90 ವರ್ಷದವರೆಗೂ ಬದುಕ್ತಾರೆ. ಅದನ್ನೆಲ್ಲ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ ತೋರಿಸ್ತೀವಿ. ಯಾಕಂದ್ರೆ ಅಲ್ಲಿ ಇರ್ತಕ್ಕಂಥ ಪಾಪ್ಯುಲೇಷನ್ ಡೆನ್ಸಿಟಿ ಕಡಿಮೆ ಇದೆ, ಪ್ರತಿಯೊಬ್ಬರಿಗೂ ನೈಸರ್ಗಿಕ ಸಂಪನ್ಮೂಲಗಳು ಹೆಚ್ಚಾಗಿ ಸಿಗುತ್ತೆ. ಆಮೇಲೆ ಇಂಡಸ್ಟ್ರೀಸು ತುಂಬಾನೇ ಕಡಿಮೆ ಇದೆ. ಸೊ ಹಂಗಾಗಿ ಏನಾಗುತ್ತೆ, ನಮಗೆ ಶುದ್ಧವಾದ ಗಾಳಿ ಇರುತ್ತೆ, ಶುದ್ಧವಾದ ನೀರು ಇರುತ್ತೆ. ಹಂಗಾಗಿ ಸಟನ್ಲಿ ಅವ್ರ ಹೆಲ್ತ್ ಚೆನ್ನಾಗಿರುತ್ತೆ, ತುಂಬಾ ವರ್ಷ ಬದುಕ್ತಾರೆ. ಆದ್ರೆ ನಮ್ಮಲ್ಲಿ ಕುಡಿಯೋ ನೀರು, ಉಸಿರಾಡ ಗಾಳಿ ಪ್ರತಿಯೊಂದು ಪೊಲ್ಯೂಷನ್ ಮಾಡಿಟ್ಟಿದ್ದೀವಿ. ಹಂಗಾಗಿ ಏನಾಗುತ್ತೆ, ಹುಟ್ಟೋ ಮಕ್ಕಳ ನಮಗೆ ಪೌಷ್ಟಿಕಾಂಶದ ಕೊರತೆಯಿಂದ ಬಳಲ್ತಾರೆ. ಯಾಕೆ? ಅಗ್ರಿಕಲ್ಚರ್ ಕೂಡ ನಾವು ಸಾಕಷ್ಟು ಫರ್ಟಿಲೈಸರ್ಸ್, ಕೆಮಿಕಲ್ಸ್ ಮೇಲೆ ಡಿಪೆಂಡ್ ಆಗಿ ಬೆಳೀತಾ ಇದ್ದೀವಿ. ಸೊ ಹಂಗಿದ್ದಾಗ ನಮಗೆ ನಾವು ಗ್ರೀನ್ ರೆವಲ್ಯೂಷನ್ ಮೂಲಕ ಬರೀ ಏನು ಹಂಗರ್ ಫಿಲಪ್ ಆಯ್ತು ಅಂತ ಹೇಳಿದ್ವಿ, ಫುಡ್ ಸಫಿಷಿಯನ್ಸಿ ಬಗ್ಗೆ ಮಾತಾಡ್ತೀವಿ. ಆದ್ರೆ ಎಷ್ಟೋ ಜನಕ್ಕೆ ಇವತ್ತು ಹಿಡನ್ ಹಂಗರ್ ಕಾಣಿಸ್ತಾ ಇದೆ, ಅಂದ್ರೆ ಮಾಲ್ ನ್ಯೂಟ್ರಿಷನ್, ಪೋಷಕಾಂಶದ ಕೊರತೆ ಕಾಣ್ತಾ ಇದೆ. ಹಾಗಾಗಿ ಏನಾಗುತ್ತೆ, ಹುಟ್ಟೋ ಮಕ್ಕಳು ನಮಗೆ ಬುದ್ಧಿಮಾಂತರಾಗಿ ಹುಟ್ಟಬಹುದು, ಅಥವಾ ವಿಕಲಾಂಗ ಚೇತನರಾಗಿ ಹುಟ್ಟಬಹುದು, ಅಥವಾ ಹುಟ್ಟಿ ಸ್ವಲ್ಪ ವರ್ಷಗಳಿಗೆ ಸಾಯ್ಬಹುದು. ಈ ತರದೆಲ್ಲ ಸಮಸ್ಯೆಗಳಿರುತ್ತೆ. ಹಂಗಾಗಿ ಏನಾಗುತ್ತೆ, ಲೈಫ್ ಎಕ್ಸ್ಪೆಕ್ಟೆನ್ಸಿ ನಮಗೆ ತುಂಬಾ ಮುಖ್ಯ ಆಗುತ್ತೆ. ಸೊ ಹಂಗಾಗಿ ವಾತಾವರಣ, ತಿನ್ನೋ ಆಹಾರ ಪ್ರತಿಯೊಂದು ನಮಗೆ ಶುದ್ಧವಾಗಿರ್ಬೇಕು. ನೆಕ್ಸ್ಟ್ ಬಂದಾಗ ಸಾಕ್ಷರತೆ ಬಗ್ಗೆ ಮಾತಾಡ್ತೀವಿ. ನಮ್ಮಲ್ಲಿ ನೋಡಿ, ನಮ್ಮ ದೇಶದಲ್ಲಿ ಇವತ್ತು 2011 ಸೆನ್ಸಸ್ ಪ್ರಕಾರ ಬಂದಾಗ ನಾವೇನು ಸೆಕೆಂಡ್ ಅಲ್ಲಿ ಇದ್ದೀವಿ, ಏನು ಪಾಪ್ಯುಲೇಷನ್, ಜನಸಂಖ್ಯೆ ಬಂದಾಗ. ಆದ್ರೆ 2021 ಸೆನ್ಸಸ್ ನಡೆದಿದ್ರೆ ಗೊತ್ತಾಗಿರೋದು ನಮಗೆ, ಅಫಿಷಿಯಲಿ ವಿ ಆರ್ ಇನ್ ದ ಫಸ್ಟ್ ಪ್ಲೇಸ್ ಜನಸಂಖ್ಯೆ. ಬಟ್ ಜನಸಂಖ್ಯೆನೂ ಜಾಸ್ತಿ ಇದೆ, ಬಟ್ ಅದರಿಂದ ಡೆಮೋಗ್ರಫಿಕ್ ಡಿವಿಡೆಂಡ್ ಅಂತ ತಗೋಬರ್ತಾನೆ. ಒಂದು ದೇಶಕ್ಕೆ ಪಾಪ್ಯುಲೇಷನ್, ಜನಸಂಖ್ಯೆ ಅನ್ನೋದು ಶಾಪನೋ ವರದಾನ ಅನ್ನೋದು ಆ ದೇಶ ಇರ್ತಕ್ಕಂಥ ಜನಸಂಪನ್ಮೂಲ ಅಥವಾ ಮಾನವ ಸಂಪನ್ಮೂಲ ಯಾವ ತರ ಇದೆ ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ. ಅವರೆಲ್ಲ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಜನರು ಉತ್ತಮವಾಗಿ ಶಿಕ್ಷಣ ಪಡೆದು, ಪ್ರತಿಯೊಬ್ರು ಫಾರ್ಮಲ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದು, ಪ್ರತಿಯೊಬ್ರು ತಿಂಗಳ ಎಂಪ್ಲಾಯ್ಮೆಂಟ್ ಅಲ್ಲಿ ಸ್ಯಾಲ್ರಿ ತಗೊಂತ ಇದ್ದು, ಅವ್ರೇನಾಗುತ್ತೆ, IT ರಿಟರ್ನ್ಸ್ ಎಲ್ಲ ಫೈಲ್ ಮಾಡ್ತಿದ್ರೆ ಏನಾಗುತ್ತೆ, ನಮಗೆ GDP ಗ್ರೋತ್ ಆಗುತ್ತೆ. ಅದೇ ಎಲ್ಲ ದೇಶದ ಜನರೇನಾಗುತ್ತೆ, ಅವಿದ್ಯಾವಂತರಾಗಿದ್ದು, ಅವರಿಗೆ ಮಾಡೋ ಕೆಲಸನೇ ಇಲ್ಲದೆ ಅಥವಾ ಕೆಲಸ ಮಾಡೋಕ್ಕೆ ಯೋಗ್ಯತೆ ಇದ್ರು ಕೂಡ ನಾವು ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡ್ಕೊಡದೆ ಇದ್ರೆ ಏನಾಗುತ್ತೆ, ಎಲ್ಲ ಜನ ಕೆಲಸ ಮಾಡಿದ್ರೆ ಬಡವರಾಗಿರ್ತಾರೆ. ಸೊ ಬಡವರಾಗಿದ್ರೆ ಏನಾಗುತ್ತೆ, BPL ಕ್ಯಾಟಗರಿಯಲ್ಲಿ ಬರ್ತಾರೆ. ಸೊ ಮತ್ತೆ ನಾವು ಸೋಷಿಯಲ್ ಪ್ರೋಗ್ರಾಮ್ಸ್ ಎಲ್ಲ ಹಾಕೊಂಡ್ಬಿಟ್ಟು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಲ್ಲಿ ಫುಡ್ ಗ್ರೇನ್ಸ್ ಎಲ್ಲ ಕೊಡ್ಬೇಕಾಗತ್ತೆ. ಅವರು ಸರ್ಕಾರಕ್ಕೆ ಹೊಣೆಯಾಗಿರ್ತಾರೆ, ಋಣಿಯಾಗಿರೋದಿಲ್ಲ. ಋಣಿಯಾಗಿರೋದಂದ್ರೆ ಎಲ್ಲ ಮೂಲಭೂತ ಸೌಕರ್ಯ ಕೊಟ್ಟಿದ್ದೀರಾ, ನಾವು ಕೆಲಸ ಮಾಡ್ಬಿಟ್ಟು ನಾವೇ ದೇಶಕ್ಕೆ GDPಗೆ ಕಾಂಟ್ರಿಬ್ಯೂಷನ್ ಕೊಟ್ಟಾಗ ಅವರು ದೇಶಕ್ಕೆ ಒಳ್ಳೆ ಸಂಪನ್ಮೂಲ ಆಗ್ತಾರೆ. ಇಲ್ಲ ಅಂದ್ರೆ ಏನಾಗುತ್ತೆ, ದೇಶಕ್ಕೆ ಹೊರೆ ಆಗ್ತಾರೆ. ಸೊ ಹಂಗಾಗಿ ನಮ್ಮ ದೇಶದಲ್ಲಿ ಇವತ್ತು ನೋಡಿ, ಜನಸಂಖ್ಯೆ ಸುಮಾರು 140 ಕೋಟಿ ಎಷ್ಟಿದೆ. ಆಮೇಲೆ ಆವರೇಜ್ ಲೈಫ್ ತಗೊಂಡಾಗ ಏನಾಗುತ್ತೆ, ಇಂಡಿಯನ್ಸ್ ಏಜ್ ಬಂದಾಗ ನಮಗೆ 29 ಇಯರ್ಸ್. ಇದೆಲ್ಲ ಪೂರ್ತಿ ವರ್ಕಿಂಗ್ ಏಜ್ ಅಲ್ಲಿ ಇರುವಂತದ್ದು. ಸೊ ಹಂಗಾಗಿ ಭಾರತವನ್ನು ನಾವು ಯುವ ರಾಷ್ಟ್ರ ಅಂತ ಕರಿತೀವಿ, ಯಂಗೆಸ್ಟ್ ನೇಷನ್. ಸೊ ಹಂಗಾಗಿ ಇಷ್ಟೊಂದು ಜನಸಂಖ್ಯೆ ಇಟ್ಕೊಂಡು ಎಲ್ಲ ವರ್ಕಿಂಗ್ ಏಜ್ ಅಲ್ಲಿ ಇರೋದ್ರಿಂದ ಏನಾಗುತ್ತೆ, ಅವ್ರ ಹತ್ರ ಎಲ್ಲ ನಾವು ಕೆಲಸ ಮಾಡಿಸ್ಬಿಟ್ಟು ಏನಾಗಬೇಕು, GDPಗೆ ಗ್ರೋತ್ ತಗೋಬೇಕು. ಸೊ ಹಂಗಾಗಿ ಏನಾಗುತ್ತೆ, ಅದು ನಾವು ಜನಸಂಖ್ಯೆಯಿಂದ ಲಾಭಾಂಶ ಪಡೆಯೋದು, ಡೆಮೋಗ್ರಫಿಕ್ ಡಿವಿಡೆಂಡ್ ಅಂತ ಕರಿತೀವಿ. ಸೊ ಹಂಗಾಗಿ ನಮ್ಮ ದೇಶದಲ್ಲಿ ಈ ಒಂದು ಡೆಮೋಗ್ರಫಿಕ್ ಡಿವಿಡೆಂಡ್ ನ ಪಡೆಯೋದಕ್ಕೆ ನಮಗೆ ಏನೇನೆಲ್ಲ ಸವಾಲುಗಳಿದಾವೆ. ಯಾಕಂದ್ರೆ ನಮ್ಮಲ್ಲಿ ಲಿಟ್ರಸಿ ಲೆವೆಲ್ ಕಡಿಮೆ ಇದೆ. ಲಿಟ್ರಸಿ ಬರೀ 75% ಅಷ್ಟೇ, ಬರೀ ಅಕ್ಷರಸ್ಥರು. ಆದ್ರೆ ಫಾರ್ಮಲ್ ಜಾಬ್ಗೆ ಹೋಗ್ಬೇಕಂದ್ರೆ ಅವರು ಎಜುಕೇಟೆಡ್ ಆಗಿರ್ಬೇಕು, ಒಂದು ಫಾರ್ಮಲ್ ಡಿಗ್ರಿ ಓದಿರ್ಬೇಕು. ಸೊ ಅದೆಲ್ಲ ಮಾಡಕ್ಕಾಗಿದ್ದಾಗ ಏನಾಗುತ್ತೆ, ನಾವು ಸ್ಕಿಲ್ ಇಂಡಿಯಾ ಮಿಷನ್ ತಗೊಂಬಂದ್ವಿ. ಸೊ ಸ್ಕಿಲ್ ಇಂಡಿಯಾ ಮಿಷನ್ ಬರೋದಕ್ಕೆ ಉದ್ದೇಶ ಏನು ನೋಡಿ, ಇಷ್ಟೊಂದೆಲ್ಲ ಅನಾಲಿಸಿಸ್ ಇದೆ. ಜನಸಂಖ್ಯೆ ಜಾಸ್ತಿ ಇದೆ, ಜನಸಂಖ್ಯೆಯಲ್ಲಿ ಇರೋರೆಲ್ಲ ನಮಗೆ 29 ವರ್ಷ, ಯಂಗೆಸ್ಟ್ ನೇಷನ್ ಅಲ್ಲಿ, ಯಂಗೆಸ್ಟ್ ಏಜ್ ಅಲ್ಲಿ ಇದ್ದಾರೆ. ಸೊ ಇಂಥವ್ರಿಗೆಲ್ಲ ನಾವು ಕೆಲಸ ಕೊಡಬೇಕು ಅಂದ್ರೆ ಏನಾಗುತ್ತೆ ನೋಡಿ, ಜಾಬ್ ತಗೊಂಡಾಗ 2 ರೀತಿ ಹೇಳ್ತೀವಿ, ಏನು ಫಾರ್ಮಲ್ ಸೆಕ್ಟರ್, ಇನ್ಫಾರ್ಮಲ್ ಸೆಕ್ಟರ್, ಸಂಘಟಿತ ವಲಯ ಮತ್ತೆ ಅಸಂಘಟಿತ ವಲಯ, ಆರ್ಗನೈಸ್ ಸೆಕ್ಟರ್ ಅಥವಾ ಅನ್ಆರ್ಗನೈಸ್ ಸೆಕ್ಟರ್ ಅಂತ ಹೇಳ್ಬೋದು. ಇವಾಗ ಆರ್ಗನೈಸ್ ಸೆಕ್ಟರ್ ಬಂದಾಗ ಏನಾಗುತ್ತೆ, ಟೀಚರ್ಸ್, ಲಾಯರ್ಸ್, ಬ್ಯಾಂಕ್ಗಳಲ್ಲಿ, ಆಮೇಲೆ ಡಾಕ್ಟರ್ಸ್, ಇವರೆಲ್ಲ ಏನಾಗುತ್ತೆ, ಪ್ರತಿ ತಿಂಗಳು ಒಂದು ರೆಗ್ಯುಲರ್ ಜಾಬ್ ಮಾಡ್ಬಿಟ್ಟು ಅವ್ರಿಗೆ ಜಾಬ್ ಸೆಕ್ಯೂರಿಟಿ ಇರುತ್ತೆ, ರೆಗ್ಯುಲರ್ ಇನ್ಕಮ್ ಬರ್ತಾ ಇರುತ್ತೆ.
ಅದೇ ಈ ಕಡೆ ಕಟ್ಟಡ ಕಾರ್ಮಿಕರು ಬರ್ಬೋದು, ಹೂ ಮಾರೋರು, ತರಕಾರಿ ಮಾರೋರು, ಈ ಕೂಲಿ ಕಾರ್ಮಿಕರು, ಕಟ್ಟಡ ನಿರ್ಮಾಣದಲ್ಲಿ ಇರ್ತಕ್ಕಂಥವ್ರು, ಇವರಿಗೆಲ್ಲ ಏನಾಗುತ್ತೆ ರೆಗ್ಯುಲರ್ ಜಾಬ್ ಇರೋದಿಲ್ಲ. ಸೊ ಹಂಗಿದ್ದಾಗ ಏನಾಗುತ್ತೆ ಅವರೆಲ್ಲ BPL ಕ್ಯಾಟಗರಿಲಿ ಇರ್ತಾರೆ. ಸೊ ಯಾಕಂದ್ರೆ ಲಿಟ್ರಸಿ ಲೆವೆಲ್ ಕಡಿಮೆ ಇದೆ. ಸೊ ಈ ತರ ಏನಾಗುತ್ತೆ, ಹಂಗಾಗಿ ಅಂತ ಜನಸಂಖ್ಯೆಯಿಂದ ನಾವು ಲಾಭಾಂಶ ಪಡಿಬೇಕು ಅಂದ್ರೆ ಏನ್ ಮಾಡಿದ್ವಿ, ಸ್ಕಿಲ್ ಇಂಡಿಯಾ ಮಿಷನ್. ವಿದ್ಯೆ ಇಲ್ಲಂದ್ರೆ ಏನಾಯ್ತು, ಪ್ರತಿಯೊಬ್ಬರಿಗೂ ದೇವ್ರ ಏನಾಗುತ್ತೆ ಒಂದು ಸ್ಕಿಲ್ ಕೊಟ್ಟಿರ್ತಾನೆ, ಕೌಶಲ್ಯ. ಸೊ ಅದು ಬಟ್ಟೆ ಹೊಲಿಯೋದಿರ್ಬೋದು, ಅಥವಾ ಕಾರ್ಪೆಂಟ್ರಿಯಿಂದ ನಮಗೆ ಫರ್ನಿಚರ್ಸ್ ಗಳನ್ನ ಕುರ್ಚಿ ಮಾಡೋದಿರ್ಬೋದು, ಅಥವಾ ಕಟ್ಟಡ ಕೆಲಸ ಮಾಡೋದಿರ್ಬೋದು, ಅಥವಾ ಮಿಷಿನ್ ಆಪರೇಟ್ ಮಾಡೋದಿರ್ಬೋದು, ಈ ತರದೆಲ್ಲ ಶಾರ್ಟ್ ಟರ್ಮ್ ಕೋರ್ಸಸ್ ನ ಕಲಿಸ್ಬಿಟ್ಟು ಏನಾಗುತ್ತೆ ಅವ್ರನ್ನ ನಾವು ಸಂಘಟಿತ ವಲಯದಲ್ಲಿ ಸೇರಿಸ್ಕೋಬಹುದು, ಅಥವಾ ಅವ್ರನ್ನ ಇಂಡಿಪೆಂಡೆಂಟ್ ಆಗಿ ಎಂಟರ್ಪ್ರಿನರ್ಸ್ ಕೂಡ ಬೆಳೆಸಬಹುದು. ಅದಕ್ಕೋಸ್ಕರ ನಮಗೆ ಸ್ಟ್ಯಾಂಡ್ ಅಪ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ ಮಿಷನ್ಸ್ಗಳು ಬಂದು ಇಷ್ಟೆಲ್ಲ ನಮಗೆ ಮಾಹಿತಿ ಸಿಗೋದು ಯಾವಾಗ ಸೆನ್ಸಸ್ ಮಾಡಿದಾಗ. ಅಲ್ಲೇನಾಗುತ್ತೆ ಸರ್ಕಾರಕ್ಕೆ ಏನಾಗುತ್ತೆ ಒಂದು ದೊಡ್ಡ ಪ್ರಮಾಣದಲ್ಲಿ ದತ್ತಾಂಶ ಸಿಗುತ್ತೆ, ಡಾಟಾ ಸಿಗುತ್ತೆ. ಅಲ್ಲಿ ಓವರ್ ಆಗಿ ನಮ್ಮ ಪಾಪ್ಯುಲೇಷನ್ ಏನಾಗುತ್ತೆ ಸ್ಟಡಿ ಮಾಡೋದಕ್ಕೆ ಇಷ್ಟೊಂದೆಲ್ಲ ಪ್ಯಾರಾಮೀಟರ್ ಸಿಗುತ್ತೆ. ಸೊ ಅದರ ಆಧಾರದ ಮೇಲೆ ಸರ್ಕಾರ ಏನಾಗುತ್ತೆ ಸಾಕಷ್ಟು ಸ್ಕೀಮ್ಸ್ ಗಳನ್ನ ತಗೊಂಡ್ಬರುತ್ತೆ. ಸೊ ಇಷ್ಟೊಂದೆಲ್ಲ ಉದ್ದೇಶ ಇದೆ ಡೆಮೋಗ್ರಫಿ ಸ್ಟಡಿ ಮಾಡೋದ್ರಿಂದ. ಸೊ ನೆಕ್ಸ್ಟ್ ಬಂದಾಗ ಜಿಯೋಗ್ರಫಿ ಆಫ್ ದಿ ಇಂಡಿಯಾ ಅಂತ ಬಂದಾಗ, ಇಷ್ಟೊತ್ತು ನೋಡಿದವು ಫಿಸಿಕಲಿ ಮತ್ತೆ ವರ್ಲ್ಡ್ ಅಂತ ಬಂದಾಗ, ಆದ್ರೆ ಇಂಡಿಯಾದಲ್ಲಿ ಬಂದಾಗ ಸೊ ಭಾರತದ ವಾಯುಗುಣ ಏನಿದೆ. ಸೊ ಆಗ್ಲೇ ಮಾತಾಡ್ದಂಗೆ ಇಂಡಿಯಾ ಅಂತ ಬಂದಾಗಿದ್ರೆ ಟ್ರಾಪಿಕಲ್ ಮಾನ್ಸೂನ್ ಟೈಪ್ ಆಫ್ ಕ್ಲೈಮೇಟ್ ಅಂತ ಕರಿತೀವಿ. ಯಾಕೆ, ಸೊ ಭಾರತದ ಮಧ್ಯಭಾಗದ ಮೂಲಕ ಏನಾಗುತ್ತೆ ನಮಗೆ ಈ ತರ ಟ್ರಾಪಿಕ್ ಆಫ್ ಕ್ಯಾನ್ಸರ್, ಕರ್ಕಾಟಕ ಸಂಕ್ರಾಂತಿ ಪಾಸ್ ಆಗುತ್ತೆ. ಈ ಭಾಗವನ್ನು ನಾವೇನಂತ ಕರಿತೀವಿ, ಟ್ರಾಪಿಕಲ್ ಝೋನ್, ಉಷ್ಣವಲಯ. ಅದೇ ಉತ್ತರ ಭಾರತವನ್ನು ನಾವು ಟೆಂಪರೇಟ್ ಝೋನ್ ಅಂತ ಕರಿಬೇಕು, ಆದ್ರೆ ಹಿಮಾಲಯ ಪರ್ವತಗಳು ಇರೋದಕ್ಕೆ ಇದನ್ನ ಸಬ್ ಟ್ರಾಪಿಕಲ್ ಝೋನ್, ಉಪ ಉಷ್ಣವಲಯ ಅಂತ ಕರಿತೀವಿ. ನಮಗೆ ನೈಋತ್ಯ ಮಾನ್ಸೂನ್ ಬರೋದ್ರಿಂದ ಏನಾಗುತ್ತೆ ಮಳೆ ಆಗುತ್ತೆ. ಸೊ ಹಂಗಾಗಿ ಇದನ್ನ ಉಷ್ಣವಲಯದ ಮಾನ್ಸೂನ್ ಮಾದರಿ ವಾಯುಗುಣ ಅಂತ ಕರಿತೀವಿ. ಆಮೇಲೆ ಇಲ್ಲಿ ಸೀಸನ್ಸ್ ಅಂತ ಬಂದಾಗ ನಮಗೆ ಸಮ್ಮರ್, ವಿಂಟರ್, ರೈನಿ ಮೂರು ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಭಾರತದಲ್ಲಿರ್ತಕ್ಕಂಥ ನದಿಗಳು ಬಂದಾಗ ನೋಡಿ, ಉತ್ತರ ಭಾರತದಲ್ಲಿ ಸಿಂಧು, ಗಂಗಾ ಮತ್ತೆ ಬ್ರಹ್ಮಪುತ್ರ ಮೂರು ನದಿಗಳು ಕಾಣಿಸ್ಕೊಳ್ಳುತ್ತೆ. ಆದ್ರೆ ದಕ್ಷಿಣ ಭಾರತ ಬಂದಾಗ ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ ಈ ತರ ನದಿಗಳು ಉಗಮ ಆಗುತ್ತೆ. ಸೊ ಇಲ್ಲಿ ಉತ್ತರ ಭಾರತ ನದಿಗಳು ಇವಾಗ ನಮಗೆ ಚಿರಸ್ಥಾಯಿ ನದಿಗಳು, ವರ್ಷ ಪೂರ್ತಿ ಹರಿತಕ್ಕಂಥ ನದಿಗಳು, ಪೆರಿನಿಯಲ್ ರಿವರ್ಸ್. ಆದ್ರೆ ಸೌತ್ ಇಂಡಿಯನ್ ರಿವರ್ಸ್ ಬಂದಾಗ ಏನಾಗುತ್ತೆ, ಇವೆಲ್ಲ ನಮಗೆ ಮಾನ್ಸೂನ್ ಆಧಾರಿತ ನದಿಗಳು. ಸೀಸನಲ್ ರಿವರ್ಸ್, ಮಾನ್ಸೂನ್ ಮಳೆ ಬಂದಾಗ ಮಾತ್ರ ಹರಿತಾ ಇರ್ತವೆ, ಆದ್ರೆ ನೆಕ್ಸ್ಟ್ ಏನಾಗುತ್ತೆ ಡ್ರೈ ಸೀಸನ್ ಬಂದಾಗ ಖಾಲಿ ಆಗಿರ್ತವೆ. ಸೊ ಈ ತರ ಇದೆ. ಆಮೇಲೆ ಭಾರತದಲ್ಲಿ ಇರ್ತಕ್ಕಂಥ ಮಣ್ಣುಗಳು, ಸೊ ಸ್ಟಡಿ ಅಬೌಟ್ ಸಾಯಿಲ್ ಇಸ್ ಕಾಲ್ಡ್ ಪೆಡಾಲಜಿ ಅಥವಾ ಸಾಯಿಲ್ ಸೈನ್ಸ್ ಅಂತ ಕೂಡ ಕರಿತೀವಿ. ಸೊ ಮಣ್ಣುಗಳು ಬಂದಾಗ ನಮಗೆ ಮಣ್ಣುಗಳ ಅವಶ್ಯಕತೆ ಏನಿದೆ, ಕೃಷಿ ಮಾಡೋದಕ್ಕೆ ಮಣ್ಣುಗಳು ಸರ್ಟನ್ಲಿ ಬೇಕೇ ಬೇಕು, ಹೌದಾ. ಸೊ ಆ ತರ ಬಂದಾಗ ಇಲ್ಲಿ ಅಲುವಿಯಲ್ ಸಾಯಿಲ್, ಮೆಕ್ಕಲು ಮಣ್ಣು ಅಂತ ಹೇಳ್ತೀವಿ. ನೆಕ್ಸ್ಟ್ ಲ್ಯಾಟ್ರೈಟ್ ಸಾಯಿಲ್ ಅಂತ ಹೇಳ್ತೀವಿ, ಜಂಬಿಟ್ಟಿಗೆ ಮಣ್ಣು. ನೆಕ್ಸ್ಟ್ ಬ್ಲಾಕ್ ಸಾಯಿಲ್ ಅಂತ ಹೇಳ್ತೀವಿ, ಕಪ್ಪು ಮಣ್ಣು. ನಮ್ಮ ಡೆಕ್ಕನ್ ಪ್ರಸ್ಥಭೂಮಿ ಭಾಗದಲ್ಲಿ ತುಂಬಾ ಹೆಚ್ಚಾಗಿ ಸಿಗುತ್ತೆ. ನೆಕ್ಸ್ಟ್ ಬಂದಾಗ ಏನಾಗುತ್ತೆ ನಮಗೆ ಫಾರೆಸ್ಟ್ ಸಾಯಿಲ್ ಅಂತ ಹೇಳ್ತೀವಿ, ಗುಡ್ಡಗಾಡು ಪ್ರದೇಶದಲ್ಲಿ ಸಿಗುವಂತದ್ದು. ನೆಕ್ಸ್ಟ್ ಅರಿಡ್ ಸಾಯಿಲ್ ಅಂತ ಹೇಳ್ತೀವಿ, ಶುಷ್ಕ ಮಣ್ಣು. ಇದು ನಮಗೆ ತಾರ ಮರುಭೂಮಿಗಳಲ್ಲಿ ಸಿಗುತ್ತೆ. ಸೊ ಈ ತರ ಮಣ್ಣುಗಳಲ್ಲಿ ವಿಧಗಳು ಏನಿದೆ, ಅವುಗಳ ಪೋಷಕಾಂಶದಲ್ಲಿ ಯಾವ್ದು ಹೆಚ್ಚಾಗಿದೆ, ಯಾವ್ದು ಕೊರತೆ ಇದೆ. ಸಪೋಸ್ ಇವಾಗ ನೋಡಿ, ಭಾರತದ ಎಲ್ಲಾ ಮಣ್ಣುಗಳು ತಗೊಂಡಾಗ ಏನಾಗುತ್ತೆ ನಮಗೆ ಸಾರಜನಕ ಮತ್ತೆ ರಂಜಕ, ನೈಟ್ರೋಜನ್ ಮತ್ತೆ ಫಾಸ್ಫರಸ್ ಏನಾಗುತ್ತೆ ತುಂಬಾ ಕಡಿಮೆ ಇದೆ. ಆದ್ರೆ ಪೊಟ್ಯಾಷಿಯಂ ಅಂಶ ತುಂಬಾ ಜಾಸ್ತಿ ಇದೆ. ಇದೇ ಕಾರಣಕ್ಕೆ ನಾವು ಫರ್ಟಿಲೈಸರ್ಸ್ ಬಂದಾಗ NP, K ತಗೊಂಡಾಗ NP ಎರಡು ಜಾಸ್ತಿ ಆಗ್ತೀವಿ, ಸಾರಜನಕ ಮತ್ತೆ ಫಾಸ್ಫರಸ್ ನ ತುಂಬಾ ಜಾಸ್ತಿ ಆಗ್ತೀವಿ, ಪೊಟ್ಯಾಷಿಯಂ ನ ತುಂಬಾ ಕಡಿಮೆ ಆಗ್ತೀವಿ. ಯಾಕಂದ್ರೆ ಅದು ನಮ್ಮ ಮಣ್ಣಲ್ಲಿ ತುಂಬಾ ಹೆಚ್ಚಾಗಿದೆ. ಕೆಲವೊಂದು ಕಡೆ ಮಾತ್ರ ಕಡಿಮೆ ಇರೋ ಕಡೆ ಸ್ವಲ್ಪ ಹಾಕ್ತಿವಿ ಅನ್ನೋದು ಬಿಟ್ರೆ ಜಾಸ್ತಿ ಅದನ್ನ ಹಾಕಲ್ಲ. ಸೊ ಈ ತರ ಮಣ್ಣಲ್ಲಿರ್ತಕ್ಕಂಥ ಪೋಷಕಾಂಶಗಳೇನು, ಅಲ್ಲಿ ಯಾವ ತರ ಬೆಳೆ ಬೆಳೀತಾ ಇದೀವಿ, ಸೊ ಪ್ರತಿಯೊಂದು ಗೊತ್ತಾಗುತ್ತೆ. ಇನ್ನು ನ್ಯಾಚುರಲ್ ವೆಜಿಟೇಷನ್ ಅಂದ್ರೆ ಫಾರೆಸ್ಟ್. ಸೊ ದಕ್ಷಿಣ ಭಾರತ ಬಂದಾಗ ನೋಡಿ, ವೆಸ್ಟರ್ನ್ ಘಾಟ್ಸ್ ಹತ್ರ ನಮಗೆ ಪಶ್ಚಿಮ ಘಟ್ಟಗಳಲ್ಲಿ ಒಂದ್ ಕಡೆ ತುಂಬಾ ಹೆಚ್ಚು ಮಳೆ ಆಗುತ್ತೆ, ಸುಮಾರು 500 ಸೆಂಟಿಮೀಟರ್ಗೆ ಹೆಚ್ಚು ಮಳೆ ಆಗುತ್ತೆ. ಅಂತ ಕಡೆ ನಮಗೆಲ್ಲ ಏನಾಗುತ್ತೆ ಎವರ್ ಗ್ರೀನ್ ಫಾರೆಸ್ಟ್ ಕಾಣಿಸ್ಕೊಳ್ಳುತ್ತೆ. ಅದೇ ಮಳೆ ಪ್ರಮಾಣ ಸ್ವಲ್ಪ ಕಡಿಮೆ ಆದಾಗ ಡೆಸಿಡಿಯಸ್ ಫಾರೆಸ್ಟ್, ಎಲೆ ಇದ್ರ ಅರಣ್ಯ ಕಾಣಿಸ್ಕೊಳ್ಳುತ್ತೆ. ಇನ್ನ ಪೂರ್ತಿ ಕಡಿಮೆ ಆದ್ರೆ ಥಾರ್ನಿ ಫಾರೆಸ್ಟ್, ಮುಳ್ಳಿನ ಅರಣ್ಯಗಳು ಕಾಣಿಸ್ಕೊಳ್ಳುತ್ತೆ. ಪಂಜಾಬ್, ಹರಿಯಾಣ ಬಂದಾಗ ಅಥವಾ ರಾಜಸ್ಥಾನ್ ಭಾಗದಲ್ಲಿ ನಮಗೆ ಮುಳ್ಳಿನ ಅರಣ್ಯಗಳು ಕಾಣಿಸ್ಕೊಳ್ಳುತ್ತೆ. ಇನ್ನು ಕರಾವಳಿ ಪ್ರದೇಶ ಬಂದಾಗ ಆಗ್ಲೇ ಡಿಸ್ಕಷನ್ ಮಾಡ್ದಂಗೆ ಮ್ಯಾಂಗ್ರೋವ್ ಅರಣ್ಯಗಳು ಕಾಣಿಸ್ಕೊಳ್ಳುತ್ತೆ. ಸೊ ಅರಣ್ಯಗಳ ವಿಧಗಳನ್ನೆಲ್ಲ ಸ್ಟಡಿ ಮಾಡ್ತೀವಿ. ಅಲ್ಲಿರ್ತಕ್ಕಂಥ ಯಾವ ಯಾವ ಮರಗಳ ಪ್ರಭೇದಗಳು ಸಿಗುತ್ತೆ. ಇವಾಗ ಶ್ರೀಕಾಂತದ ಮರ ಬಂದಾಗ ನಮಗೆ ಡೆಸಿಡಿಯಸ್ ಫಾರೆಸ್ಟ್ ಅಲ್ಲಿ ಸಿಗುತ್ತೆ. ಆದ್ರೆ ವಿಲ್ಲೋ, ರೋಡೋಡೆಂಡ್ರನ್ ಅಂತ ಮರಗಳು ಹೇಳ್ತೀವಿ, ಅವೆಲ್ಲ ನಮಗೆ ಕೊನಿಫೆರಸ್ ಫಾರೆಸ್ಟ್, ಮೌಂಟೇನ್ ಸ್ಲೋಪ್ಸ್ ಮೇಲ್ಗಡೆ ಸಿಗುತ್ತೆ, ಮೌಂಟೇನ್ ಫಾರೆಸ್ಟ್ ಅಂತ ಕೂಡ ಕರಿತೀವಿ ಅದನ್ನ, ಹೌದಾ. ಸೊ ಈ ತರ ಮರಗಳ ವಿಧಗಳೇನು, ಅವುಗಳ ಗುಣಲಕ್ಷಣ ಏನು, ಯಾವ್ದು ಬಾಳಿಕೆ ಬರುತ್ತೆ, ಇದರಲ್ಲಿ ಎಂಡೆಮಿಸಮ್ ಯಾವುದು. ಸಪೋಸ್ ಇವಾಗ ನೋಡಿ, ನ್ಯಾಚುರಲ್ ವೆಜಿಟೇಷನ್ ನಲ್ಲಿ ಶ್ರೀಗಂಧದ ಮರಗಳು ಸಿಗೋದು ನಮಗೆ ಪಶ್ಚಿಮ ಘಟ್ಟಗಳ ಭಾಗದಲ್ಲಿ ಮಾತ್ರ. ಅದಕ್ಕೆ ಇನ್ನೊಂದು ಸಿಗೋದು ನಮಗೆ ರಕ್ತಚಂದನ, ರೆಡ್ ಸ್ಯಾಂಡರ್ಸ್ ಅಂತ ಹೇಳ್ತೀವಲ್ಲ, ಅದು ನಮಗೆ ಈಸ್ಟರ್ನ್ ಘಾಟ್ಸ್ ಅಲ್ಲಿ ಸಿಗುತ್ತೆ. ಸೊ ಈ ತರ ಎಂಡೆಮಿಸಮ್ ಎಲ್ಲೆಲ್ಲಿದೆ, ಸೊ ಯಾವ ತರ ಸಿಗುತ್ತೆ ಇದೆಲ್ಲ ಸ್ಟಡಿ ಮಾಡ್ತೀವಿ.
ನೆಕ್ಸ್ಟ್ ಬಂದಾಗ ಭಾರತದಲ್ಲಿ ಇರ್ತಕ್ಕಂಥ ಮಿನರಲ್ ರಿಸೋರ್ಸ್, ಖನಿಜ ಸಂಪನ್ಮೂಲಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ಸೊ ಇಲ್ಲಿ ಬಂದಾಗ ಫಸ್ಟ್ ಮಿನರಲ್ಸ್ ಅಂದ್ರೆ ಏನು? ಮಿನರಲ್ಸ್ ಆರ್ ದಿ ನ್ಯಾಚುರಲ್ ಅಕರಿಂಗ್ ಸಬ್ಸ್ಟೆನ್ಸಸ್ ಹ್ಯಾವಿಂಗ್ ಡೆಫಿನೆಟ್ ಕೆಮಿಕಲ್ ಕಾಂಪೋಸಿಷನ್ ಅಂಡ್ ಫಿಸಿಕಲ್ ಸ್ಟ್ರಕ್ಚರ್. ಸೊ ಖನಿಜಗಳಂದ್ರೆ ಭೂಮಿ ಮೇಲೆ ಸಿಗ್ತಕ್ಕಂಥ ಸ್ವಾಭಾವಿಕ ಸಂಪನ್ಮೂಲಗಳಾಗಿದ್ದು ಇವುಗಳಲ್ಲಿ ಭೌತಿಕ ರಚನೆ ಮತ್ತೆ ರಾಸಾಯನಿಕ ಸಂಯೋಜನೆ ಸ್ಥಿರವಾಗಿರುತ್ತೆ. ಸೊ ಆತರ ಬಂದಾಗ ಮೆಟಲ್ಸ್ ಅಲ್ಲಿ ನೋಡಿ, ಮಿನರಲ್ಸ್ ಅಂತ ಬಂದಾಗ ಮೆಟಾಲಿಕ್ ಮಿನರಲ್ಸ್ ಮತ್ತೆ ನಾನ್ ಮೆಟಾಲಿಕ್ ಮಿನರಲ್ಸ್ ಅಂತ ಹೇಳ್ತೀವಿ. ಲೋಹೀಯ ಖನಿಜಗಳು ಮತ್ತೆ ಅಲೋಹೀಯ ಖನಿಜಗಳು. ಇದರಲ್ಲಿ ಮತ್ತೆ ಎರಡು ರೀತಿ ಬರುತ್ತೆ, ಒಂದು ಫೆರಸ್ ಮತ್ತೆ ನಾನ್ ಫೆರಸ್, ಕಬ್ಬಿಣ ಯುಕ್ತ ಮತ್ತೆ ಕಬ್ಬಿಣ ರಹಿತ. ಆಮೇಲೆ ಏನಾಗುತ್ತೆ, ಇನ್ನೊಂದಿಷ್ಟು ಫ್ಯೂಯಲ್ ಮಿನರಲ್ಸ್ ಅಂತ ಬರುತ್ತೆ, ಇಂಧನ ತೈಲಗಳು. ಅದರಲ್ಲಿ ಬಂದಾಗ ಕ್ರೂಡ್ ಆಯಿಲ್ ಇರ್ಬೋದು, ನೆಕ್ಸ್ಟ್ ನ್ಯಾಚುರಲ್ ಗ್ಯಾಸ್ ಇರ್ಬೋದು, ಈ ತರದ್ದು ಸಾಕಷ್ಟು ಮಿನರಲ್ಸ್. ಇನ್ನ ಕೆಲವೊಂದಿಷ್ಟು ಇದಾವೆ ಅಟಾಮಿಕ್ ಮಿನರಲ್ಸ್. ಆ ತರ ಬಂದಾಗ ರೇಡಿಯಂ, ಯುರೇನಿಯಂ, ಥೋರಿಯಂ ಮತ್ತೆ ಪ್ಲೂಟೋನಿಯಂ, ಇವೆಲ್ಲ ನಾವು ಅಟಾಮಿಕ್ ಮಿನರಲ್ಸ್ ಅಂತ ಕರಿತೀವಿ, ಪರಮಾಣು ಖನಿಜಗಳು. ಸೊ ಇವುಗಳೆಲ್ಲ ಭಾರತದಲ್ಲಿ ನಮಗೆ ಯಾವ ತರ ಹಂಚಿಕೆ ಆಗಿದೆ, ಎಲ್ಲೆಲ್ಲಿ ಸಿಗ್ತಾ ಇದೆ, ಸೊ ನೋಡ್ತೀವಿ. ನೋಡಿ, ಭಾರತ ಬಂದಾಗ ನಮಗೆ ಕಬ್ಬಿಣದ ಇದು ತುಂಬಾ ಚೆನ್ನಾಗಿ ಸಿಗ್ತಾ ಇದೆ. ಮ್ಯಾಂಗನೀಸ್ ನೋಡಿ, ಐರನ್, ಮ್ಯಾಂಗನೀಸ್ ಇವೆರಡು ನಮಗೆ ಫೆರಸ್ ಮಿನರಲ್ಸ್, ಕಬ್ಬಿಣ ಯುಕ್ತ ಖನಿಜಗಳು. ನೆಕ್ಸ್ಟ್ ನೋಡಿ, ತಾಮ್ರ ಇದೆ, ಬಾಕ್ಸೈಟು, ಕಲ್ಲಿದ್ದಲು. ಕೋಲ್ ಬಂದಾಗ ಏನಾಗುತ್ತೆ, ಇದು ನಮಗೆ ಸೆಡಿಮೆಂಟರಿ ರಾಕ್. ಇದು ಎಲ್ಲಿ ಸಿಗುತ್ತೆ? ನಾವು ಥರ್ಮಲ್ ಪವರ್ ಪ್ಲಾಂಟ್ಸ್ ಗಳಲ್ಲಿ, ಶಾಖೋತ್ಪನ್ನ ಘಟಕಗಳಲ್ಲಿ ವಿದ್ಯುತ್ ಉತ್ಪಾದನೆ ಮಾಡ್ಬೇಕಂದ್ರೆ ಕಲ್ಲಿದ್ದಲನ್ನ ಸುಡೋದ್ರ ಮೂಲಕ ಮಾಡ್ತೀವಿ. ಸೊ ಕಲ್ಲಿದ್ದರಲ್ಲಿ ವಿಧಗಳು ಏನಿದೆ ನೋಡಿ, ಆಂಥ್ರಸೈಟು, ಬಿಟುಮಿನಸ್, ಲಿಗ್ನೈಟ್, ಪೀಟು, ಈ ತರ ಕೋಲ್ ವೆರೈಟೀಸ್ ಹೇಳ್ತೀವಿ. ಇಂಡಿಯಾದಲ್ಲಿ ಎಲ್ಲೆಲ್ಲಿ ಸಿಗ್ತಾ ಇದೆ, ಎಷ್ಟು ಸಿಗ್ತಾ ಇದೆ, ಇದು ಸಿಕ್ಕರು ಕೂಡ ಎಷ್ಟು ಗುಣಮಟ್ಟ ಸಿಗ್ತಾ ಇದೆ. ಸೊ ಇದನ್ನ ಬರ್ನ್ ಮಾಡೋದ್ರಿಂದ ನಮಗೆ ಗ್ಲೋಬಲ್ ವಾರ್ಮಿಂಗ್ ಅಲ್ಲಿ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್. ಆಮೇಲೆ ಅಟಾಮಿಕ್ ಮಿನರಲ್ಸ್ ಬಗ್ಗೆ ಮಾತಾಡಿದ್ವಿ. ಸೊ ಇದು ಹೆಚ್ಚಾಗಿ ಸಿಗ್ತಾ ಇರ್ತಕ್ಕಂಥ ಕಂಟ್ರೀಸ್ ಗಳು ಬಂದಾಗ ನ್ಯೂಕ್ಲಿಯರ್ ಸಪ್ಲೈಯರ್ ಗ್ರೂಪ್ಸ್ ಅಂತ ಹೇಳ್ತೀವಿ. ಆಮೇಲೆ ಇದಕ್ಕೆ ಆಕ್ಸಿಷನ್ ತಗೋಬೇಕಂದ್ರೆ ಏನಾಗುತ್ತೆ, ಇಂಡಿಯಾ ನಮಗೆ NPT ಗೆ ಸೈನ್ ಹಾಕ್ಬೇಕು, ನ್ಯೂಕ್ಲಿಯರ್ ನಾನ್ ಪ್ರೊಲಿಫರೇಷನ್ ಟ್ರೀಟಿ. ಇಂಡಿಯಾ ಯಾಕೆ ಅದಕ್ಕೆ ಸೈನ್ ಆಗ್ತಾ ಇಲ್ಲ? ಯಾಕೆ ನಮಗೆ ನ್ಯೂಕ್ಲಿಯರ್ ಮಿನರಲ್ಸ್ ಜಾಸ್ತಿ ಸಪ್ಲೈ ಆಗಿ ಬರ್ತಾ ಇಲ್ಲ? ಯಾಕೆ ನಮಗೆ ಅಟಾಮಿಕ್ ಎನರ್ಜಿ ಪ್ರೊಡಕ್ಷನ್ ತುಂಬಾ ಕಡಿಮೆ ಇದೆ? ಯಾಕೆ ಬರೀ ಥರ್ಮಲ್ ಪವರ್ ಪ್ಲಾಂಟ್ ನ ಡಿಪೆಂಡ್ ಆಗಿದ್ದೀವಿ? ಆಮೇಲೆ ನಾನ್ ಕನ್ವೆನ್ಷನಲ್ ಸೋರ್ಸಸ್ ಬಂದಾಗ, ಸಪೋಸ್ ಇವಾಗ ನೋಡಿ ರಿನ್ಯೂವಬಲ್ ಎನರ್ಜಿ ಬಂದಾಗ ಸೋಲಾರ್ ಎನರ್ಜಿ ಇದೆ, ವಿಂಡ್ ಎನರ್ಜಿ ಇದೆ, ಇದನ್ನೆಲ್ಲ ಇನ್ಸ್ಟಾಲೇಷನ್ ಮಾಡಿ ಅದರ ಉತ್ಪಾದನೆ ಜಾಸ್ತಿ ಮಾಡೋದಕ್ಕೆ ನಮಗೆ ಏನೇನೆಲ್ಲ ಚಾಲೆಂಜಸ್ ಇದೆ. ಸಪೋಸ್ ಇವಾಗ ರಾಜಸ್ಥಾನ್ ಬಂದಾಗ ಬದಲಾ ಅನ್ನೋದ್ರಲ್ಲಿ ಏನಾಗುತ್ತೆ, ಲಾರ್ಜೆಸ್ಟ್ ಸೋಲಾರ್ ಪವರ್ ಪ್ಲಾಂಟ್ ನ ಮಾಡಿದೀವಿ. ನಮ್ಮ ಕರ್ನಾಟಕ ಬಂದಾಗ ತುಮಕೂರಲ್ಲಿ ಪಾವಗಡದಲ್ಲಿ ಏನಾಗುತ್ತೆ, ಸೋಲಾರ್ ಪವರ್ ಪ್ಲಾಂಟ್ ನ ಮಾಡಿದೀವಿ. ಈ ತರ ಬೇರೆ ಬೇರೆ ಜಾಗದಲ್ಲಿ ನಮಗೆ ಉಷ್ಣವಲಯದಲ್ಲಿ ಇರೋದ್ರಿಂದ ಏನಾಗುತ್ತೆ, ಉಷ್ಣಾಂಶ ಜಾಸ್ತಿ ಸಿಗೋದ್ರಿಂದ ಆ ಸೋಲಾರ್ ಎನರ್ಜಿ ಪ್ರೊಡಕ್ಷನ್ ಮಾಡೋದಕ್ಕೆ ನಮಗೆ ಏನೆಲ್ಲ ಚಾಲೆಂಜಸ್ ಇದೆ, ಸೊ ಅದನ್ನೆಲ್ಲ ಇದರಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಬಂದಾಗ ಯೂನಿಟ್ 3 ನಾವು ನೋಡಿ ಮೇಜರ್ ಕ್ರಾಪ್ಸ್, ಪ್ರಮುಖ ಬೆಳೆಗಳು ಯಾವ್ಯಾವ ಇದಾವೆ. ಆಹಾರ ಧಾನ್ಯಗಳು ಇರ್ಬೋದು, ಭತ್ತ, ರೋಗಿ, ಜೋಳ ಏನಾಗುತ್ತೆ, ಇವನ್ನೆಲ್ಲ ಎಲ್ಲಿ ಉತ್ಪಾದನೆ ಮಾಡ್ತಾ ಇದೀವಿ, ಅವುಗಳಿಗೆ ಯಾವ ರೀತಿ ವಾಯುಗುಣ ಬೇಕು, ಕ್ಲೈಮೆಟಿಕ್ ಕಂಡೀಷನ್ಸ್, ಆಗ್ರೋಕ್ಲೈಮೆಟಿಕ್ ಝೋನ್ಸ್ ಆಫ್ ದಿ ಇಂಡಿಯಾ ಮತ್ತೆ ಆಗ್ರೋಕ್ಲೈಮೆಟಿಕ್ ಝೋನ್ಸ್ ಆಫ್ ದಿ ಕರ್ನಾಟಕ. ಭಾರತ ಬಂದಾಗ ನಾವು ಇಡೀ ಭಾರತವನ್ನು ನಾವು ಸುಮಾರು 15 ಕೃಷಿ ವಾಯುಗುಣ ವಲಯಗಳಾಗಿ ವಿಂಗಡಣೆ ಮಾಡಿದೀವಿ. ಅದೇ ರೀತಿ ಕರ್ನಾಟಕ ಬಂದಾಗ ಸುಮಾರು 10 ಕೃಷಿ ವಲಯಗಳಾಗಿ ವಿಂಗಡಣೆ ಮಾಡಿದೀವಿ. ಇವಕ್ಕೆ ಬೇಸಿಕ್ ಏನು, ಯಾವ ಅಂಶಗಳ ಮೇಲೆ ಡಿವೈಡ್ ಮಾಡಿದ್ವಿ. ಜಮ್ಮು ಕಾಶ್ಮೀರದಲ್ಲಿ ಯಾಕೆ ನಮಗೆ ಕೇಸರಿ ಜಾಸ್ತಿ ಬೆಳಿತೀವಿ, ಯಾಕೆ ಆಪಲ್ ಅಲ್ಲಿ ಮಾತ್ರ ಬೆಳಿತೀವಿ. ಅದೇ ಪಶ್ಚಿಮ ಘಟ್ಟಗಳಲ್ಲಿ ಕೇರಳ ಬಂದಾಗ ನಮಗೆ ಕಾಫಿ, ಟೀ ಪ್ಲಾಂಟೇಶನ್ಸ್, ಸ್ಪೈಸ್ ಕ್ರಾಪ್ಸ್ ಇವೆಲ್ಲ ಯಾಕೆ ಜಾಸ್ತಿ ಸಿಗುತ್ತೆ. ಸೊ ಇದಕ್ಕೆಲ್ಲ ಸ್ಟಡಿ ಮಾಡೋದು ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ಮಿಲೆಟ್ಸ್ ಅಂದ್ರೆ ಏನು, ಸಿರಿಧಾನ್ಯಗಳು ಅಂತ ಕರಿತೀವಿ. ಯಾವುದು, ರಾಗಿ ಇರ್ಬೋದು, ಸಜ್ಜೆ ಇರ್ಬೋದು, ನವಣೆ ಇರ್ಬೋದು, ಇವನ್ನೆಲ್ಲ ಸಿರಿಧಾನ್ಯಗಳಂತ ಕರಿತೀವಿ. ಯಾಕಂದ್ರೆ ನ್ಯೂಟ್ರಿಯೆಂಟ್ಸ್ ನಮಗೆ ತುಂಬಾ ಜಾಸ್ತಿ ಸಿಗುತ್ತೆ. ಆತರ ಬಂದಾಗ ಮಿಲೆಟ್ ಮ್ಯಾನ್ ಆಫ್ ಇಂಡಿಯಾ ಯಾರಿದ್ದಾರೆ, ಮಿಲೆಟ್ ಮ್ಯಾನ್ ಆಫ್ ಇಂಡಿಯಾ ಅಂದ್ರೆ ಅವರು ಖಾದರ್ ವಾಲಿ. ಸೊ ಇವ್ರ ಬಗ್ಗೆ ಬೇಕಿದ್ರೆ ಯೂಟ್ಯೂಬ್ ಅಲ್ಲಿ ಸ್ಟಡಿ ಮಾಡಿ. ಇವ್ರನ್ನ ಮಿಲೆಟ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಭಾರತದಲ್ಲಿ ಸಿರಿಧಾನ್ಯಗಳ ಮಾನವ ಅಂತ. ಇವ್ರೇನಾಗತ್ತೆ, ಈ ಸಿರಿಧಾನ್ಯಗಳ ಆಹಾರ ಪದ್ಧತಿಯಿಂದ ನಮಗೆ ಆರೋಗ್ಯಕ್ಕೆ ಎಷ್ಟು ಒಳ್ಳೇದು. ಈ ಅತಿ ಹೆಚ್ಚು ಕೆಮಿಕಲ್ ಫರ್ಟಿಲೈಸರ್ಸ್ ಇರ್ತಕ್ಕಂಥ ಬರೀ ಪಿಜ್ಜಾ, ಬರ್ಗರು, ಮಾಡ್ರನ್ ಏನು ಫಾಸ್ಟ್ ಫುಡ್ ನ ತಿಂತಾ ಇರೋದ್ರಿಂದ ನಮಗೆ ಆರೋಗ್ಯ ಎಷ್ಟು ಮಟ್ಟಿಗೆ ಹಾಳಾಗಿದೆ. ಸೊ ನಮ್ಮ ಆರೋಗ್ಯ ನಮ್ಮ ಕೈಲಿ ಇರಬೇಕು ಅಂದ್ರೆ ನಮ್ಮ ಆಹಾರ ಪದ್ಧತಿ ಯಾವ ತರ ಇರಬೇಕು. ಸೊ ಅದಕ್ಕೋಸ್ಕರ ಮಿಲೆಟ್ ಮ್ಯಾನ್ ಆಫ್ ಇಂಡಿಯಾ ಇವ್ರ ಬಗ್ಗೆ ಬೇಕಿದ್ರೆ ರಿಸರ್ಚ್ ಮಾಡಿ. ಏನ್ ಜಾಸ್ತಿ ಅಲ್ಲ, ಯೂಟ್ಯೂಬ್ ಅಲ್ಲಿ ಸಿಗುತ್ತೆ, ಯಾಕಂದ್ರೆ ಇವ್ರಿಗೆ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟಿದೆ. ಸೊ ಹಂಗಾಗಿ ಇವ್ರಗಳ ಬಗ್ಗೆ ಗೊತ್ತಿರಬೇಕು. ಅದೇ ತರ ಸಾಕಷ್ಟು ಬೇರೆ ಬೇರೆ ವ್ಯಕ್ತಿಗಳಿದ್ದಾರೆ. ಸೊ ಮೌಂಟೇನ್ ಮ್ಯಾನ್ ಆಫ್ ಇಂಡಿಯಾ ಇದ್ದಾರೆ, ಪರ್ವತ ಮಾನವ ಅಂತ ಇದ್ದಾರೆ. ನೆಕ್ಸ್ಟ್ ವಾಟರ್ ಮ್ಯಾನ್ ಆಫ್ ಇಂಡಿಯಾ ಅಂತ ಇದ್ದಾರೆ, ಭಾರತದ ಜಲಮಾನವ ರಾಜೇಂದ್ರ ಸಿಂಗ್. ನೆಕ್ಸ್ಟ್ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂದ್ರೆ ಗೊತ್ತಿರುತ್ತೆ, ಯಾರು, ಅಬ್ದುಲ್ ಕಲಾಂ ಅವರು. ನೆಕ್ಸ್ಟ್ ಬರ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂದ್ರೆ ಸಲೀಂ ಅಲಿ ಅವರು ಗೊತ್ತಿರುತ್ತೆ. ನೆಕ್ಸ್ಟ್ ಫಾರೆಸ್ಟ್ ಮ್ಯಾನ್ ಆಫ್ ಇಂಡಿಯಾ ಅಂದ್ರೆ ಜಾದವ್ ಪಯಂಗ್ ಮೆಲಾಯಿ. ಇವರು ಬ್ರಹ್ಮಪುತ್ರ ಭಾಗದಲ್ಲಿ ನಮಗೆ ತುಂಬಾ ಹೆಚ್ಚಾಗಿ ಕಾಣಿಸ್ಕೊಳ್ತಾರೆ. ಸೊ ಯಾಕೆ ಅಂತ ಸ್ಟಡಿ ಮಾಡಿ.
ಸೊ ಈ ತರ ಇವನ್ ನಮಗೆ ಗ್ಲೇಷಿಯಲ್ ಮ್ಯಾನ್ ಆಫ್ ಇಂಡಿಯಾ, ಹಿಮ ನದಿಗಳ ಮಾನವ ಅಂತ ಇದ್ದಾರೆ. ನೆಕ್ಸ್ಟ್ ವಿಂಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಇದ್ದಾರೆ. ಸೊ ಇವ್ರಗಳ ಬಗ್ಗೆ ಎಲ್ಲ ಸ್ವಲ್ಪ ಬೇಸಿಕ್ಸ್ ಗೊತ್ತಿರಬೇಕು, ಯಾಕಂದ್ರೆ ಇವ್ರನ್ನೆಲ್ಲ ಯಾವುದೇ ಕಡೆ ನಿಮಗೆ ಮೇನ್ಸ್ ಆನ್ಸರ್ ಅಲ್ಲಿ ಬರ್ಕೊಳ್ಳೋಕೆ ಚಾನ್ಸಸ್ ಇದೆ. ಸೊ ಹಂಗಾಗಿ ಇದು ಒಂದು ರೀತಿ ಸ್ಟಾಟಿಕ್ ಇನ್ಫಾರ್ಮೇಶನ್ ಗೊತ್ತಿದ್ರೆ ಒಳ್ಳೇದು. ಸೊ ನೆಕ್ಸ್ಟ್ ಆಯಿಲ್ ಸೀಡ್ ಕ್ರಾಪ್ಸ್ ಅಂದ್ರೆ ಏನು? ಎಣ್ಣೆಕಾಳು ಬೆಳೆಗಳಿದಾವೆ, ಸೂರ್ಯಕಾಂತಿ ಇದೆ, ಶೇಂಗಾ ಇದೆ, ಮಸ್ಟರ್ಡ್ ಇದೆ, ಸಾಸಿವೆ ಇದೆ. ಸೊ ಈ ತರದ್ದೆಲ್ಲ ಬೆಳೆಗಳು ಎಲ್ಲೆಲ್ಲಿ ಇದಾವೆ, ಯಾವ ಭಾಗದಲ್ಲಿ ನಮಗೆ ಅತಿ ಹೆಚ್ಚು ಉತ್ಪಾದನೆ ಆಗುತ್ತೆ. ಸಪೋಸ್ ಇವಾಗ ಸೂರ್ಯಕಾಂತಿ ಬಂದಾಗ ಅತಿ ಹೆಚ್ಚು ಉತ್ಪಾದನೆ ಮಾಡೋದು ನಾವು ಕರ್ನಾಟಕ, ಆಲ್ಮೋಸ್ಟ್ 70% ವರೆಗೂ ನಾವೇ ಪ್ರೊಡಕ್ಷನ್ ಮಾಡ್ತೀವಿ. 35 to 40 ಈವನ್ 50% ವರೆಗೂ ಕೆಲವೊಂದ್ಸಲ ಪ್ರೊಡಕ್ಷನ್ ಆಗುತ್ತೆ. ಅದೇ ಶೇಂಗಾ ಗ್ರೌಂಡ್ ನಟ್ ಬಂದಾಗ ಏನಾಗುತ್ತೆ, ಗುಜರಾತ್ ಅತಿ ಹೆಚ್ಚು ಉತ್ಪಾದನೆ ಮಾಡುತ್ತೆ. ಸೊ ಈ ತರ ಆಯಿಲ್ ಸೀಡ್ ಕ್ರಾಪ್ಸ್ ಎಷ್ಟಿದಾವೆ, ಇವುಗಳ ಜಾಗತಿಕ ಪ್ರೊಡಕ್ಷನ್, ಗ್ಲೋಬಲ್ ಡಿಸ್ಟ್ರಿಬ್ಯೂಷನ್ ಬಂದಾಗ ಎಲ್ಲೆಲ್ಲಿ ಜಾಸ್ತಿ ಬೆಳೀತಾ ಇದೀವಿ, ಯಾಕೆ ಇಂಡಿಯಾ ಬಂದಾಗ ನಮಗೆ ಅತಿ ಹೆಚ್ಚು ಎಡಿಬಲ್ ಆಯಿಲ್ ನ ಇಂಪೋರ್ಟ್ ಮಾಡ್ಕೊಂತೀವಿ. ನಿಮಗೆ ಗೊತ್ತಿರಬೇಕು, ಪ್ರಪಂಚದಲ್ಲಿ ಅತಿ ಹೆಚ್ಚು ಅಡಿಗೆ ಎಣ್ಣೆನ ಆಮದು ಮಾಡಿಕೊಳ್ತಕ್ಕಂಥ ದೇಶ ನಮ್ಮ ಭಾರತ. ಯಾಕಂದ್ರೆ ನೋಡಿ, ಕೃಷಿಯಲ್ಲಿ ಅಗ್ರಿಕಲ್ಚರ್ ಗ್ರೀನ್ ರೆವಲ್ಯೂಷನ್ ಮಾಡಿದ್ವಿ. ಗ್ರೀನ್ ರೆವಲ್ಯೂಷನ್ ಮಾಡಿದ್ರಿಂದ ಪ್ಯಾಡಿ, ವೀಟ್ ಈ ತರ ಕ್ರಾಪ್ಸ್ ಅಲ್ಲಿ ಮಾತ್ರ ನಾವು ಫುಡ್ ಸೆಲ್ಫ್ ಸಫಿಷಿಯನ್ಸಿ ತಗೊಂಡ್ವಿ. ಅದೇ ರೀತಿ ಕಾನ್ಸೆಪ್ಟ್ ಇಟ್ಕೊಂಡು ಎಲ್ಲ ರೆವಲ್ಯೂಷನ್ ಅಂತ ಮಾಡಿದ್ವಿ, ಹಳದಿ ಕ್ರಾಂತಿ. ಬಟ್ ಅದು ಫೇಲ್ಯೂರ್ ಆಯ್ತು. ಇಂಡಿಯಾದಲ್ಲಿ ಆಯಿಲ್ ಸೀಡ್ ಪ್ರೊಡಕ್ಷನ್ಸ್ ತುಂಬಾ ಜಾಸ್ತಿ ಆಗ್ತಿಲ್ಲ. ಸೊ ಅದಕ್ಕೆ ಕಾರಣಗಳೇನು, ಸೊ ಅದನ್ನೆಲ್ಲ ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್ ಪ್ಲಾಂಟೇಶನ್ ಕ್ರಾಪ್ಸ್, ನೆಡುತೋಪಿನ ಬೆಳೆಗಳಂದ್ರೆ ಏನು, ಅಡಿಕೆ, ತೆಂಗು ಈ ತರದ್ನೆಲ್ಲ ನಾವು ಕಾಫಿ, ಟೀ ಎಲ್ಲ ಪ್ಲಾಂಟೇಶನ್ ಕ್ರಾಪ್ಸ್ ಅಂತ ಕರಿತೀವಿ. ಇವು ನಮಗೆ ಯಾವ ತರ ಇದೆ ನಿಮಗೆ ಗೊತ್ತಿರಬೇಕು. ಪ್ರಪಂಚದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದನೆ ಮಾಡ್ತಕ್ಕಂಥ ದೇಶ ಬಂದಾಗ ಇವನ್ ಭಾರತ ಕೂಡ ಬರುತ್ತೆ. ಸೊ ಬ್ರೆಜಿಲ್ ಜೊತೆಗೆ ಭಾರತ ಪೂರ್ತಿ ಕಾಂಪಿಟೇಷನ್ ನಲ್ಲಿದೆ. ನೆಕ್ಸ್ಟ್ ಇದರಲ್ಲಿ ಕಾಫಿ, ಟೀ ಬಂದಾಗ ಇದನ್ನ ನಾವು ಬೆವರೇಜ್ ಕ್ರಾಪ್ಸ್ ಅಂತ ಕೂಡ ಕರಿತೀವಿ. ಓಕೆ. ಸೊ ನೆಕ್ಸ್ಟ್ ಇನ್ನು ಕಮರ್ಷಿಯಲ್ ಕ್ರಾಪ್ಸ್ ಬಂದಾಗ ನಮಗೆ ರೇಷ್ಮೆ ಇರ್ಬೋದು, ಯಾವುದು ಜೂಟ್, ಯಾವುದು ಟೊಬ್ಯಾಕೋ ಇರ್ಬೋದು, ಕಾಟನ್ ಇರ್ಬೋದು, ಶುಗರ್ ಕೇನು, ಇವನ್ನೆಲ್ಲ ನಾವು ಕಮರ್ಷಿಯಲ್ ಕ್ರಾಪ್ಸ್ ಅಂತ ಕರಿತೀವಿ, ವಾಣಿಜ್ಯ ಬೆಳೆಗಳು. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಇವಕ್ಕೆ ರೇಟ್ ತುಂಬಾ ಜಾಸ್ತಿ ಇರುತ್ತೆ. ಇವು ಅಟ್ಮೋಸ್ಟ್ ಬೇಕೇ ಬೇಕಾಗಿರುತ್ತೆ. ನೋಡಿ, ಟೆಕ್ಸ್ಟೈಲ್ ಇಂಡಸ್ಟ್ರಿ ಹತ್ತಿ ಇಲ್ಲದೆ ನಡೆಯುತ್ತಾ, ಸಕ್ಕರೆ ನಮಗೆ ದಿನನಿತ್ಯ ಬಳಕೆ ಬೇಕಾನೆ. ಹಾಗಾಗಿ ಶುಗರ್ ಕೇನ್ ಏನಾಗುತ್ತೆ, ಕಮರ್ಷಿಯಲ್ ರಾ ಮೆಟೀರಿಯಲ್. ಆಮೇಲೆ ಟೊಬ್ಯಾಕೋ ನೋಡಿ, ಮೆಡಿಸಿನಲ್ ವ್ಯಾಲ್ಯೂ ಇದೆ, ಜೊತೆಗೆ ಸಿಗರೆಟ್ ಟೊಬ್ಯಾಕೋಗಳಲ್ಲಿ ಬಳಸ್ತೀವಿ. ಸೊ ಹಾಗಾಗಿ ಏನಾಗುತ್ತೆ, ಟೊಬ್ಯಾಕೋ ಕೂಡ ನಮಗೆ ಕಮರ್ಷಿಯಲ್ ವ್ಯಾಲ್ಯೂ ಇದೆ. ಇನ್ ಬಿಟ್ರೆ ರೇಷ್ಮೆ, ರೇಷ್ಮೆ ಬಟ್ಟೆ ಕೂಡ ಮಾರ್ಕೆಟ್ ಇದೆ. ರೇಷ್ಮೆ ಸೀರೆ ಯಾರಿಗೆ ಅಥವಾ ರೇಷ್ಮೆ ಬಟ್ಟೆಗಳು ಯಾರಿಗೆ ಇಷ್ಟ ಆಗಲ್ಲ. ಇವನ್ ನಾವು ಜಾಸ್ತಿ ಎಕ್ಸ್ಪೋರ್ಟ್ ಕೂಡ ಮಾಡ್ತೀವಿ. ಗ್ಲೋಬಲ್ ಏನಾಗುತ್ತೆ, ನಮಗೆ ಯುರೋಪಿಯನ್ ಮಾರುಕಟ್ಟೆಯಲ್ಲಿ ನಮ್ಮ ಭಾರತದ ರೇಷ್ಮೆಗೆ ಅತಿ ಹೆಚ್ಚು ವ್ಯಾಲ್ಯೂ ಇದೆ. ಸೊ ಹಂಗಾಗಿ ಅವಕ್ಕೆಲ್ಲ ಕಮರ್ಷಿಯಲ್ ವ್ಯಾಲ್ಯೂ ತುಂಬಾ ಜಾಸ್ತಿ ಇದೆ. ನೆಕ್ಸ್ಟ್ ಬಂದಾಗ ಡೆಮೋಗ್ರಫಿಲಿ, ಸೊ ವರ್ಲ್ಡ್ ಡೆಮೋಗ್ರಫಿ ಸ್ಟಡಿ ಮಾಡುತ್ತಾರೆ. ಇಂಡಿಯಾದಲ್ಲಿ ಭಾರತದ ಜನಸಂಖ್ಯೆ ಬಂದಾಗ ಬೆಳವಣಿಗೆ ಯಾವ ತರ ಆಗ್ತಿದೆ. ಸೊ 4 ಫೇಸ್ ಅಲ್ಲಿ ಹೇಳ್ತೀವಿ. 1990s ಇಂದ ಅಪ್ ಟು 1920s ಬರೋವರೆಗೂ ಯಾವ ತರ ಇತ್ತು, 1920s ಇಂದ 1950 ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರೋವರೆಗೂ ಯಾವ ತರ ಜನಸಂಖ್ಯೆ ಬದಲಾವಣೆ ಆಯಿತು, 1950s ಇಂದ ಅಪ್ ಟು 1980s ಬರೋವರೆಗೂ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಂತ ಕರಿತೀವಿ. ಆಮೇಲೆ 1980s ಇಂದ ಏನಾಗ್ತಿದೆ, ಜನಸಂಖ್ಯೆ ಏರಿಕೆ ಆಗ್ತಿದ್ರು ಕೂಡ ಏನಾಗುತ್ತೆ, ನಿಧಾನವಾಗಿ ಡಿಕೆಡಲ್ ಗ್ರೋತ್ ರೇಟ್, ವಾರ್ಷಿಕ ಬೆಳವಣಿಗೆ ದರ ಅಥವಾ ದಶಕದ ಬೆಳವಣಿಗೆ ದರ ಏನಾಗುತ್ತೆ, ನಿಧಾನವಾಗಿ ಕಡಿಮೆ ಆಗ್ತಾ ಬರ್ತಾ ಇದೆ. ಸೊ ಇದಕ್ಕೆಲ್ಲ ಏನು ಕಾರಣಗಳಿದೆ, ಸೊ ಅದನ್ನೆಲ್ಲ ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್, ಜನಸಂಖ್ಯೆ ಭಾರತದಲ್ಲಿ ಎಲ್ಲಿ ಜಾಸ್ತಿ ಇದೆ, ಎಲ್ಲಿ ಕಡಿಮೆ ಇದೆ, ಸೊ ಇದನ್ನೆಲ್ಲ ಸ್ಟಡಿ ಮಾಡ್ತೀವಿ. ಡೆನ್ಸಿಟಿ ಬಂದಾಗೇನು, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಯಾವ ತರ ಇದೆ, ಸೊ ಇದನ್ನೆಲ್ಲ ಸಂಪೂರ್ಣವಾಗಿ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಇದೇ ರೀತಿ ನಮಗೆ ಎಕನಾಮಿಕ್ ಜಿಯೋಗ್ರಫಿ ಅಂತ ಬಂದಾಗ ನೋಡಿ, ಇಂಡಸ್ಟ್ರಿಯಲ್ ಪ್ಲಾನಿಂಗ್ ಅಂಡ್ ಡೆವಲಪ್ಮೆಂಟ್. ಯಾಕೆ ಒಂದು ದೇಶ ಅಭಿವೃದ್ಧಿ ಆಗಬೇಕಂದ್ರೆ ನಮಗೆ ಅಲ್ಲಿ ಸರ್ಟನ್ಲಿ ಕೈಗಾರಿಕೆಗಳು ತುಂಬಾ ಮುಖ್ಯ ಆಗುತ್ತೆ. ಸೊ ಆ ತರ ಬಂದಾಗ ಕೈಗಾರಿಕೆಗಳನ್ನ ನಾವು ಯಾವ ತರ ಡೆವಲಪ್ ಮಾಡ್ತಿದ್ವಿ, ಪ್ಲಾನಿಂಗ್ ಯಾವ ತರ ಮಾಡಿದ್ವಿ, ಇಂಡಸ್ಟ್ರಿಯಲ್ ಪಾಲಿಸಿ ರೆಸಲ್ಯೂಷನ್ಸ್ ಅಂತ ಮಾಡ್ಕೊಂತ ಬರ್ತಾ ಇದೀವಿ. ಯಾವಾಗ 1947 ಇಂಡಿಪೆಂಡೆನ್ಸ್ ಬಂದ ತಕ್ಷಣ ಏನ್ ಮಾಡಿದ್ವಿ, ಇಂಡಸ್ಟ್ರಿಯಲ್ ಪಾಲಿಸಿ ರೆಸಲ್ಯೂಷನ್, ಕೈಗಾರಿಕಾ ನೀತಿ ನಿರ್ಣಯಗಳನ್ನ ಮಾಡ್ಕೊಂಡಿದೀವಿ. ಸೊ ಆ ತರ ಬಂದಾಗ 5 year ಪ್ಲಾನ್ಸ್ ಬಂದಾಗ ಏನ್ ಮಾಡಿದ್ವಿ, ಫಸ್ಟ್ 5 year ಪ್ಲಾನ್ ಬಂದಾಗ ನಾವಿಲ್ಲಿ ಅಗ್ರಿಕಲ್ಚರ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವಿ. ಅದೇ ಸೆಕೆಂಡ್ 5 year ಪ್ಲಾನ್ ಬಂದಾಗ ಏನಾಗುತ್ತೆ, ಇಂಡಸ್ಟ್ರಿಗಳಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವಿ. ಸೊ ಈ ತರ ಪಂಚವಾರ್ಷಿಕ ಯೋಜನೆಗಳ ಮೂಲಕ ನಾವು ಯಾವ್ಯಾವ ಕೈಗಾರಿಕೆಗಳನ್ನ ಅಭಿವೃದ್ಧಿ ಪಡಿಸ್ಕೊಂಡು ಬಂದ್ವಿ. ಕೃಷಿ ಆಧಾರಿತ ಉದ್ಯಮಗಳಿದಾವೆ, ಖನಿಜ ಆಧಾರಿತ ಉದ್ಯಮಗಳಿದಾವೆ, ಅರಣ್ಯ ಆಧಾರಿತ ಉದ್ಯಮಗಳಿದಾವೆ. ಸೊ ಈ ತರ ಕೈಗಾರಿಕೆಗಳ ಯೋಜನೆ ಯಾವ ರೀತಿ ಆಗಿದೆ ಭಾರತದಲ್ಲಿ, ಸೊ ಇದನ್ನ ನೋಡ್ತೀವಿ. ಆಮೇಲೆ ನೋಡಿ, ಇನ್ವೆಸ್ಟ್ಮೆಂಟ್ ಬೇಸಿಸ್ ಮೇಲ್ಗಡೆ ಏನಾಗುತ್ತೆ, ಇಂಡಸ್ಟ್ರಿಗಳನ್ನ ನಾವು ಈ ತರ ಹೆವಿ ಇಂಡಸ್ಟ್ರೀಸ್ ಮತ್ತೆ MSME, ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತ ಕೂಡ ಕರಿತೀವಿ. ಈ ಮೈಕ್ರೋ ಅಂತ ಬಂದಾಗ ಏನಾಗುತ್ತೆ, ಅದು ಪ್ರೊಡಕ್ಷನ್ ಇರ್ಲಿ ಸರ್ವಿಸ್ ಇರ್ಲಿ, ಇಲ್ಲಿ ನಮಗೆ ಹೂಡಿಕೆ ಏನಾಗುತ್ತೆ 1 ಕೋಟಿವರೆಗೂ ಇರುತ್ತೆ, 1 ಕೋಟಿ ಅಥವಾ ಅದಕ್ಕಿಂತ ಕಡಿಮೆ. ಅದೇ ಟರ್ನ್ ಓವರ್ ಬಂದಾಗ ಏನಾಗುತ್ತೆ, ಸುಮಾರು 5 ಕೋಟಿವರೆಗೂ ಆಗ್ತಿರುತ್ತೆ. ಅದೇ ನೆಕ್ಸ್ಟ್ ಸ್ಮಾಲ್ ಇಂಡಸ್ಟ್ರೀಸ್ ಬಂದಾಗ ಏನಾಗುತ್ತೆ, ಹೂಡಿಕೆ ನಮಗೆ ಅಪ್ ಟು 5 ರಿಂದ 10 ಕೋಟಿವರೆಗೂ ಆಗ್ತಾ ಇರುತ್ತೆ. ಸೊ 10 ಕೋಟಿ ಅಂತ ನಾವು ಅಂದ್ಕೋಬಹುದು. ಸೊ 10 ಕೋಟಿವರೆಗೂ ಹೂಡಿಕೆ ಇರುತ್ತೆ. ಅದಕ್ಕೆ ಟರ್ನ್ ಓವರ್ ನಮಗೆ ಒಂದು ವರ್ಷಕ್ಕೆ ಏನಾಗುತ್ತೆ, ಅದ್ರ 5ರಷ್ಟು 50 ಕೋಟಿವರೆಗೆ ಏನಾಗುತ್ತೆ ಟರ್ನ್ ಓವರ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಬಂದಾಗ ಮೀಡಿಯಂ ಎಂಟರ್ಪ್ರೈಸ್ ಅಂತ ಬಂದಾಗ ನಮಗೆ ಅಲ್ಲಿ
ಹೂಡಿಕೆ ಸುಮಾರು 50 ಕೋಟಿವರೆಗೂ ಆಗಿರುತ್ತೆ. ಆದ್ರೆ ಟರ್ನ್ ಓವರ್ ಬಂದಾಗ ಇದಕ್ಕೆ 5 ಟೈಮ್ಸ್ 250 ಕೋಟಿವರೆಗೂ ನಮಗೆ ಟರ್ನ್ ಓವರ್ ಆಗಿರುತ್ತೆ. ಸೊ ಇವು ನಾವು ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸ್. ಮೈಕ್ರೋ ಅಂತ ಬಂದಾಗ ಅಪ್ ಟು 1 ಕೋಟಿವರೆಗೂ. ಅದೇ ನೆಕ್ಸ್ಟ್ ಸ್ಮಾಲ್ ಅಂತ ಬಂದಾಗ 1 ಕೋಟಿಗಿಂತ ಹೆಚ್ಚಿಗೆ ಅದು 5 ಕೋಟಿವರೆಗೂ ಹೋಗ್ಬೋದು ಅಥವಾ 10 ಕೋಟಿವರೆಗೂ ಹೋಗ್ಬೋದು. ಟರ್ನ್ ಓವರ್ ನಮಗೆ ಇನ್ವೆಸ್ಟ್ಮೆಂಟ್ಗಿಂತ 5 ಟೈಮ್ಸ್. ಅದೇ ರೀತಿ ನೆಕ್ಸ್ಟ್ ನಮಗೆ ಬರೋದು ಮೀಡಿಯಂ ಎಂಟರ್ಪ್ರೈಸ್. ಇಲ್ಲಿ ಹೂಡಿಕೆ 50 ಕೋಟಿವರೆಗೂ ಇರುತ್ತೆ, ಟರ್ನ್ ಓವರ್ 250 ಕೋಟಿವರೆಗೂ ಇರುತ್ತೆ. ಸೊ ಇದಕ್ಕೋಸ್ಕರನೇ ಇದೆ ನಮಗೆ ಮಿನಿಸ್ಟ್ರಿ ಆಫ್ MSME. ಅದೇ ರೀತಿ ನಮಗೆ ಯಾವಾಗ ಹೂಡಿಕೆ ಮೋರ್ ದೆನ್ 50 crores ದಾಟುತ್ತಲ್ಲ, ಅದು ನಾವು ಹೆವಿ ಇಂಡಸ್ಟ್ರಿ, ಬೃಹತ್ ಕೈಗಾರಿಕೆ ಅಂತ ಕರಿತೀವಿ. ಸೊ ಇವಾಗ ನಮಗೆ ಪ್ರಸ್ತುತವಾಗಿ ಬೃಹತ್ ಕೈಗಾರಿಕೆಗಳ ಸಚಿವರು ನಮ್ಮ ಕರ್ನಾಟಕದ ಕುಮಾರಸ್ವಾಮಿ ಅವರಿದ್ದಾರೆ, ಹೌದಾ? ಸೊ ನೆಕ್ಸ್ಟ್ ಕೈಗಾರಿಕೆ ಅಂದ್ರೆ ಏನು? ಕೈಗಾರಿಕೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ನಮಗೆ ಜಾಗತಿಕ ಮಟ್ಟದಲ್ಲಿ ಎಲ್ಲ ಆಯ್ತು, ಯುರೋಪಿಯನ್ ಕಂಟ್ರೀಸ್ ಎಲ್ಲ ಆಯ್ತು. ಆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ಗೆ ಕಾರಣಗಳೇನು? ಆ ಕೈಗಾರಿಕೆಗಳು ಬೆಳೆದಿದ್ರಿಂದ ಏನಾಯ್ತು, ನಮಗೆ ಇಂಡಸ್ಟ್ರಿಯಲ್ ರೀಜನ್ಸ್ ಯುರೋಪಿಯನ್ ಕಂಟ್ರೀಸ್ ಇಂದ ನಮಗೆ ಏನಾಯ್ತು, ತುಂಬಾ ಜನ ಯುರೋಪಿಯನ್ಸ್ ಬಂದು ಭಾರತದಲ್ಲಿ ಕಚ್ಚಾ ಸಾಮಗ್ರಿಗಳನ್ನು ತಗೊಂಡು ಹೋಗೋದಕ್ಕೆ ಶುರು ಮಾಡಿದ್ರು. ಅದರಿಂದ ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಗುಡ್ಡಿ ಕೈಗಾರಿಕೆಗಳು ಯಾವ ರೀತಿ ಹಾಳಾದವು, ಅದು ನಮಗೆ ಕೊಲೊನಿಯಲಿಸಂ ವಸಾಹತಶಾಹಿ ಪದ್ಧತಿಯಾಗಿ ಯಾಕೆ ಬದಲಾಯಿತು, ಮತ್ತೆ ನಾವು ಪುನಃ ಕೈಗಾರಿಕೆಯಲ್ಲಿ ಬೆಳೆಯೋದಕ್ಕೆ ಇನ್ನು ಎಷ್ಟು ವರ್ಷಗಳು ಬೇಕಾಯಿತು. ಈಗಲೂ ಕೂಡ ನೋಡಿ ಭಾರತದಲ್ಲಿ ನಮಗೆ ಕೈಗಾರಿಕೆಗಳ ಅಭಿವೃದ್ಧಿ ತುಂಬಾ ಕಡಿಮೆ ಇದೆ. ಸೊ ಇದಕ್ಕೆ ಕಾರಣಗಳೇನು? ಸರ್ವಿಸ್ ಸೆಕ್ಟರ್ ಯಾಕೆ ತುಂಬಾ ಜಾಸ್ತಿ ಗ್ರೋತ್ ಆಗಿದೆ? ಇವಾಗ ಇಂಡಿಯಾ ಬಂದಾಗ ಏನ್ ಹೇಳ್ತೀವಿ ನಾವು, GDP ಗ್ರೋತ್ ಆಗ್ತಿದೆ, ಬಟ್ ಇದು ಸರ್ವಿಸ್ ಲೆಡ್ ಗ್ರೋತ್ ಅಷ್ಟೇ. ಇಂಡಸ್ಟ್ರೀಸ್ ಇಂದನೂ ಕಡಿಮೆ ಇದೆ, ಅಗ್ರಿಕಲ್ಚರ್ ಇಂದನೂ ಕಡಿಮೆ ಇದೆ. ಹಂಗಾಗಿ ನಾವು ಇಂಡಿಯನ್ ಎಕನಾಮಿಕ್ ಗ್ರೋತ್ ನ ಜಾಬ್ಲೆಸ್ ಗ್ರೋತ್ ಅಂತ ಕರಿತೀವಿ. ಇದನ್ನ ಪ್ರೊಫೆಸರ್ ರಾಜ್ ಕೃಷ್ಣ ಅವರು ಹಿಂದೂ ಗ್ರೋತ್ ರೇಟ್ ಅಂತ ಕರೆದಿದ್ದಾರೆ. ಸೊ ಈ ತರ ಎಲ್ಲ ಏನು, ಇದಕ್ಕೆ ಕಾರಣಗಳು ಏನಿದೆ? ಸೊ ಇಂಡಸ್ಟ್ರಿಯಲ್ ಗ್ರೋತ್ ಆಗ್ಬೇಕಂದ್ರೆ ನಮಗೆ LPG ರಿಫಾರ್ಮ್ಸ್ ಯಾವಾಗ ಮಾಡ್ಕೊಂಡ್ವಿ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು, ಸೊ ಫಾರಿನ್ ಬೇಸ್ಡ್ ಕಂಪನಿಗಳು ಬಂದು ನಮಗೆ ಟೆಕ್ನಾಲಜಿ ಯಾವ ತರ ಶೇರ್ ಮಾಡ್ಕೊಳ್ತಿದ್ದಾವೆ, ಯಾವ್ದು ಬರೀ ಬಂಡವಾಳ ಹೂಡ್ತಾ ಇದ್ದಾವೆ, ಸೊ ಇದನ್ನೆಲ್ಲ ಸ್ಟಡಿ ಮಾಡ್ತೀವಿ. ಆಮೇಲೆ ಇಂಡಿಯಾದಲ್ಲಿ ಇರ್ತಕ್ಕಂಥ ಮಿನರಲ್ಸ್ ಗಳನ್ನ, ಐರನ್ ಓರ್ನ ಯಾವ ತರ ಬಳಕೆ ಮಾಡ್ಕೊಳ್ತಿದ್ವಿ, ಮ್ಯಾಂಗನೀಸ್ ನ ಯಾವ ತರ ಬಳಕೆ ಮಾಡ್ಕೊಳ್ತಿದೀವಿ. ಸೊ ಈ ಪ್ರತಿಯೊಂದಕ್ಕೂ ನಮಗೆ ಏನಾಗುತ್ತೆ, ಇಂಡಸ್ಟ್ರಿಯಲ್ ರೀಜನ್ಸ್ ಅಂತ ಇದಾವೆ, ಕೈಗಾರಿಕೆಗಳ ಪ್ರದೇಶಗಳು. ಅದು ಕೃಷಿ ಆಧಾರಿತ ಕೈಗಾರಿಕೆ ಇರ್ಬೋದು ಅಥವಾ ಖನಿಜ ಆಧಾರಿತ ಕೈಗಾರಿಕೆಗಳಿರ್ಬೋದು. ಇವಾಗ ಸಪೋಸ್ ನಮಗೆ ಜೂಟ್ ಇಂಡಸ್ಟ್ರಿ ಬಂದಾಗ ಏನಾಗುತ್ತೆ, ನಮಗೆ ವೆಸ್ಟ್ ಬೆಂಗಾಲ್ ರೀಜನ್ ಅಲ್ಲಿ ತುಂಬಾ ಜಾಸ್ತಿ ಸಿಗುತ್ತೆ. ಅದೇ ಸಿಲ್ಕ್ ಇಂಡಸ್ಟ್ರಿ ಬಂದಾಗ ದಕ್ಷಿಣ ಭಾರತದಲ್ಲಿ ತುಂಬಾ ಹೆಚ್ಚಾಗಿ ಸಿಗುತ್ತೆ. ಕಾಫಿ ಟೀ ಇಂಡಸ್ಟ್ರಿ ಬಂದಾಗ ಅಗೇನ್ ನಮಗೆ ದಕ್ಷಿಣ ಭಾರತದಲ್ಲಿ ತುಂಬಾ ಹೆಚ್ಚಾಗಿದೆ. ಅದೇ ಹ್ಯಾಂಡ್ಲೂಮ್ ಇಂಡಸ್ಟ್ರೀಸ್ ಅಂತ ಬಂದಾಗ ನಮಗೆ ಪಂಜಾಬ್, ಹರಿಯಾಣ, ಅಮೃತ್ಸರ್ ಭಾಗದಲ್ಲಿ ತುಂಬಾ ಹೆಚ್ಚಾಗಿದೆ. ಸೊ ಈ ತರ ಕೈಗಾರಿಕೆಗಳು ಭಾರತದಲ್ಲಿ ಯಾವ ತರ ಸಿಗ್ತಾ ಇದಾವೆ, ಸೊ ಇದನ್ನೆಲ್ಲ ಸ್ಟಡಿ ಮಾಡ್ತೀವಿ. ಇನ್ಬಿಟ್ರೆ ನೆಕ್ಸ್ಟ್ ಕೈಗಾರಿಕೆಗಳಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ನೋಡಿ. ರೈಲ್ವೆ ಏನಾಗುತ್ತೆ, ಇದು ನಮಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಮೋನೋಪೊಲಿ ಇಟ್ಕೊಂಡಿದೆ. ಅಂದ್ರೆ ಪ್ಯಾಸೆಂಜರ್ ರೈಲ್ವೆಗೆ ಏನಾಗುತ್ತೆ, ಗೌರ್ಮೆಂಟ್ ಆಫ್ ಇಂಡಿಯಾ ಮಾತ್ರ ರೈಲ್ವೆ ನಡೆಸುತ್ತೆ. ಆದ್ರೆ ಕೆಲವೊಂದು ಬೃಹತ್ ಕೈಗಾರಿಕೆಗಳಿಗೆ ಏನಾಗುತ್ತೆ, ರಾ ಮೆಟೀರಿಯಲ್ ಸಪ್ಲೈ ಮಾಡೋದಕ್ಕೆ ರೈಲ್ವೆ ಕೂಡ ನಾವೇನ್ ಮಾಡ್ತೀವಿ, ಇವಾಗ ಪ್ರೈವೇಟೈಸೇಷನ್ಗೆ ಕೊಟ್ಟಿದೀವಿ. ಅದೇ ರೀತಿ ರೋಡ್ಸ್ಗಳು ಹಾಕಿರ್ಬೋದು. ನೆಕ್ಸ್ಟ್ ಪೋರ್ಟ್ಗಳು ನೋಡಿ, ಪೋರ್ಟ್ಸ್ ಅಂತ ಬಂದಾಗ ನಮಗೆ ಮೇಜರ್ ಪೋರ್ಟ್ 13 ಇದಾವೆ, ಮೈನರ್ ಪೋರ್ಟ್ಗಳು ಸುಮಾರು ಎಲ್ಲ ರಾಜ್ಯಗಳು ಬಂದಾಗ, ಅದು ಯಾವ ಕರಾವಳಿ ಪ್ರದೇಶ ಇದಾವಲ್ಲ ಅಲ್ಲಿ ನಮಗೆ ಸುಮಾರು 30-40 ಏನಾಗುತ್ತೆ ಮೈನರ್ ಪೋರ್ಟ್ಸ್ಗಳು ಕಾಣಿಸ್ಕೊಳ್ಳುತ್ತೆ. ಈ ಮೇಜರ್ ಪೋರ್ಟ್ಸ್ ಬಂದಾಗ ಅದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಮಿನಿಸ್ಟ್ರಿ ಆಫ್ ಶಿಪ್ಪಿಂಗ್ ಇದೆ, ಹಡಗು ಸಚಿವಾಲಯ. ಸೊ ಈ ತರ ನಮ್ಮ ದೇಶದಲ್ಲಿರ್ತಕ್ಕಂಥ ಬೃಹತ್ ಸರಕುಗಳನ್ನು ನಾವು ಬೇರೆ ದೇಶಕ್ಕೆ ರಫ್ತು ಮಾಡೋದು, ಆಮದು ಮಾಡ್ಕೋಬೇಕಾದ್ರೆ ಈ ಸಾಗರಗಳಲ್ಲಿ ನಾವೇನ್ ಮಾಡ್ತೀವಿ, ಹಡಗುಗಳ ಮೂಲಕ ಸಂಚಾರ ಮಾಡ್ತಾ ಇದೀವಿ ಅಥವಾ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾ ಇದೀವಿ. ಸೊ ಇದರಿಂದ ನಮಗೆ ಇಂಡಸ್ಟ್ರಿಗಳಿಗೆ ಯಾವ ತರ ರಾ ಮೆಟೀರಿಯಲ್ ಸಿಗ್ತಾ ಇದೆ. ಆಮೇಲೆ ರೋಡ್ಸ್ ಹಾಕೋದ್ರಿಂದ ನಮಗೆ ಇಂಡಸ್ಟ್ರಿಗಳಿಗೆ ರಾ ಮೆಟೀರಿಯಲ್ಸ್ ನ ಸಪ್ಲೈ ಮಾಡೋದಕ್ಕಿರ್ಬೋದು ಅಥವಾ ಫಿನಿಶ್ಡ್ ಗೂಡ್ಸ್ ನ ಮಾರ್ಕೆಟ್ಗೆ ಸಪ್ಲೈ ಮಾಡೋಕ್ಕಿರ್ಬೋದು, ಯಾವ ರೀತಿ ಅನುಕೂಲ ಆಗಿದೆ. ಇದಕ್ಕೋಸ್ಕರ ಸರ್ಕಾರ ಮಾಡಿರ್ತಕ್ಕಂಥ ಸ್ಕೀಮ್ಸ್ ಇರ್ಬೋದು, ಭಾರತ್ ಮಾಲಾ ಯೋಜನೆ ಇರ್ಬೋದು, ಸಾಗರ್ ಮಾಲಾ ಯೋಜನೆ ಇರ್ಬೋದು, ಆಮೇಲೆ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ಸ್ ಅಂತ ಇದಾವೆ. ಆಮೇಲೆ ಕೆಲವೊಂದಿಷ್ಟು ಇಂಡಸ್ಟ್ರಿಯಲ್ ಕಾರಿಡಾರ್ಸ್ ಅಂತ ಮಾಡಿದೀವಿ. ಇವುಗಳ ವಿಶೇಷತೆ ಏನು, ಎಷ್ಟು ಕಾರಿಡಾರ್ಸ್ ಇದೆ, ಸೊ ಇದನ್ನೆಲ್ಲ ಇಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಇನ್ ಬಿಟ್ರೆ ಡೆವಲಪ್ಮೆಂಟ್ ಅಂತ ಬಂದಾಗ ನಮಗೆ ಇಲ್ಲಿ ಹಿಂದುಳಿದ ಪ್ರದೇಶಗಳು, ಅಭಿವೃದ್ಧಿ ಅಂತ ಬಂದಾಗ ಎಲ್ಲ ಒಂದೇ ಕಡೆ ಈಕ್ವಲ್ ಆಗಿ ಆಗೋದಿಲ್ಲ. ಒಂದ್ ಕಡೆ ಜಾಸ್ತಿ ಇರುತ್ತೆ, ಒಂದ್ ಕಡೆ ಕಡಿಮೆ ಇರುತ್ತೆ. ಆ ತರ ಬಂದಾಗ ನೋಡಿ, ಕರ್ನಾಟಕ ಬಂದಾಗ ನಮಗೆ ದಕ್ಷಿಣ ಕರ್ನಾಟಕ ಭಾಗ ತುಂಬಾ ಹೆಚ್ಚು ಅಭಿವೃದ್ಧಿ ಆಗಿದೆ ತಕ್ಕ ಮಟ್ಟಿಗೆ. ಬೆಂಗಳೂರು, ಮೈಸೂರು ಇಂಥ ಭಾಗ ಬಂದಾಗ ಇನ್ನೂ ತುಂಬಾ ಡೆವಲಪ್ ಆಗಿದ್ದಾವೆ. ಅದೇ ಉತ್ತರ ಕರ್ನಾಟಕ ಭಾಗ ಬಂದಾಗ ಯಾದಗಿರಿ, ರಾಯಚೂರು, ಬಳ್ಳಾರಿ, ಕೊಪ್ಪಳ ಈ ತರ ಭಾಗ ಬಂದಾಗ ಏನಾಗುತ್ತೆ, ನಮಗೆ ಅಭಿವೃದ್ಧಿಯಲ್ಲಿ ತುಂಬಾ ಹಿಂದುಳಿದಿದ್ದಾವೆ. ಸೊ ಹಂಗಾಗಿ ಅದನ್ನ ಬ್ಯಾಕ್ವರ್ಡ್ ಏರಿಯಾಸ್ ಅಂತ ಕರಿತೀವಿ. ಈ ತರ ಆಗೋದ್ರಿಂದ ನಮಗೇನ್ ಸಮಸ್ಯೆ ಆಗುತ್ತೆ, ಎಲ್ಲ ಜನ ಬರೀ ಅಭಿವೃದ್ಧಿ ಇರೋ ಕಡೆನೆ ಓಡ್ ಬರ್ತಾರೆ. ಸೊ ಮೈಗ್ರೇಷನ್ ಜಾಸ್ತಿ ಆಗಿ ಏನಾಗುತ್ತೆ, ನಮಗೆ ಅಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಕೊರತೆ ಬರುತ್ತೆ. ಉಸಿರಾಡಕ್ಕೆ ಗಾಳಿನೂ ಪೊಲ್ಯೂಷನ್ ಆಗುತ್ತೆ, ನೀರಿಗೆ ಕೊರತೆ ಬರುತ್ತೆ, ಮನೆಗಳು ಇರೋದಿಲ್ಲ, ಟ್ರಾಫಿಕ್ ತುಂಬಾ ಜಾಸ್ತಿ ಆಗಿ ಪೊಲ್ಯೂಷನ್ ಎಲ್ಲ ಆಗುತ್ತೆ. ಸೊ ಈ ತರ ಸಮಸ್ಯೆಗಳಿರುತ್ತೆ. ಹಂಗಾಗಿ ಏನಾಗುತ್ತೆ, ಸೊ ಹಿಂದುಳಿದ ಪ್ರದೇಶಗಳನ್ನ ಅಭಿವೃದ್ಧಿ ಮಾಡೋದಕ್ಕೆ ಸರ್ಕಾರ ಏನ್ ಮಾಡ್ತಾ ಇದೆ, ಸೊ ಬ್ಯಾಕ್ವರ್ಡ್ ಏರಿಯಾಸ್ಗೆ ಡೆವಲಪ್ಮೆಂಟ್ಗೆ ಸಪೋಸ್ ಇವಾಗ ಕರ್ನಾಟಕ ಬಂದಾಗ ನಂಜುಂಡಪ್ಪ ಕಮಿಟಿ ಇದೆ,
ಸೊ ನಂಜಂಡಪ್ಪ ಕಮಿಟಿ ನಮಗೆ ಬ್ಯಾಕ್ವರ್ಡ್ ಏರಿಯಾಸ್ ನ ತೋರಿಸ್ಕೊಡ್ತು. ಸೊ ಅದಕ್ಕೋಸ್ಕರ ಏನ್ ಮಾಡಿದ್ವಿ, ಸ್ಪೆಷಲ್ ಡೆವಲಪ್ಮೆಂಟ್ ಪ್ಲಾನ್ ಅಂತ ತಗೊಂಡ್ಬಂದ್ವಿ, ವಿಶೇಷ ಅಭಿವೃದ್ಧಿ ಯೋಜನೆ. ಸೊ ಆರ್ಟಿಕಲ್ 371J ಮೂಲಕ ಏನಾಗುತ್ತೆ, ಸಾಕಷ್ಟು ಸ್ಕೀಮ್ಸ್ ಗಳನ್ನೆಲ್ಲ ಹಾಕೊಂಡ್ಬಿಟ್ಟು ರಿಸರ್ವೇಶನ್ಸ್ ಕೊಟ್ಟು ಡೆವಲಪ್ಮೆಂಟ್ ಮಾಡ್ತಾ ಇದೀವಿ. ಸೊ ನೆಕ್ಸ್ಟ್ ಈ ತರ ಬಂದಾಗ ಗ್ರಾಮೀಣ ಪ್ರದೇಶದಲ್ಲಿ ನಾವು ಇನ್ನ ಡೆವಲಪ್ಮೆಂಟ್ ಮಾಡಬೇಕು ಅಂದ್ರೆ, ಇವಾಗ ಜನ ಯಾಕೆ ಮೈಗ್ರೇಷನ್ ಆಗಿ ಸಿಟಿ ಕಡೆ ಬರ್ತಾರಂದ್ರೆ, ಗ್ರಾಮೀಣ ಪ್ರದೇಶದಲ್ಲಿ ಕೃಷಿ ನಡೀತಾ ಇರುತ್ತೆ. ಕೆಲವೊಂದ್ಸಲ ನಮ್ದು ಮಾನ್ಸೂನ್ ಈಗಲೂ ಕೂಡ ಏನಾಗುತ್ತೆ, ಮಳೆ ಕೈ ಕೊಟ್ರೆ ತುಂಬಾ ಜನ ಕೆಲಸ ಇಲ್ಲದೆ ಖಾಲಿಗೆ ಕೊಡ್ತಾರೆ. ಬದುಕಬೇಕು ಅಂತ ಬಂದಾಗ ನಗರ ಪ್ರದೇಶಕ್ಕೆ ವಲಸೆ ಬರ್ತಾರೆ. ಸೊ ಹಂಗಿದ್ದಾಗ ಗ್ರಾಮೀಣ ಪ್ರದೇಶದಲ್ಲಿ ಅಲ್ಲಿರ್ತಕ್ಕಂಥ ಕೃಷಿ ಉತ್ಪನ್ನಗಳು ನಮಗೆ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ಕೂಡ ಆಗುತ್ತಲ್ಲ, ಅದನ್ನ ತಪ್ಪಿಸೋದಕ್ಕೋಸ್ಕರ ಏನಾಗುತ್ತೆ, ಗ್ರಾಮೀಣ ಪ್ರದೇಶದಲ್ಲಿ ನಾವು ಗ್ರಾಮೀಣ ಆಧಾರಿತ ಕೈಗಾರಿಕೆಗಳನ್ನ ಮಾಡಬೇಕು. ಕಾಟೇಜ್ ಇಂಡಸ್ಟ್ರೀಸ್ ಇರ್ಬೋದು, ಫುಡ್ ಪ್ರಾಸೆಸಿಂಗ್ ಇಂಡಸ್ಟ್ರಿ ಇರ್ಬೋದು, ಅಥವಾ ಡೈರಿ ಇಂಡಸ್ಟ್ರಿ ಇರ್ಬೋದು. ಸೊ ಈ ತರದನ್ನೆಲ್ಲ ಅಭಿವೃದ್ಧಿ ಪಡಿಸೋದ್ರಿಂದ, ಗ್ರಾಮೀಣ ಪ್ರದೇಶದಲ್ಲಿ ಕೈಗಾರಿಕೆಗಳನ್ನ ಜಾಸ್ತಿ ಮಾಡೋದ್ರಿಂದ ಏನಾಗುತ್ತೆ, ಜನ ವಲಸೆ ಬರೋದು ಕೂಡ ತಪ್ಪುತ್ತೆ, ಅಲ್ಲಿ ಕೂಡ ಅಭಿವೃದ್ಧಿ ಆಗುತ್ತೆ. ಅವಾಗ ರೀಜನಲ್ ಇಂಬ್ಯಾಲೆನ್ಸ್ ಇರೋದಿಲ್ಲ, ಪ್ರಾದೇಶಿಕ ಅಸಮತೋಲನ ಇರೋದಿಲ್ಲ. ಸೊ ಈ ಉದ್ದೇಶ ಇಟ್ಕೊಂಡು ಸರ್ಕಾರ ಯಾವ್ಯಾವ ಸ್ಕೀಮ್ಸ್ ಮಾಡಿದೆ ಅದನ್ನೆಲ್ಲ ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ ಪ್ರಾದೇಶಿಕ ಯೋಜನೆ ಬಂದಾಗ ನಮಗೆ ಬುಡಕಟ್ಟು ಪ್ರದೇಶಗಳು, ಟ್ರೈಬ್ಸ್ ಬಂದಾಗ ಅವ್ರನ್ನ ಯಾವ ರೀತಿ ಡೆವಲಪ್ ಮಾಡ್ತಾ ಇದೀವಿ. ಸೊ ಪಂಚವಾರ್ಷಿಕ ಯೋಜನೆಗಳ ಮೂಲಕ ಟ್ರೈಬಲ್ಸ್ಗೆ ಯಾವ ತರ ಮಾಡ್ಕೊಂತ ಬಂದ್ವಿ. ಇವಾಗ ಪಂಚಾಯತ್ ಆಕ್ಟ್ ಇದೆ. ಸೊ ಪಂಚಾಯತ್ ನಮಗೆ ನಾರ್ಮಲ್ ಸೊಸೈಟಿಲಿ ಒಂದಾದ್ರೆ, ಅದೇ ಟ್ರೈಬಲ್ ಏರಿಯಾ ಬಂದಾಗ ಏನಾಗುತ್ತೆ, ಪಂಚಾಯತ್ ನಾವು ಈ ತರ ಅಮೆಂಡ್ ಮಾಡಿಟ್ಟಿದೀವಿ, ಪಂಚಾಯತ್ ಎಕ್ಸ್ಟೆನ್ಷನ್ ಟು ದಿ ಶೆಡ್ಯೂಲ್ಡ್ ಏರಿಯಾಸ್ ಅಂತ. ಆಮೇಲೆ ಕಾನ್ಸ್ಟಿಟ್ಯೂಷನ್ ಬಂದಾಗ ನಮಗೆ 5th ಮತ್ತೆ 6th ಶೆಡ್ಯೂಲ್, ಟ್ರೈಬಲ್ ಮತ್ತೆ ಶೆಡ್ಯೂಲ್ಡ್ ಏರಿಯಾಸ್ ನ ಅಡ್ಮಿನಿಸ್ಟ್ರೇಷನ್ಗೋಸ್ಕರ 5th ಮತ್ತೆ 6th ಶೆಡ್ಯೂಲ್ಸ್ ಇದೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಈ 6th ಶೆಡ್ಯೂಲ್ ಏನಾಗುತ್ತೆ, ಪ್ಯೂರ್ ನಮಗೆ ಅಸ್ಸಾಮು, ಮೇಘಾಲಯ, ಮಿಜೋರಾಂ ಮತ್ತೆ ತ್ರಿಪುರ, ಈ 4 ರಾಜ್ಯಗಳಲ್ಲಿ ಇರ್ತಕ್ಕಂಥ ಟ್ರೈಬಲ್ಸ್ ನ ವೆಲ್ಫೇರ್ಗೋಸ್ಕರ ಇರೋದು 6th ಶೆಡ್ಯೂಲ್. ಇದನ್ನ ಬಿಟ್ಟು ಬೇರೆ ಪ್ರದೇಶದಲ್ಲಿ ಇರ್ತಕ್ಕಂಥ ಬುಡಕಟ್ಟು ಪ್ರದೇಶಗಳಿಗೆ, ಅನುಸೂಚಿತ ಪ್ರದೇಶಗಳ ಅಭಿವೃದ್ಧಿಗೋಸ್ಕರ ಇರೋದು 5th ಶೆಡ್ಯೂಲ್ ಇದೆ. ಸೊ ಇವು ಯಾವ ತರ ಕೆಲಸ ಮಾಡ್ತಾ ಇದೆ, ಈ ತರ ಒಂದು. ಆಮೇಲೆ ಹಿಲ್ ಏರಿಯಾಗಳ ನಾವು ಡೆವಲಪ್ಮೆಂಟ್ ಯಾವ ತರ ಮಾಡಬೇಕು. ಸಪೋಸ್ ಇವಾಗ ಅರುಣಾಚಲ ಪ್ರದೇಶ ಬಂದಾಗ ಏನಾಗುತ್ತೆ, ಅಲ್ಲಿ ಗುಡ್ಡಗಾಡು ಪ್ರದೇಶ ಇರೋದ್ರಿಂದ, ಅಲ್ಲಿ ಕಷ್ಟಕರವಾದ ಭೂ ಸ್ವರೂಪ ಇರೋದ್ರಿಂದ ಏನಾಗುತ್ತೆ, ನಮಗೆ ಎಲ್ಲ ಮೂಲಭೂತ ಸೌಕರ್ಯ ಕೊಡಕ್ಕಾಗಲ್ಲ, ರೋಡ್ ವೇಸ್ ನಿರ್ವಹಣೆ ಮಾಡಕ್ಕಾಗಲ್ಲ, ರೈಲ್ವೆ ಹಾಕಕ್ಕಾಗಲ್ಲ. ಸೊ ಈಗಿದ್ದಾಗ ಏನಾಗುತ್ತೆ, ಅಲ್ಲಿ ಜನರು ನಮಗೆ ಅಭಿವೃದ್ಧಿಯಿಂದ ವಂಚಿತರಾಗಿರ್ತಾರೆ. ಸೊ ಅದಕ್ಕೋಸ್ಕರ ನಾವು ಅಲ್ಲಿ ಬೇರೆ ಯಾವ ತರ ಪ್ಲಾನ್ ಮಾಡಿದ್ವಿ, ಸೊ ಅದು ಬರುತ್ತೆ. ಆಮೇಲೆ ನಮ್ಮ ಭಾರತ ಏನಾಗುತ್ತೆ, ಮಾನ್ಸೂನ್ ಮಳೆ ಮೇಲೆ ಆಧಾರಿತವಾಗಿದೆ. ಆಮೇಲೆ ಏನಾಗುತ್ತೆ, ಕೆಲವೊಂದ್ ಕಡೆ ಭೂ ಸ್ವರೂಪಗಳು ನೋಡಿ, ಪಶ್ಚಿಮ ಘಟ್ಟಗಳ ಎತ್ತರ ತುಂಬಾ ಜಾಸ್ತಿ ಇರೋದಕ್ಕೆ ಇದರ ಮುಂದುವರಿದ ಭಾಗ ನಮಗೆ ಮಳೆ ನೀರಿನ ಪ್ರದೇಶದಲ್ಲಿದೆ. ಸೊ ಹಂಗಾಗಿ ಅದು ನಮ್ಗೆ ಏನಾಗುತ್ತೆ, ಅತಿ ಹೆಚ್ಚು ಬರಪೀಡಿತ ಪ್ರದೇಶಗಳು. ಸೊ ಡ್ರೌಟ್ ಪ್ರೋನ್ ಏರಿಯಾ ಅಂದ್ರೆ ಏನು, ಡ್ರೌಟ್ ಅಂದ್ರೆ ಕ್ಲಾಸಿಫಿಕೇಶನ್ ಮಾಡೋದಕ್ಕೆ ಏನು ಕ್ರೈಟೀರಿಯಾಸ್ ಇದೆ, ಭಾರತದಲ್ಲಿ ಎಷ್ಟು ಭೂ ಪ್ರದೇಶ ನಮಗೆ ಬರಪೀಡಿತ ಬರ ಸಮಸ್ಯೆಯನ್ನು ಎದುರಿಸ್ತಾ ಇದೆ, ಇದಕ್ಕೆ ಸರ್ಕಾರ ಯಾವ ರೀತಿ ಕ್ರಮ ತಗೊಂಡಿದೆ, ಯಾವ ನದಿಗಳಿಗೆ ಎಷ್ಟು ಅಣೆಕಟ್ಟು ಕಟ್ಟಿಬಿಟ್ಟು ನಾವು ನೀರಿನ ಜಲ ಸಂರಕ್ಷಣೆ ಮಾಡ್ಕೊಂಡಿದೀವಿ. ಆಮೇಲೆ ಆ ಜಲ ಸಂರಕ್ಷಣೆ ಮಾಡ್ಕೊಂಡಿರೋದ್ರಿಂದ ಕೃಷಿಯಲ್ಲಿ ಅತಿ ಹೆಚ್ಚು ನೀರು ಬಳಕೆ ಮಾಡತಕ್ಕಂಥ ಬೆಳೆಗಳಿದಾವೆ, ಅಥವಾ ಹನಿ ನೀರಾವರಿ ಪದ್ಧತಿ ಇಂಪ್ಲಿಮೆಂಟ್ ಮಾಡಿರೋದಿರ್ಬೋದು. ಈ ಯಾವುದು ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ, ಇದ್ರ ಉದ್ದೇಶ ಏನಾಗಿದೆ, ನಮ್ಮ ಅಣೆಕಟ್ಟುಗಳಲ್ಲಿ ಕಟ್ಟಿರ್ತಕ್ಕಂಥ ನೀರಲ್ಲಿ ಆಲ್ಮೋಸ್ಟ್ 60 to 70% ಏನ್ ಮಾಡ್ತೀವಿ ನಾವು ಅಗ್ರಿಕಲ್ಚರ್ ಕೊಡ್ತೀವಿ. ಅದು ಕೂಡ ಫ್ಲಡ್ ಇರಿಗೇಷನ್, ಮ್ಯಾಕ್ರೋ ಇರಿಗೇಷನ್. ಸಂಗೀತ ಏನಾಗುತ್ತೆ, ನಮಗೆ ನೀರಾವರಿ ಹಾಕಿದ್ರು ಕೂಡ ಅದರಿಂದ ಹೆಚ್ಚು ಉತ್ಪಾದನೆ ಬರ್ತಾ ಇಲ್ಲ. ಅದಕ್ಕೋಸ್ಕರ ಏನ್ ಮಾಡಿದ್ವಿ, ಮೈಕ್ರೋ ಇರಿಗೇಷನ್ ಸ್ಕೀಮ್ ನ ತಗೊಂಡ್ಬಂದ್ವಿ. ಯಾವುದು, ಡ್ರಿಪ್ ಇರಿಗೇಷನ್, ಸ್ಪ್ರಿಂಕ್ಲರ್ ಇರಿಗೇಷನ್. ಈ ಹನಿ ಮತ್ತೆ ತುಂತುರು ನೀರಾವರಿ ಮಾಡೋದ್ರಿಂದ ಏನಾಗುತ್ತೆ, ನೀರಿನ ಸದ್ಬಳಕೆ ಆಗುತ್ತೆ. ಸೊ ಕೃಷಿಲಿ ಕೂಡ ಏನಾಗುತ್ತೆ, ನಮಗೆ ಹೆಚ್ಚು ವೇಸ್ಟೇಜ್ ಆಗಲ್ಲ. ಅದೇ ನೀರು ನಾವು ಕುಡಿಯೋದಕ್ಕೆ, ಕೈಗಾರಿಕೆಗಳಿಗೆ, ಬೇರೆ ಕೆಲಸಗಳಿಗೆ ಬಳಸ್ಕೋಬಹುದು. ಸೊ ಈ ತರ ಇದೆ. ಆಮೇಲೆ ಕಮೆಂಡ್ ಏರಿಯಾಸ್ ಅಂತ ಹೇಳ್ತೀವಿ, ಅಚ್ಚುಕಟ್ಟು ಪ್ರದೇಶಗಳು. ಅಂದ್ರೆ ಒಂದು ನದಿಗೆ ಅಣೆಕಟ್ಟು ಕಟ್ಟೋದ್ರಿಂದ ಏನಾಗುತ್ತೆ, ಅದು ಎಷ್ಟು ಪ್ರದೇಶಕ್ಕೆ ನಮಗೆ ನೀರಾವರಿ ಸೌಲಭ್ಯ ಕೊಡುತ್ತೆ. ಆ ಡ್ಯಾಮ್ ಇರ್ತಕ್ಕಂಥ ನೀರು ನಾವು ಯಾವ್ದಕ್ಕೆಲ್ಲ ಬಳಸ್ಕೊಳ್ತೀವಿ. ಸಪೋಸ್ ಏನಾಗುತ್ತೆ, ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ಗೆ ಬಳಸ್ಕೋಬಹುದು, ಆಮೇಲೆ ಕೈಗಾರಿಕೆಗಳಿಗೆ ನೀರು ಕೊಡಬಹುದು, ನೀರಾವರಿಗೆ ಕೊಡಬಹುದು, ಕುಡಿಯೋದಕ್ಕೆ ಬಳಸ್ಕೋಬಹುದು, ಕೆರೆಗಳಿಗೆ ಪುನರುಜ್ಜೀವನಕ್ಕೆ ಕೊಡಬಹುದು, ಅಥವಾ ಅಂತರ್ಜಲ ಹೆಚ್ಚು ಮಾಡೋದಕ್ಕೆ ಕೊಡಬಹುದು. ಸೊ ಈ ತರ ಆ ಒಂದು ಅಣೆಕಟ್ಟೆ ಕಟ್ಟೋದ್ರಿಂದ ಎಷ್ಟು ಉಪಯೋಗಗಳು ಬರುತ್ತಲ್ಲ, ಸೊ ಅದನ್ನೆಲ್ಲ ನಿರ್ವಹಣೆ ಮಾಡತಕ್ಕಂಥದ್ದು ನಮಗೆ ಅಚ್ಚುಕಟ್ಟು ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ, ಕಮಾಂಡ್ ಏರಿಯಾ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಕರಿತೀವಿ. ಸೊ ಇವುಗಳ ಕೆಲಸ ಏನು ಅದನ್ನೆಲ್ಲ ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್ ಬಂದಾಗ ನಮಗೆ ಕ್ಲಾಸಿಫಿಕೇಶನ್ ಆಫ್ ದಿ ಟೌನ್ಸ್ ಅಂಡ್ ಸಿಟೀಸ್. ನಗರ ಪ್ರದೇಶ ಅಂದ್ರೆ ಏನು, ನಗರಗಳ ವರ್ಗೀಕರಣ ಯಾವ ತರ ಮಾಡ್ತಿದೀವಿ, ಇವಾಗ ನಗರ ಪ್ರದೇಶಗಳ ರಚನೆ ಯಾವ ತರ ಆಗ್ತಿದೆ. ಇವಾಗ ರೂರಲ್ ಅರ್ಬನ್ ಫ್ರಿಂಜ್ ಅಂತ ಸ್ಟಡಿ ಮಾಡ್ತೀವಿ. ರೂರಲ್ ಅರ್ಬನ್ ಫ್ರಿಂಜ್ ಅಂದ್ರೆ ಒಂದು ಕಡೆ ನಗರ ಪ್ರದೇಶ, ಇನ್ನೊಂದು ಕಡೆ ಗ್ರಾಮೀಣ ಪ್ರದೇಶ, ಎರಡು ಸೇರ್ತಕ್ಕಂಥ ಜಾಗ ನಾವು ನಗರ ಮತ್ತೆ ಗ್ರಾಮೀಣ ಅಂಚು ಅಂತ ಕರಿತೀವಿ. ಯಾಕೆ, ಸಪೋಸ್ ಇವಾಗ ಯಾವ್ದಾದ್ರು ಒಂದು ಹೊಸ ದೊಡ್ಡ ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಮಾಡಬೇಕು, ಒಂದು ದೊಡ್ಡ ಕೈಗಾರಿಕೆ ಬೇಕು ನಮಗೆ, ಅದಕ್ಕೆ ಸುಮಾರು 200 ಇಂದ 300 ಎಕರೆ ಜಾಗ ಬೇಕಾಗುತ್ತೆ. ಅದು ನಗರ ಪ್ರದೇಶದಲ್ಲಿ ಮಾಡಕ್ಕಾಗಲ್ಲ.
ಗ್ರಾಮೀಣ ಪ್ರದೇಶದಲ್ಲಿಟ್ರೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಜನರುಗಳಿಗೆ ಏನಾಗುತ್ತೆ ಮೂಲಭೂತ ಸೌಕರ್ಯ ಕೊಡಕ್ಕಾಗಲ್ಲ. ಸೊ ಹಂಗಾಗಿ ಏನಾಗುತ್ತೆ, ಈ ನಗರ ಪ್ರದೇಶನೂ ಇರಬೇಕು, ಜೊತೆಗೆ ಗ್ರಾಮೀಣ ಪ್ರದೇಶ ಇರಬೇಕು. ಈ ಗ್ರಾಮೀಣ ಪ್ರದೇಶ ಬಂದಾಗ ನಮಗೆ ಜಾಗ ಏನಾಗುತ್ತೆ ಅತಿ ಕಡಿಮೆ ರೇಟಿಗೆ ಸಿಗುತ್ತೆ, ಅಲ್ಲಿ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಸೊ ಈ ತರ ನಗರ ರಚನೆ ಯಾವ ತರ ಆಗ್ತಿದೆ, ಗ್ರಾಮೀಣ ನಗರ ಅಂಚು ಅಂದ್ರೇನು, ಇದು ಯಾವ ರೀತಿ ಬೆಳವಣಿಗೆ ಆಗ್ತಿದೆ, ಸೊ ಇದನ್ನೆಲ್ಲ ಸ್ಟಡಿ ಮಾಡ್ತೀವಿ ಇದರಲ್ಲಿ. ಇದೇ ರೀತಿ ಕರ್ನಾಟಕ ಬಂದ ಕೂಡ ಏನಾಗುತ್ತೆ ಸೇಮ್ ಫೀಚರ್ಸ್. ಭಾರತದಲ್ಲಿ ಏನ್ ಸ್ಟಡಿ ಮಾಡ್ತೀವಲ್ಲ ಅದನ್ನ ಮತ್ತೆ ಏನು ಮಾಡ್ತೀವಿ, ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಅಧ್ಯಯನ ಮಾಡ್ತೀವಿ. ಸೊ ಮೊದಲನೇದ ನೋಡಿ ಫಿಸಿಯೋಗ್ರಫಿಕ್ ಡಿವಿಷನ್ಸ್. ಸೊ ಕರ್ನಾಟಕದಲ್ಲಿರ್ತಕ್ಕಂಥ ಭೌಗೋಳಿಕತೆ, ಇಲ್ಲಿ ಬಂದಾಗ ನಮಗೆ ಕರ್ನಾಟಕದ ವಾಯುಗುಣ ಇರ್ಬೋದು, ಕರ್ನಾಟಕದಲ್ಲಿರ್ತಕ್ಕಂಥ ನದಿಗಳು, ಮಳೆ ಪ್ರಮಾಣ ಯಾವ ರೀತಿ ಆಗುತ್ತೆ, ಪಶ್ಚಿಮ ಭಾಗದಲ್ಲಿ ತುಂಬಾ ಹೆಚ್ಚು ಮಳೆ ಆಗುತ್ತೆ, ದಕ್ಷಿಣ ಕರ್ನಾಟಕ ಬಂದಾಗ ಸ್ವಲ್ಪ ಜಾಸ್ತಿ ಮಳೆ ಆಗುತ್ತೆ, ಅದೇ ಉತ್ತರ ಕರ್ನಾಟಕ ಬಂದಾಗ ಸ್ವಲ್ಪ ನಮಗೆ ಕಡಿಮೆ ಮಳೆ ಆಗುತ್ತೆ. ಸೊ ಯಾಕೆಂದ್ರೆ ನೋಡಿ ಇಲ್ಲಿ ಬಂದಾಗ ನಮಗೆ ಪಶ್ಚಿಮ ಘಟ್ಟಗಳು ಈ ತರ ಕಾಣಿಸ್ಕೊಳುತ್ತೆ, ಪೂರ್ವ ಘಟ್ಟಗಳು ಕೂಡ ನಮಗೆ ದಕ್ಷಿಣ ಕರ್ನಾಟಕ ಬಂದಾಗ ಸೇರ್ಕೊಳ್ಳುತ್ತೆ. ಸೊ ಇಲ್ಲಿ ನಮಗೆ ನೈಋತ್ಯ ಮಾನ್ಸೂನ್ ಮಳೆ ಬರುತ್ತೆ, ಈ ಕಡೆ ಈಶಾನ್ಯ ಮಾನ್ಸೂನ್ ಬಂದಾಗ ಏನಾಗುತ್ತೆ ನಮಗೆ ನಂದಿ ಹಿಲ್ಸ್ ಅಂತ ಹೇಳ್ತೀವಲ್ಲ ಈಸ್ಟರ್ನ್ ಘಾಟ್ಸ್ ಭಾಗ, ಅಲ್ಲೂ ಕೂಡ ಸ್ವಲ್ಪ ಮಳೆ ಆಗುತ್ತೆ. ಸೊ ಹಂಗಾಗಿ ಕರ್ನಾಟಕವನ್ನು ನಾವು ಲ್ಯಾಂಡ್ ಆಫ್ ಟೂ ಮಾನ್ಸೂನ್, ಎರಡು ಮಾನ್ಸೂನ್ಗಳ ನಾಡು ಅಂತ ಕರಿತೀವಿ. ಸೊ ಆ ತರ ಬಂದಾಗ ಮಳೆ ಹಂಚಿಕೆ ಯಾವ ತರ ಆಗುತ್ತೆ, ಇಲ್ಲಿ ಬಂದಾಗ ನಮಗೆ ಸಸ್ಯವರ್ಗ ಯಾವ ತರ ಕಾಣಿಸ್ಕೊಳ್ಳುತ್ತೆ, ಮಣ್ಣು ಯಾವ ತರ ಇದೆ, ಮೆಕ್ಕಲು ಮಣ್ಣಿದೆ, ಕಪ್ಪು ಮಣ್ಣಿದೆ, ಇಲ್ಲಿ ಬಂದಾಗ ಇವನ್ ಕರಾವಳಿ ಮಣ್ಣು ಕೂಡ ಕಾಣಿಸ್ಕೊಳ್ಳುತ್ತೆ, ಜಂಬಿಟ್ಟಿಗೆ ಮಣ್ಣು ಕಾಣಿಸ್ಕೊಳ್ಳುತ್ತೆ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗದಲ್ಲಿ. ಸೊ ಇದನ್ನೆಲ್ಲ ಸ್ಟಡಿ ಮಾಡ್ತೀವಿ. ಆಗ್ರೋ ಕ್ಲೈಮೆಟಿಕ್ ಝೋನ್ಸ್ ಅಂತ ಹೇಳಿದ್ವಿ. ಸೊ ಭಾರತದಲ್ಲಿ ನಮಗೆ 15 ಕೃಷಿ ವಲಯಗಳಿದ್ರೆ ಕರ್ನಾಟಕ ಬಂದಾಗ ಅದನ್ನ ನಾವು 10 ಕೃಷಿ ವಲಯಗಳಾಗಿ ವಿಂಗಡಣೆ ಮಾಡಿದ್ವಿ. ಕರ್ನಾಟಕದಲ್ಲಿ ಬೆಳೀತಕ್ಕಂಥ ಪ್ರಮುಖ ಬೆಳೆಗಳು ನೋಡಿ, ರೇಷ್ಮೆ ಹೆಚ್ಚಾಗಿ ಬೆಳಿತೀವಿ, ಮೆಕ್ಕೆಜೋಳ ಹೆಚ್ಚಾಗಿ ಬೆಳಿತೀವಿ, ಕಾಫಿ ಹೆಚ್ಚಾಗಿ ಬೆಳಿತೀವಿ, ಸನ್ಫ್ಲವರ್ ಹೆಚ್ಚಾಗಿ ಬೆಳಿತೀವಿ. ಸೊ ಈ ತರ ಯಾವ ಬೆಳೆಗಳನ್ನು ತುಂಬಾ ಹೆಚ್ಚಾಗಿ ಬೆಳೀತಾ ಇದೀವಿ, ಅದು ಯಾವ ಜಿಲ್ಲೆಗಳಲ್ಲಿ ಹೆಚ್ಚಾಗಿದೆ, ಸೊ ಇದನ್ನೆಲ್ಲ ಸ್ಟಡಿ ಮಾಡ್ತೀವಿ. ಇನ್ ಬಿಟ್ರೆ ಟ್ರಾನ್ಸ್ಪೋರ್ಟೇಷನ್ ಅಂಡ್ ಕಮ್ಯುನಿಕೇಶನ್, ಹೌದಾ. ಸೊ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸಾರಿಗೆ ವಲಯಗಳು, ಅದು ರಸ್ತೆ ಇರ್ಬೋದು, ರೈಲ್ವೆ ಇರ್ಬೋದು, ಜಲಮಾರ್ಗ ಇರ್ಬೋದು, ವಾಯು ಮಾರ್ಗ ಇರ್ಬೋದು, ಅದು ಇರ್ಬೋದು. ಇನ್ ಬಿಟ್ರೆ ಜೋಗ್ರಫಿಕಲ್ ಇನ್ಫಾರ್ಮೇಶನ್ ಸಿಸ್ಟಮ್ ಬಂದಾಗ ಏನಾಗುತ್ತೆ, ಸ್ಯಾಟಲೈಟ್ ಟೌನ್ಸ್ಗಳು ಯಾವ ತರ ಇದೆ, ಸೊ ಇಲ್ಲಿ ಕನೆಕ್ಟಿವಿಟಿ ಯಾವ ತರ ಇದೆ ನಮಗೆ, ಸೊ ಇದನ್ನ ಏನಾಗುತ್ತೆ ಸ್ಟಡಿ ಮಾಡ್ತಾ ಹೋಗ್ತೀವಿ. ಇನ್ ಬಿಟ್ರೆ ನಗರ ಭೂಬಳಕೆ ನೀತಿ, ಹೌದಾ. ಸೊ ನಮ್ಮ ಕರ್ನಾಟಕ ಬಂದಾಗ ನಮಗೆ ಅಥವಾ ಭಾರತ ಬಂದಾಗ ಇಲ್ಲಿರ್ತಕ್ಕಂಥ ವಸ್ತು ಭೂಪ್ರದೇಶವನ್ನು ನಾವು ಯಾವ ರೀತಿ ಬಳಕೆ ಮಾಡ್ಕೊಳ್ತಿದೀವಿ ಅಂದ್ರೆ, ಸಪೋಸ್ ಇವಾಗ ನಮಗೆ 100 ಎಕರೆ ಜಾಗ ಇದೆ ಅಂತ ಅಂದ್ರೆ, ಸೊ ಇದರಲ್ಲಿ ನಾವು ಎಷ್ಟು ಪ್ರದೇಶ ಅರಣ್ಯಕ್ಕೆ ಮೀಸಲಿಟ್ಟಿದೀವಿ, ಎಷ್ಟು ಪ್ರದೇಶದಲ್ಲಿ ನಾವು ಕೃಷಿ ಭೂಮಿ ಮಾಡ್ತಾ ಇದೀವಿ, ಎಷ್ಟು ಪ್ರದೇಶದಲ್ಲಿ ನಾವು ಜನಗಳು ವಾಸವಾಗಿದ್ದೀವಿ, ಸೆಟಲ್ಮೆಂಟ್ಗೆ ಬಳಸ್ಕೊಂಡಿದ್ದೀವಿ, ಎಷ್ಟು ಭಾಗವನ್ನು ನಾವು ಗ್ರೇಸಿಂಗ್ ಲ್ಯಾಂಡ್, ಗ್ರಾಸ್ ಲ್ಯಾಂಡ್, ಹುಲ್ಲುಗಾವಲು ಪ್ರದೇಶಕ್ಕೆ ಬಿಟ್ಟಿದ್ದೀವಿ, ಎಷ್ಟು ಪ್ರದೇಶಗಳಲ್ಲಿ ನಾವು ಬೇರೆ ಏನಾಗುತ್ತೆ ಡೆಸರ್ಟ್ ಏರಿಯಾ ಅಥವಾ ಡ್ರೈ ಲ್ಯಾಂಡ್ ಆಗಿದೆ, ಎಷ್ಟು ಪ್ರದೇಶ ನಮಗೆ ಕೃಷಿಗೆ ಯೋಗ್ಯವಲ್ಲ, ಫ್ಯಾಲೋ ಲ್ಯಾಂಡ್ ಅಂತ ಹೇಳ್ತೀವಿ. ಅಗ್ರಿಕಲ್ಚರ್ ಲ್ಯಾಂಡ್ ಅಂದ್ರೆ ಅರೇಬಲ್ ಲ್ಯಾಂಡ್ ಫಿಟ್ ಫಾರ್ ಅಗ್ರಿಕಲ್ಚರ್ ಇಷ್ಟಿರುತ್ತೆ. ಇದರಲ್ಲಿ ಯಾವ ಪ್ರದೇಶ ನಮಗೆ ಕೃಷಿಗೆ ಯೋಗ್ಯವಾಗಿರೋದಿಲ್ಲ ಅದು ನಾವು ಬ್ಯಾರನ್ ಲ್ಯಾಂಡ್, ಬಂಜರ ಭೂಮಿ ಅಂತ ಕರಿತೀವಿ. ಸೊ ಈ ತರ ನಮಗೆ ಭೂಬಳಕೆ ಯಾವ ತರ ಆಗಿದೆ, ಸೊ ಇದನ್ನೆಲ್ಲ ಪೂರ್ತಿ ಸ್ಟಡಿ ಮಾಡೋದು ವಿತ್ ರೆಸ್ಪೆಕ್ಟ್ ಟು ಇಂಡಿಯಾ ಮತ್ತೆ ಕರ್ನಾಟಕ. ಸೊ ಇದನ್ನ ಸ್ಟಡಿ ಮಾಡ್ತಾ ಹೋಗ್ತೀವಿ. ಇನ್ ಬಿಟ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಲಿಟ್ರಸಿ, ಇಂಡಿಯಾದಲ್ಲಿ ಸ್ಟಡಿ ಮಾಡತ್ತರ ಲಿಟ್ರಸಿ ಕರ್ನಾಟಕದಲ್ಲೂ ಸ್ಟಡಿ ಮಾಡ್ತೀವಿ. ಪಾಪ್ಯುಲೇಷನ್ ಜಾಸ್ತಿ ಆಗಿರೋದ್ರಿಂದ ಬೆಂಗಳೂರು ಬಂದಾಗ ಯಾವ ತರ ಸಮಸ್ಯೆ ಇದೆ, ಇದಕ್ಕೆ ಯಾವ ಯೋಜನೆಗಳನ್ನು ತಗೊಂಡ್ಬಂದಿವಿ, ಕರ್ನಾಟಕದಲ್ಲಿ ಸಾಕ್ಷರತೆ ಎಲ್ಲಿ ಜಾಸ್ತಿ ಇದೆ, ದಕ್ಷಿಣ ಕನ್ನಡ ಇಂಥ ಜಿಲ್ಲೆಗಳು ಬಂದಾಗ ಸಾಕ್ಷರತೆ ತುಂಬಾ ಹೆಚ್ಚಾಗಿದೆ, ಅದೇ ಯಾದಗಿರಿ ಜಿಲ್ಲೆಗಳು ಬಂದಾಗ ಸಾಕ್ಷರತೆ ಕಡಿಮೆ ಇದೆ. ಇನ್ನು ಸಿಟಿ ಕ್ಲಾಸಿಫಿಕೇಶನ್ ಯಾವ ತರ ಮಾಡಿದೀವಿ ನೋಡಿ, ರೂರಲ್ ಅರ್ಬನ್ ಫ್ರಿಂಜ್ ಅಂತ ಹೇಳಿದೆ, ನಗರ ಮತ್ತೆ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಗಡಿ ಭಾಗ, ಇಲ್ಲಿ ಯಾವ ತರ ಡೆವಲಪ್ಮೆಂಟ್ ಆಗ್ತಿದೆ. ಪ್ರಾಬ್ಲಮ್ಸ್ ಆಫ್ ದಿ ಅರ್ಬನ್ ಗ್ರೋತ್, ನಗರ ಪ್ರದೇಶ ಅರ್ಬನೈಸೇಷನ್ ನಗರೀಕರಣ ಆಗೋದನ್ನ ಉತ್ತಮ, ಆದ್ರೆ ಅಲ್ಲಿ ನಮಗೆ ಸರಿಯಾಗಿ ಪ್ಲಾನಿಂಗ್ ಮಾಡ್ಕೊಳ್ತಿದ್ರೆ ಏನೇನೆಲ್ಲ ಸಮಸ್ಯೆ ಆಗುತ್ತೆ. ಸಪೋಸ್ ಇವಾಗ ಬೆಂಗಳೂರು ನೋಡಿ, ಎಷ್ಟು ನಮಗೆ ಅನ್ಪ್ಲಾನ್ಡ್ ಆಗಿ ಮಾಡಿದೀವಿ. ಒಂದು ಕಡೆ ರೋಡ್ ಮೇಲೆ ಬಂದ್ರೆ ಪೂರ್ತಿ ಪಾಪ್ಯುಲೇಷನ್, ಟ್ರಾಫಿಕ್ ಕಂಜೆಷನ್ ತುಂಬಾ ಜಾಸ್ತಿ, ಒಂದು ಪೊಲ್ಯೂಷನ್ ಜಾಸ್ತಿ, ಇದಾದ್ಮೇಲೆ ನೀರಿನ ಕೊರತೆ ತುಂಬಾ ಇದೆ. ಸೊ ಎಷ್ಟು ಜನಕ್ಕೆ ಕುಡಿಯೋ ನೀರಿನ ಸೌಲಭ್ಯ ಸಿಗೋದಿಲ್ಲ, 2-3 ದಿನಕ್ಕೋಸ್ಕರ ಏನಾಗುತ್ತೆ ಮಳೆ ಬರುತ್ತೆ, ನೀರು ಬರುತ್ತೆ. ಸೊ ಆಮೇಲೆ ಮಳೆ ಬಂದಾಗ ಏನಾಗುತ್ತೆ ರೋಡ್ ಮೇಲೆ ಎಷ್ಟೊಂದ್ ಕಡೆ ನೀರು ನಿಂತ್ಕೊಂಡಿರುತ್ತೆ. ಸೊ ಇದು ನಗರ ಪ್ಲಾನಿಂಗ್ ಮಾಡ್ಬೇಕಾಗುತ್ತೆ, ಎಷ್ಟೋ ಕೆರೆಗಳನ್ನ ಒತ್ತುವರಿ ಮಾಡ್ಬಿಟ್ಟು ನಾವು BDA ಸೈಟ್ಸ್ ಗಳಾಗಿ ಮಾಡಿದೀವಿ. ಸೊ ಇದು ಕೂಡ ಸಮಸ್ಯೆ ಆಗ್ತಿದೆ. ಆಮೇಲೆ ಎಷ್ಟು ನಮಗೆ ಸ್ಲಮ್ಸ್ ಗಳು ಗ್ರೋತ್ ಆಗ್ತಿದೆ. ಆಮೇಲೆ ಕಾಸ್ಟ್ ಆಫ್ ಲಿವಿಂಗ್, ನಗರ ಪ್ರದೇಶ ಒಂದೇ ಕಡೆ ಬಂದಾಗ ಏನಾಗುತ್ತೆ, ಎಲ್ಲಿ ನಮಗೆ ಮನೆಗಳು ಕಡಿಮೆ ಇದ್ದು ಜನ ವಾಸವಾಗಿರೋರು ಜಾಸ್ತಿ ಇರ್ತಲ್ಲ, ಸೊ ಮನೆಗಳು ಸಿಗೋದಿಲ್ಲ, ಅವಾಗ ಏನಾಗುತ್ತೆ ಬಾಡಿಗೆ ರೇಟು ಜಾಸ್ತಿ ಆಗುತ್ತೆ, ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ ತುಂಬಾ ಜನ ಕೊಳಗೇರಿಗಳಲ್ಲಿ, ಸ್ಲಮ್ಸ್ ಗಳಲ್ಲಿ ವಾಸ ಮಾಡಕ್ ಶುರು ಮಾಡ್ತಾರೆ. ಅದರಿಂದ ನಮಗೆ ಏನು ಸೋಷಿಯಲ್ ಲೆವೆಲ್ಸ್ ತೊಂದರೆ ಆಗುತ್ತೆ. ಆಮೇಲೆ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಪೊಲ್ಯೂಷನ್ ಇರುತ್ತೆ, ಜೊತೆಗೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್,
ಆ ಮೆಡಿಕಲ್ಸ್ ಇಂದ ಬಯೋಮೆಡಿಕಲ್ ವೇಸ್ಟ್ ಸಿಗುತ್ತೆ. ಆಮೇಲೆ ಎಲೆಕ್ಟ್ರಾನಿಕ್ಸ್ ಇಂಡಸ್ಟ್ರಿ ಜಾಸ್ತಿ ಗ್ರೋತ್ ಆಗಿದ್ರಿಂದ ಎಲೆಕ್ಟ್ರಾನಿಕ್ ವೇಸ್ಟ್, ಈ ವೇಸ್ಟ್ ಜಾಸ್ತಿ ಆಗುತ್ತೆ. ಇದನ್ನೆಲ್ಲ ರೀಸೈಕಲ್ ಮಾಡೋದು ನಮಗೆ ತುಂಬಾ ಕಷ್ಟ ಆಗುತ್ತೆ. ಅದನ್ನ ಸರ್ಕಾರ ಯಾವ ತರ ಮಾಡ್ತಾ ಇದೆ, ಸೊ ಇದನ್ನೆಲ್ಲ ಸ್ಟಡಿ ಮಾಡ್ತೀವಿ. ಸೊ ಅಗೇನ್ ಲ್ಯಾಂಡ್ ಯೂಸ್, ಟೌನ್ ಯೂನ್ ಪ್ಲಾಸಿಂಗು, ಅರ್ಬನ್ ಇದೆಲ್ಲ ಏನಾಗುತ್ತೆ, ಸೊ ಬೇಸಿಕಲಿ ಸ್ಟಡಿ ಮಾಡುವಂಥದ್ದು. ಸೊ ಈ ತರ ಏನಾಗುತ್ತೆ, ಇಡೀ ನಮಗೆ ಕರ್ನಾಟಕ ಜೋಗ್ರಫಿ ಇರ್ಬೋದು, ಇಂಡಿಯನ್ ಜೋಗ್ರಫಿ ಇರ್ಬೋದು, ಫಿಸಿಕಲ್ ಮತ್ತೆ ವರ್ಲ್ಡ್ ಜೋಗ್ರಫಿ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಸೊ ಭಾವಿಸ್ತೀನಿ ನಿಮಗೆ ಸಂಪೂರ್ಣವಾಗಿ ಭೂಗೋಳಶಾಸ್ತ್ರ ಅಂದ್ರೆ ಏನು ಅಂತ ನಿಮಗೆ ಮಾಹಿತಿ ಸಿಕ್ತು ಅಂತ. ಸೊ ಈ ತರ ಬಂದಾಗ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಲ್ಲಿ ಯಾವ ತರ ಕ್ವಶನ್ಸ್ ಕೇಳಿದ್ರೆ ಅನ್ನೋದು ಕೂಡ ನೋಡ್ಬೋದು. ನೋಡಿ 2021 ಅಲ್ಲಿ ಕೇಳಿರೋದು, ಎಕ್ಸ್ಪ್ಲೈನ್ ದ ಲ್ಯಾಂಡ್ ಫಾರ್ಮ್ಸ್ ಪ್ರೊಡ್ಯೂಸ್ ಡ್ಯೂ ಟು ಫ್ಲೂವಿಯಲ್ ಎರೋಷನ್. ಅಂದ್ರೆ ಒಂದು ನದಿ ಹರಿದೋಗೋದ್ರಿಂದ, ಅದು ಅಪ್ಪರ್ ಕೋರ್ಸ್, ಮಿಡಲ್ ಕೋರ್ಸ್, ಲೋಯರ್ ಕೋರ್ಸ್ ಅಲ್ಲಿ ನಮಗೆ ಯಾವ ತರ ಭೂಸ್ವರೂಪಗಳು ರಚನೆ ಆಗುತ್ತೆ, ಸೊ ಅವನ್ನ ಫ್ಲೂವಿಯಲ್ ಲ್ಯಾಂಡ್ ಫಾರ್ಮ್ಸ್ ಅಂತ ಕರಿತೀವಿ. ಸೊ ಈ ತರ ಇದೆ. ಇನ್ ಬಿಟ್ರೆ ಪ್ರಪಂಚದ ವಿಶಾಲವಾದ ಜನಾಂಗಗಳ ಗುಂಪುಗಳನ್ನು ಸೂಕ್ತ ಉದಾಹರಣೆಯೊಂದಿಗೆ ಚರ್ಚಿಸಿ. ನಾನು ಹೇಳಿದೆ ರೇಸಸ್ ಅಂತ ಬಂದಾಗ ಫಿನೋಟಿಪಿಕ್, ಜಿನೋಟಿಪಿಕ್ ಕ್ಯಾರೆಕ್ಟರ್ಸ್ ಮೇಲೆ ಸ್ಟಡಿ ಮಾಡ್ತೀವಿ. ಯಾವ ರೇಸಸ್ ಇದೆ, ನಿಗ್ರೋಯಿಡ್ ರೇಸ್ ಇದೆ, ನಮ್ಮ ಡ್ರೈವಿಡಿಯನ್ ರೇಸ್ ಇದೆ, ಆಮೇಲೆ ಮೊಂಗೊಲೈಡ್ ರೇಸ್ ಇದೆ, ಕಾಕಾಸೈಡ್ ರೇಸ್ ಇದೆ, ಆಸ್ಟ್ರಲಾಯ್ಡ್ ರೇಸ್ ಇದೆ. ಇವನ್ ಯಾವ ತರ ಸ್ಟಡಿ ಮಾಡ್ತೀವಿ, 12 ಮಾರ್ಕ್ಸ್ ಕೇಳಿದ್ದಾರೆ. ಆಮೇಲೆ ಭಾರತದಲ್ಲಿ ತೈಲ ಬೀಜಗಳ ಭೌಗೋಳಿಕ ವಿವರಣೆ ನಡಿ, ಆಯಿಲ್ ಸೀಡ್ಸ್ ಆಫ್ ಇಂಡಿಯಾ. ಸೊ ಸನ್ಫ್ಲವರ್ ಎಲ್ಲಿ ಜಾಸ್ತಿ ಪ್ರೊಡಕ್ಷನ್ ಮಾಡ್ತೀವಿ, ಗ್ರೌಂಡ್ ನಟ್ ಎಲ್ಲಿ ಜಾಸ್ತಿ ಪ್ರೊಡಕ್ಷನ್ ಮಾಡ್ತೀವಿ, ಮಸ್ಟರ್ಡ್ ಸಾಸಿವೆಯಲ್ಲಿ ಜಾಸ್ತಿ ಪ್ರೊಡಕ್ಷನ್ ಮಾಡ್ತೀವಿ, ಆಯಿಲ್ ಸೀಡ್ಗೋಸ್ಕರ ನಾವು ಎಲ್ಲೋ ರೆವಲ್ಯೂಷನ್ ಮಾಡಿದ್ವಿ. ಇದು ಯಾಕೆ ಫೇಲ್ಯೂರ್ ಆಯ್ತು? ಇಂಡಿಯಾ ಬಂದಾಗ ಪ್ರಪಂಚದಲ್ಲಿ ಅತಿ ಹೆಚ್ಚು ಅಡುಗೆ ಎಣ್ಣೆ ಆಮದು ಮಾಡಿಕೊಳ್ತಕ್ಕಂಥ ದೇಶ ನಮ್ದು. ಯಾಕೆ ನಮ್ಮ ಭಾರತದಲ್ಲಿ ಅಡುಗೆ ಎಣ್ಣೆಗಳನ್ನ ಅಥವಾ ಆಯಿಲ್ ಸೀಡ್ ಕ್ರಾಪ್ಸ್ ಜಾಸ್ತಿ ಬೆಳೆಯಕ್ಕಾಗ್ತಿಲ್ಲ? ಸೊ ಇದನ್ನೆಲ್ಲ ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್ ಬಂದಾಗ ನೋಡಿ, ಪ್ರಾದೇಶಿಕ ಯೋಜನೆಯಲ್ಲಿ ರೀಜನಲ್ ಪ್ಲಾನಿಂಗ್ ಅಂತ ಬಂದಾಗ ಹಿಲ್ ಏರಿಯಾ ಮತ್ತೆ ಟ್ರೈಬಲ್ ಏರಿಯಾ ಡೆವಲಪ್ಮೆಂಟ್ ಮಾಡೋದು ನಮಗೆ ಯಾಕೆ ಮುಖ್ಯ? ಟ್ರೈಬಲ್ಸ್ ಗಳು ನಮಗೆ ಏನಾಗುತ್ತೆ, ಇಂಟರ್ನಲಿ ಡಿಸ್ಪ್ಲೇಸ್ಡ್ ಪೀಪಲ್ಸ್ ತುಂಬಾ ಜಾಸ್ತಿ, ಆಂತರಿಕವಾಗಿ ಸ್ಥಳಾಂತರಗೊಂಡ ಜನ ಬಂದಾಗ ಟ್ರೈಬಲ್ಸ್ ತುಂಬಾ ಜಾಸ್ತಿ ಇದ್ದಾರೆ. ಇವ್ರನ್ನ ನಕ್ಸಲೈಟ್ಸ್ ಗಳು ಯಾವ ರೀತಿ ನಮಗೆ ಬ್ರೈನ್ ವಾಶ್ ಮಾಡ್ತಿದ್ದಾರೆ, ಇವ್ರನ್ನ ಸರ್ಕಾರ ವಿರುದ್ಧ ಯಾವ ತರ ಎತ್ಕಡ್ತಿದ್ದಾರೆ, ಇದರಿಂದ ದೇಶಕ್ಕೆ ಇಂಟರ್ನಲ್ ಸೆಕ್ಯೂರಿಟಿ ಏನಿದೆ, ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ ಅಂದ್ರೆ ನಕ್ಸಲಿಸಮ್ ಅಂದ್ರೆ ಏನು, ಇದಕ್ಕೋಸ್ಕರ ಭಾರತ ಸರ್ಕಾರ ಮಾಡಿರ್ತಕ್ಕಂಥ ಆಪರೇಷನ್ ಗ್ರೀನ್ ಹಂಟ್, ಈ ಸ್ಕೀಮ್ ಏನು, ಸೊ ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಬಂದಾಗ ನೋಡಿ, ಎಕ್ಸ್ಪ್ಲೈನ್ ದ ಟ್ರೆಂಡ್ ಅಂಡ್ ಪ್ಯಾಟರ್ನ್ ಆಫ್ ಅರ್ಬನೈಸೇಷನ್ ಇನ್ ಕರ್ನಾಟಕ. ಕರ್ನಾಟಕ ಬಂದಾಗ ನಮಗೆ ನಗರೀಕರಣ ಆಗ್ತಿದೆ, ಅದು ಬೆಂಗಳೂರು ಬಂದಾಗ ಯಾವ ತರ ಆಗ್ತಿದೆ, ಮೈಸೂರು ಬಂದಾಗ ಯಾವ ತರ ಆಗ್ತಿದೆ, ಮಧ್ಯ ಕರ್ನಾಟಕ ಬಂದಾಗ ಹುಬ್ಳಿ ಧಾರವಾಡಲ್ಲಿ ಯಾವ ತರ ಆಗ್ತಿದೆ, ಕಲಬುರಗಿ ರಾಯಚೂರು ಭಾಗದಲ್ಲಿ ನಗರೀಕರಣ ಯಾವ ತರ ಮಾಡ್ತಿದೀವಿ, ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಯಾವ ತರ ಮಾಡ್ತಿದೀವಿ, ಕರಾವಳಿ ಪ್ರದೇಶ ಬಂದಾಗ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಇಲ್ಲಿ ಮಂಗಳೂರು ಏನೋ ಬಂದರು ಸಿಟಿ ಇದೆ, ಪೋರ್ಟ್ ಸಿಟಿ, ಇಲ್ಲಿ ನಮಗೆ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಿದೆ. ಅದೇ ಕೊಡಗು ಬಂದಾಗ ಪೂರ್ತಿ ಹಿಲ್ಲಿ ಏರಿಯಾ ಇದೆ, ಅಲ್ಲ ಡೆವಲಪ್ಮೆಂಟ್ ಯಾವ ತರ ಮಾಡಬಹುದು. ಸೊ ಇದನ್ನೆಲ್ಲ ಸ್ಟಡಿ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಕರ್ನಾಟಕದಲ್ಲಿ ವಿದ್ಯುತ್ ಶಕ್ತಿ ಅವೈಲಬಿಲಿಟಿ ಬಗ್ಗೆ ನಮಗೆ ಅದು ಚಾಲೆಂಜಸ್ ಏನಿದೆ, ಸೊ ಇದನ್ನೆಲ್ಲ ಸ್ಟಡಿ ಮಾಡ್ತೀವಿ. ನೋಡಿ, ಅಗ್ರೋ ಕ್ಲೈಮೆಟಿಕ್ ಝೋನ್ಸ್ ಆಫ್ ಇಂಡಿಯಾ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಕೃಷಿ ವಲಯಗಳ ಬಗ್ಗೆ ನೇರವಾಗಿರ್ತಕ್ಕಂಥ ಕ್ವಶನ್. ಸೊ ಈ ತರ ಇದೆ ನೋಡಿ. ಎಕ್ಸ್ಪ್ಲೈನ್ ದ ಪ್ರಾಸೆಸ್ ಆಫ್ ಅರ್ಬನೈಸೇಷನ್ ಸ್ಪೆಷಲ್ ರೆಫರೆನ್ಸ್ ಟು ಇಂಡಿಯಾ. ಇಡೀ ಭಾರತ ಬಂದಾಗ ನಮಗೆ ನಗರೀಕರಣ ಎಲ್ಲೆಲ್ಲಿ ಜಾಸ್ತಿ ಆಗ್ತಿದೆ, ಮೆಟ್ರೋಪಾಲಿಟನ್ ಸಿಟೀಸ್ ಅಂದ್ರೆ ಏನು, ಸೊ ಎಲ್ಲಿ ಯಾವ ತರ ಗ್ರೋತ್ ಆಗ್ತಿದೆ, ಇದನ್ನ ಸ್ಟಡಿ ಮಾಡ್ತೀವಿ. ನೋಡಿ, ರೂರಲ್ ಅರ್ಬನ್ ಫ್ರೆಂಚ್, ನಗರ ಮತ್ತೆ ಗ್ರಾಮೀಣ ಪ್ರದೇಶ ಸೇರ್ತಕ್ಕಂಥ ಭಾಗವನ್ನು ನಾವು ರೂರಲ್ ಅರ್ಬನ್ ಫ್ರೆಂಚ್ ಅಂತ ಕರಿತೀವಿ. ಅಲ್ಲಿ ಏನು ಫೀಚರ್ಸ್ ಸಿಗುತ್ತೆ ನಮಗೆ, ಗ್ರಾಮೀಣ ಪ್ರದೇಶ ಇರ್ತಕ್ಕಂಥ ಗುಣಲಕ್ಷಣ ಏನಿರುತ್ತೆ, ನಗರ ಪ್ರದೇಶದಲ್ಲಿ ಇರೋದೇನಿರುತ್ತೆ, ಎರಡು ಮಿಕ್ಸಪ್ ಆದಾಗ ನಮಗೆ ಏನು ವ್ಯತ್ಯಾಸ ಕಾಣಿಸ್ಕೊಳ್ಳುತ್ತೆ. ಸೊ ಇದನ್ನ ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್ ನೋಡಿ, ಓಷನ್ಸ್ ಅಂತ ಬಂದಾಗ ಸಾಗರದ ನೀರು ಉಪ್ಪಾಗಿದೆ, ಆ ಉಪ್ಪಿನಾಂಶ ಜಾಸ್ತಿ ಎಲ್ಲಿರುತ್ತೆ, ಕಡಿಮೆ ಎಲ್ಲಿರುತ್ತೆ, ಇದು ವ್ಯತ್ಯಾಸ ಯಾವ್ದ್ರ ಮೇಲೆ ಆಗುತ್ತೆ, ಅದನ್ನ ನಿರ್ಧರಿಸ್ತಕ್ಕಂಥ ಅಂಶಗಳೇನು, ಇದನ್ನ ಸ್ಟಡಿ ಮಾಡ್ತೀವಿ. ನೋಡಿ, ಎಲ್ಲ 12.5 ಮಾರ್ಕ್ಸ್ಗೆ ಕೇಳಿರೋಂಥದ್ದು. ಸೊ ಹಂಗಾಗಿ ಏನಾಗುತ್ತೆ, ಫಸ್ಟ್ ಸಿಲೆಬಸ್ ನೀಟಾಗಿ ಅರ್ಥ ಆದಾಗ ಏನಾಗುತ್ತೆ ನಮಗೆ, ಅಲ್ಲಿ ಕ್ವಶನ್ಸ್ ಯಾವ ತರ ಕೇಳ್ತಾರೆ, ಯಾವ ಟಾಪಿಕ್ ಮೇಲೆ ಯಾವ ತರ ಮಾಡಿಫೈ ಮಾಡಿ ಕೇಳ್ತಾ ಇದ್ದಾರೆ. ಸೊ ಈ ತರದೆಲ್ಲ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡೋದ್ರಿಂದ ನಮಗೆ ಸಬ್ಜೆಕ್ಟ್ ಮೇಲೆ ಪೂರ್ತಿ ಗ್ರಿಪ್ ಸಿಗುತ್ತೆ. ಎಕ್ಸಾಮ್ನರ್ ಮೈಂಡ್ ಸೆಟ್ ಯಾವ ತರ ಇದೆ. ಇದೇ ರೇಷಿಯಲ್ ಕ್ಲಾಸಿಫಿಕೇಶನ್ ಬಂದಾಗ ಪ್ರಿಲಿಮ್ಸ್ ಅಲ್ಲಿ ಯಾವ ತರ ಕೇಳ್ತಾರೆ, ಅದೇ ಪಾಪ್ಯುಲೇಷನ್ ಡಿಸ್ಟ್ರಿಬ್ಯೂಷನ್ ಅಂತ ಬಂದಾಗ ಪ್ರಿಲಿಮ್ಸ್ ಅಲ್ಲಿ ಯಾವ ತರ ಕೇಳ್ತಾರೆ, ಮೇನ್ಸ್ ಅಲ್ಲಿ ಯಾವ ತರ ಕೇಳ್ತಾರೆ. ಸೊ ಇದನ್ನೆಲ್ಲ ಏನಾಗುತ್ತೆ, ಅನಾಲಿಸಿಸ್ ಮಾಡ್ಬೇಕಂದ್ರೆ ನಮಗೆ ಸಿಲೆಬಸ್ ಪೂರ್ತಿ ಗೊತ್ತಿರಬೇಕು, ಜೊತೆಗೆ ಕ್ವಶನ್ ಪೇಪರ್ ಅನಾಲಿಸಿಸ್ ಕೂಡ ಮಾಡಬೇಕು. ಸೊ ಅವಾಗ ಏನಾಗುತ್ತೆ, ಸಿಲೆಬಸ್ ಲಾಸ್ಟ್ ಆಗಿದೆ ಅಂತ ಅನಿಸ್ಬೋದು, ಅದರಲ್ಲಿ ಎಷ್ಟು ಟಾಪಿಕ್ಸ್ ಮಾತ್ರ ನಮಗೆ ತುಂಬಾ ಇಂಪಾರ್ಟೆಂಟ್, ಯಾವ್ದ್ರ ಮೇಲೆ ಎಕ್ಸಾಮ್ ಅಲ್ಲಿ ಜಾಸ್ತಿ ಕ್ವಶನ್ಸ್ ಬಂದಿದೆ. ಸೊ ಇದನ್ನೆಲ್ಲ ಅನಲೈಸ್ ಮಾಡಿದಾಗ ನಮಗೆ ಪ್ರಿಪರೇಷನ್ ಈಸಿ ಆಗುತ್ತೆ, ಎಕ್ಸಾಮ್ ಅಲ್ಲಿ ಹೆಚ್ಚು ಮಾರ್ಕ್ಸ್ ತಗೋಬಹುದು. ಕರೆಕ್ಟಾ? ಸೊ ಇದಾಗಿತ್ತು ಇವತ್ತಿನ ಎಪಿಸೋಡ್. ನಮಗೆ ಬಹುಶಃ ನೀವೆಲ್ಲರೂ ಈ ಒಂದು ಎಪಿಸೋಡ್ ನ ಎಂಜಾಯ್ ಮಾಡಿರ್ತಾರೆ ಅಂತ ಭಾವಿಸ್ತೀನಿ. ಸೊ ಜಾಗ್ರಫಿ ಸಂಬಂಧಪಟ್ಟಂಗೆ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಸೊ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸಮಗ್ರ ಭೂಗೋಳಶಾಸ್ತ್ರ, ಭೂಗೋಳ ಅಟ್ಲಾಸ್, ಹ್ಯಾಂಡ್ ಬುಕ್ ಆನ್ ಇಂಡಿಯನ್ ಜೋಗ್ರಫಿ ಮತ್ತೆ ಹ್ಯಾಂಡ್ ಬುಕ್ ಆನ್ ಕರ್ನಾಟಕ ಜೋಗ್ರಫಿ, ಸೊ ಇಷ್ಟು ಬುಕ್ಸ್ಗಳನ್ನ ನೀವು ರೆಫರ್ ಮಾಡಬಹುದು. ಓಕೆ, ಸೊ ಥ್ಯಾಂಕ್ ಯು.
ಆಲ್ ದ ಬೆಸ್ಟ್.